ನಾನು ನಿಂತಿರೋದು ಪ್ರವಾಸಿ ಮಂದಿರದಲ್ಲಿ. ಕರೆಮ್ಮ ಜಿ ನಾಯಕ್ ಅವರಿಗೆ ಜನಸಂಪರ್ಕ ಕಚೇರಿಯನ್ನ ಕೊಟ್ಟಿದ್ದಾರೆ. ಸರ್, ಇದು ನನ್ನ ಆಫೀಸ್, ಶಾಸಕರ ಕಾರ್ಯಾಲಯ. ಪ್ರತಿನಿತ್ಯ ಎಷ್ಟು ಜನ ಭೇಟಿ ಮಾಡ್ತಾರೆ ಇಲ್ಲಿ ಅಂತ? ನೂರಾರು ಜನ ಬರ್ತಾರೆ ಸರ್. ಯಾರ್ಯಾರು ಕೆಲಸಗಳ ನಿಮಿತ್ತ ಬಂದು ಭೇಟಿ ಮಾಡ್ತಾರೆ. ಸೊ ಹೇಗೆ ಹೆಗಲಿ ಕೊಟ್ಟು ಜನ ಸಹಕಾರ ಕೊಡ್ತಾರೆ ನಿಮಗೆ ಅಂತ? ಒಬ್ಬ ತಾಯಿಯನ್ನ ಒಂದು ಭಾವನೆ ಇಟ್ಕೊಂಡು ಅವ್ರು ನನ್ನ ಜೊತೆಲಿ ಅದಾರ. MLA ಮನೆ ಅಲ್ರ, ಸ್ವಂತ ನಮ್ಮ ಮನೆ. ತಾಯಿ ಜೊತೆಗೆ ಹೆಂಗ್ ಮಾತಾಡೋದು ನಮ್ದು ಏನು ಕಷ್ಟ ಸುಖ ಕೇಳ್ತೀವಿ. ಸಣ್ಣ ಮಗುಗೂ ಗೊತ್ತು ಸರ್, ಯಾರು ಬಂದಾರ ಕರೆ ಮಕ್ಕ ಬಂದಾರಂತ ಅಂತಾರೆ ಸರ್. ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮನೆ ಬಾಗಿಲಿಗೆ ಮನೆ ಮಗಳು ಅನ್ನುವಂತಹ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಅನ್ನಂತ ಒಂದು ಕಾರ್ಯಕ್ರಮನ, ಮಹಿಳೆಯರಿಗಾಗಿ ನಾನು ಕಾರ್ಯಕ್ರಮನ ನಾವು ಹಾಕಿದ್ವಿ. ಅಜ್ಜಿ, ಯಾರಿದು? ಕರಮ್ಮಗೆ ಸಿಂತಪುಂಟ್ ಕರಿಮ. ಅಲ್ಲ ಮೇಡಮ್, ಇಷ್ಟೆಲ್ಲ ರಿಸ್ಕ್ ಯಾಕೆ? ಒಂದೊಳ್ಳೆ AC ಆಫೀಸಲ್ಲಿ ಕೂತ್ಕೊಂಡು ಅಲ್ಲೇ ಸಮಸ್ಯೆಗಳು ಕೇಳಬಹುದಿತ್ತಲ್ಲ, ಇವ್ರ ಮಧ್ಯೆ ಯಾಕೆ ಬಂದ್ರಿ ಅಂತ? ಸುಮ್ನೆ ಅವ್ರು ಗೆಲ್ಸ್ಯಾರ ಅಂತೇಳಿ ನಾನು ಕಾಲಹರಣ ಮಾಡೋದು ಬೇಡ. ಅವ್ರ ಜೊತೆಲಿದ್ದು ನನಗೇನ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡೋದು. ನೀರು ಬೇಕು, ಮನೆ ಬೇಕು, ನಳಾಕ್ ಬೇಕು, ನಮ್ಗೆ ನೀರಿಲ್ಲ. ಸರಿ ಅಮ್ಮ, ನಾನು ಹೇಳಿ ಆಮೇಲೆ ಮಾತಾಡಿಸ್ತೀನಿ, ನಿಮ್ ಮನೆ ಮಾಡಿಸ್ಕೊಡ್ತೀನಿ. ಮುಸ್ಲಿಂ ಸಮುದಾಯ ಬೇರೆ ಕಡೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ನಮ್ಮ ತಾಲೂಕಲ್ಲಿ ಅಣ್ಣ ತಮ್ಮರ ತರಾನೇ ಇದೀವಿ. ನನ್ನ ಹಿಂದೆ ಇರೋದು ಮಾಜಿ ಪ್ರಧಾನಿ ದೇವೇಗೌಡರ ಅದ್ಭುತವಾದಂತಹ ಪುತ್ಥಳಿ. ನಮ್ಮ ಜಿಲ್ಲೆಗೆ ನೀರ್ ಕೊಟ್ಟಂತ ಭಗೀರಥರು ದೇವ್ರವರು. ವರ್ಷದಾಗ 6 ಹಬ್ಬಗಳು, ಅವಾಗ ಮಾತ್ರ ಅನ್ನ ಉಣ್ತಿದ್ವಿ. ಇವಾಗ ಪ್ರತಿ ದಿವಸ ಅವ್ರ ಹೆಸರು ಹೇಳಿ ಅನ್ನ ಉಣ್ತೀವಿ. ಈ ಬರದನಾಡಿಗೆ ಹಸಿರು ತಂದವರು ಅಂದ್ರೆ ದೇವೇಗೌಡರು. ಹೊಸರಕಲ್ಲಲ್ಲಿರುವಂತಹ ಒಂದು ಅದ್ಭುತ ಶಾಲೆಯಲ್ಲಿದ್ದೀವಿ. ಈ ಒಂದ್ ಸ್ಕೂಲನ್ನ ನೋಡಿದ್ರೆ ನನ್ನ ಬಾಲ್ಯದ ದಿನಗಳಿಗೆ ನಾನು ಜಾರ್ತೀನಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಶಾಸಕಳನ್ನ ಮರೆತು ನಾನೊಬ್ಬ ಸ್ಟೂಡೆಂಟ್ ಆಗಿಬಿಟ್ಟಿನಿ. ನಾನು ನಿಜವಾಗ್ಲೂ ಆ ದಿನಗಳ ನಿಜವಾಗ್ಲೂ ನನಗೆ ಮತ್ತೆ ಮರಳಿ ಬರ್ಬೇಕು ಅನ್ನೋಂಥದ್ದನ್ನ ನಾನು ಆಸೆ ಪಡ್ತೀನಿ. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ. 4 ಅಕ್ಷರ ನಾವು ಏನಾದ್ರು ಇವತ್ತಿನವರೆಗೆ ನಾವು ಬಂದ್ರೆ ಅದು ನನ್ನ ಒಂದು ಸ್ಕೂಲಿಂದ ಬಂದು. ಬಸ್ಸಿನ ಅನುಕೂಲಗಳಿರ್ಲಿಲ್ಲ, ನಾವು ನಡ್ಕೊಂಡು ಬರ್ತಿದ್ವಿ. ಬಂದು ನಾನು ಇಲ್ಲಿ 7th ಓದಿದೆ. ಕರೆಮ್ಮ ನಾಯಕ್ ಅವರು ದೇವದುರ್ಗದಲ್ಲೇ ಇರ್ತಾರ ಅನ್ನೋ ಪ್ರಶ್ನೆ. ಇವತ್ತಿಗೂ ಒಂದು ಕುಟುಂಬದ ಮಗಳಾಗಿ ನನ್ನನ್ನು ನೋಡ್ತಿದ್ದಾರೆ. ನಾನು ಯಾವತ್ತೂ ಅವ್ರ ಜೊತೆಯಲ್ಲಿ ಕೊನೆ ಉಸಿರಿರೋವರೆಗೂ, ರಾಜಕೀಯ ಜೀವನದಲ್ಲಿ ಇರೋವರೆಗೂ ನಿಮ್ ಜೊತೆಲಿ ಇರ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ಸಮಯ ಬೆಳಿಗ್ಗೆ 6:30. ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಅವರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ನಿವಾಸ. ಇಂದು ನಮ್ಮ ಹಲೋ ಹಿಂದೂ ತಂಡ ದೇವದುರ್ಗದ ದೇವತೆ ಎಂದೇ ಹೆಸರುವಾಸಿಯಾಗಿರುವ ಶಾಸಕಿ ಕರೆಮ್ಮ ನಾಯಕ್ ಅವರ ಜೊತೆ ಸಂಪೂರ್ಣ ದಿನವನ್ನ ಕವರ್ ಮಾಡ್ತಾ ಇದೆ. ಮುಂಜಾನೆ ನಮ್ಮ ದಿನ ಆರಂಭವಾದದ್ದು ಶಾಸಕಿ ಕರೆಮ್ಮ ನಾಯಕ್ ಅವರ ಮನೆಯಿಂದ. ಶಾಸಕಿ ಕರೆಮ್ಮ ನಾಯಕ್ ಅವರ ದಿನಚರಿ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಆರಂಭವಾಯಿತು.
ನಿತ್ಯ ಪೂಜೆ ಮುಗಿಸಿ ಶಾಸಕಿ ಜನರನ್ನ ಭೇಟಿ ಮಾಡುವ ಕಾಯಕವನ್ನ ಆರಂಭಿಸಿದ್ರು. ಜನಸೇವೆಯೇ ತನ್ನ ಧ್ಯೇಯ ಎಂದು ನಂಬಿರುವ ಕರಿಮಾಜಿ ನಾಯಕ್ ಜನರ ಭೇಟಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಸಮಯ ಬೆಳಿಗ್ಗೆ 7 ಗಂಟೆ. ಶಾಸಕಿ ಕರೆಮ್ಮ ನಾಯಕ್ ಅವರು ತಮ್ಮ ನಿವಾಸದಿಂದ ನೇರವಾಗಿ ಜನಸಂಪರ್ಕ ಕಚೇರಿ ಕಡೆ ಪಯಣ ಬೆಳೆಸಿದ್ರು. ಬನ್ನಿ ಈಗ ಅವರ ಜನಸಂಪರ್ಕ ಕಚೇರಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಓಕೆ ವೀಕ್ಷಕರೇ, ಅನೇಕ ಕಾರ್ಯಕ್ರಮಗಳನ್ನ ಕರೆಮ್ಮ ನಾಯಕ್ ಅವರ ಜೊತೆ ನಾವು ಕವರ್ ಮಾಡ್ತಾ ಇದೀವಿ. ಸೊ ಈಗ ನಾನು ನಿಂತಿರೋದು ಪ್ರವಾಸಿ ಮಂದಿರದಲ್ಲಿ. ಸೊ ಇಲ್ಲಿ ಕರೆಮ್ಮ ಜಿ ನಾಯಕ್ ಅವರಿಗೆ ಜನಸಂಪರ್ಕ ಕಚೇರಿಯನ್ನ ಕೊಟ್ಟಿದ್ದಾರೆ ಪ್ರವಾಸಿ ಮಂದಿರದಲ್ಲಿ. ಒಂದೆರಡು ಕೊಠಡಿಗಳನ್ನ ಅವರಿಗೆ ಅಂತ ಬಿಟ್ಕೊಟ್ಟಿರೋದ್ರಿಂದಾಗಿ ಒಂದು ಕೊಠಡಿಯಲ್ಲಿ ಜನಸಾಮಾನ್ಯರಿಗೆ ಭೇಟಿ ಮಾಡುವಂತದ್ದು ಆಗತ್ತೆ. ಮತ್ತೆ ಈ ಕೊಠಡಿಯಲ್ಲಿ ಶಾಸಕರು ಬರುವಂತಹ ಅಧಿಕಾರಿಗಳು ಮತ್ತು ಯಾರಾದ್ರೂ ಪರ್ಸನಲಿ ಭೇಟಿ ಮಾಡಬೇಕು ಅಂತಂದ್ರೆ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಸಂವಾದವನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಇದು ಅವರ ಮೇನ್ ಕಚೇರಿ. ಈಗ ಕರೆಮ್ಮ ನಾಯಕ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಬಂದಿದ್ದಾರೆ. ಸೊ ನೋಡಿ, ಈ ರೀತಿ ಪ್ರತಿನಿತ್ಯವೂ ಕೂಡ ಜನ ಅವರ ಕಚೇರಿಗೆ ಮತ್ತು ಅವರ ನಿವಾಸಕ್ಕೆ ಹಾಗೂ ಪ್ರವಾಸಿ ಮಂದಿರ ಎಲ್ಲಿರ್ತಾರೋ ಮಾಹಿತಿ ಇರುತ್ತೆ ಅವರಿಗೆ. ಅಂದ್ರೆ ಯಾಕೆಂತಂದ್ರೆ ಶೆಡ್ಯೂಲ್ ಆಸ್ ಇಟ್ ಈಸ್ ಇರುತ್ತೆ ಪ್ರತಿನಿತ್ಯವೂ ಕೂಡ. ಸೊ ಹೀಗೆ ನೂರಾರು ಜನ ಪ್ರತಿನಿತ್ಯ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಬರ್ತಾರೆ. ಅವರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಓಕೆ, ಕರೆಮ್ಮ ನಾಯಕ್ ಅವರನ್ನ ಮಾತಾಡಿಸ್ತೀನಿ. ಎಸ್ ಮೇಡಮ್, ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಸಿಗ್ತೀರಿ ಜನರಿಗೆ ಅಂತ ಪ್ರವಾಸಿ ಮಂದಿರದಲ್ಲಿ? ಸರ್, ಇದು ನನ್ನ ಆಫೀಸ್, ಶಾಸಕರ ಒಂದು ಕಾರ್ಯಾಲಯ. ಇದರಲ್ಲಿ ನಾನು ಬೆಳಗ್ಗೆ 9-9:30 ಬರ್ತೀನಿ. ಮನೆಯಲ್ಲಿ 6 ಗಂಟೆಲಿಂದಾನೇ ಮನೆಯಲ್ಲಿ ಜನ ಬರೋದು ಸ್ಟಾರ್ಟ್ ಆಗ್ತಿರ್ತದ. ಅಲ್ಲಿ ಏನ್ ಮಾತಾಡ್ಬೇಕು ಮಾತಾಡಿ ಆಫೀಸ್ ಕೆಲಸ ನಾನು ಇಲ್ಲಿಗೆ ಬರ್ತೀನಿ. 9ರಿಂದ ಸುಮಾರು ಏನಾದ್ರು ಬೇರೆ ಹಳ್ಳಿ ಕಾರ್ಯಕ್ರಮಗಳು ಮೀಟಿಂಗ್ ಗಳಿದ್ರ ಆದಷ್ಟು 1 ತಾಸು 2 ತಾಸು ಕೂತ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಕಂಟಿನ್ಯೂ ಆಗಿ ಮಧ್ಯಾಹ್ನ ತನ ಇಲ್ಲಿರ್ತೀನಿ. ಓಕೆ, ಪ್ರತಿನಿತ್ಯ ಎಷ್ಟು ಜನ ಭೇಟಿ ಮಾಡ್ತಾರೆ ಇಲ್ಲಿ ಅಂತ? ನೂರಾರು ಜನ ಬರ್ತಾರ ಸರ್. ಯಾರ್ಯಾರ ಕೆಲ್ಸಗಳ ನಿಮಿತ್ತ ಬಂದು ಭೇಟಿ ಮಾಡ್ತಾರ. ರೈತರಾಗ್ಲಿ, ನಾನು ಇಲ್ಲೇ ದೇವದುರ್ಗದಲ್ಲೇ ಇರೋದ್ರಿಂದ ಈ ಕಡೆ ಮನೆಗೆ ಹೋಗಿ ಭೇಟಿ ಆಗ್ತಾರ. ಮತ್ತೆ ಇಲ್ಲಿ ಕಾರ್ಯಾಲಯಕ್ಕೆ ಕೆಲವರು ಯಾರ್ಯಾರ ಕಾರ್ಯಾಲಯಕ್ಕೆ ಭೇಟಿ ಆಗ್ಬೇಕು ಅವರೆಲ್ಲ ಭೇಟಿ ಆಗ್ತಾರೆ. ಓಕೆ, ನನಗೆ ಬಹಳ ಖುಷಿ ಆಗಿದ್ದೇನು ಅಂತಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬ್ಯಾನರ್ ರಾಜಕೀಯ ನಡೆಯುತ್ತೆ. ನಿಮ್ಮ ಕಾರ್ಯಾಲಯದ ಹೊರಗಡೆನೆ ಮಾಜಿ ಶಾಸಕರ ಫೋಟೋ ಇದೆ. ನೀವು ಮನ್ಸು ಮಾಡಿರ್ತಿದ್ರೆ ಅದಂತ ತೆರವುಗೊಳಿಸುವಂತದ್ದು ಆ ತರದ್ದೆಲ್ಲ ಮಾಡಬಹುದಿತ್ತು. ಬಟ್ ಆ ತರದ ದ್ವೇಷ ರಾಜಕಾರಣಕ್ಕೆ ಯಾಕೆ ಕರೆಮ್ಮ ನಾಯಕ್ ಆಸ್ಪದ ಕೊಡಲ್ಲ ಅಂತ? ಇಲ್ಲ, ಖಂಡಿತವಾಗ್ಲೂ ನಾವು ಆತರ ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ಬ್ಯಾನರ್ ಹಾಕೋದೇನಂದ್ರೆ ಅವ್ರವ್ರ ಅಭಿಮಾನಿಗಳು ಅವ್ರ ಬ್ಯಾನರ್ ಗಳನ್ನ ಅಭಿಮಾನದಿಂದ ಹಾಕಿರ್ತಾರ. ಅವರು ಒಂದು ಮನಸ್ಸಿಗೆ ಯಾವ್ದು ನೋವಾಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ರಾಜಕಾರಣಿಗಳಂದ್ರೆ ಎಲ್ಲರ ಅಧಿಕಾರ ಇರ್ಬೋದು, ಇರ್ದೇ ಇರ್ಬೋದು. ಅವ್ರವ್ರ ಅಭಿಮಾನ ಅವ್ರಿಗೆ ಬಿಟ್ಟಿದ್ದು, ಯಾವ್ದು ತೊಂದರೆ ಕೊಡಲ್ಲ. ನನಗೆ ಅದೇ ಖುಷಿ ಆಗುದು. ಅಂದ್ರೆ ಲೈಕ್ ನಾವು ಈ ನಮ್ಮ ಹೊಸಕೋಟೆ ಆ ಭಾಗದಲ್ಲೆಲ್ಲ ನೋಡ್ತೀವಲ್ಲ. ಸೊ ಇನ್ಫ್ಯಾಕ್ಟ್ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಮಂಡ್ಯದಲ್ಲಿ ಅವ್ರ ಬ್ಯಾನರ್ ನ ತೆಗೆಸ್ಬಿಟ್ಟಿದ್ರು ಮಿನಿಸ್ಟರ್ ಗಳೆಲ್ಲ ಹೇಳಿಸಿ. ಇಲ್ಲ, ಈಗ ನಾವು ಶಾಸಕರಿದ್ದೀವಿ ಅಂದ್ರೆ ಕೆಲವೊಂದ್ಸಲ ಆತರ ನಮಗೆ ಘಟನೆಗಳ ನಡೀತಾವ. ಈಗ ನನ್ನ ಬ್ಯಾನರ್ ಈಗ ಶಾಸಕರನ್ನ ಒಂದು ಕಾರಣಕ್ಕ ಹಾಕಿರ್ತಾರ. ಕೆಲವೊಂದ್ಸಲ ನಡೀತಿರ್ತಾವ ಘಟನೆಗಳು. ನನ್ನ ಬ್ಯಾನರ್ ತೆಗೆಸ್ತಿರ್ತಾರೆ ಕೆಲವರು RTIದಾಗ ಹಾಕಿ ಇವ್ರಿಗೆ ಬ್ಯಾನರ್ ಯಾಕೆ ಹಾಕಿದ್ರಿ ಅಂತ ಕೆಲವು ಕೇಳಿದ ಉದಾಹರಣೆಗಳದಾವ. ನಾ ತಲೆ ಕೆಡ್ಸಕ್ ಹೋಗೋದಿಲ್ಲ. ಯಾಕಂದ್ರೆ ಬ್ಯಾನರ್ ನಂಬಿಕೆ ನಾ ರಾಜಕಾರಣ ಮಾಡೋದಿಲ್ಲ. ಏನೇ ಇದ್ರು ಅವ್ರವ್ರ ಖುಷಿಗಾಗಿ ಅವ್ರು ಹಾಕಿ ಅಂತಿರ್ತಾರ. ನಮ್ಮವ್ರಿಗೆ ನಮ್ ಕಾರ್ಯಕರ್ತರ ಆತರ ಯಾರು ದ್ವೇಷದ ಒಂದು ಬ್ಯಾನರ್ ಬೇರೆಯವ್ರ ಕಿತ್ತದಾಗ್ಲಿ ಮಾಡೋದಾಗ್ಲಿ ಅವರು ಮಾಡೋದಿಲ್ಲ. ನಾನು ಕೂಡ ಅಂತದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಹಂಗಾಗಿ ವೀಕ್ಷಕರೇ, ಇದು ಪ್ರವಾಸಿ ಮಂದಿರ. ಸೊ ಇಲ್ಲಿ ಅಹವಾಲುಗಳನ್ನ ಸ್ವೀಕರಿಸುವಂತಹ ಕೆಲಸಗಳಾಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಕೊಠಡಿ ಕೂಡ ಇದೆ. ಸೊ ಅಲ್ಲೂ ಕೂಡ ನಿಮ್ಮನ್ನ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತೀನಿ. ಶಾಸಕರು ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಮತ್ತೊಂದು ಕೊಠಡಿಯತ್ತ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇದು ಟೋಟಲ್ 2 ಕೊಠಡಿಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಪಕ್ಕದಲ್ಲಿ ಒಂದಿದೆ, ಮತ್ತೆ ಇದೊಂದು ಕಚೇರಿ. ಇಲ್ಲಿ ಪರ್ಸನಲಿ ಅಧಿಕಾರಿಗಳ ಜೊತೆ ಮತ್ತು ಯಾರಾದ್ರೂ ಪರ್ಸನಲಿ ಮಾತಾಡ್ಬೇಕು ಅಂತಂದ್ರೆ ಅವರಿಗೆ ಕೊಟ್ಟಿರುವಂತಹ ಜಾಗ ಇದು. ಪಕ್ಕದಲ್ಲಿ ಆಫೀಸ್ ಇದೆಯಾ ಮೇಡಮ್? ಅಲ್ಲಿ ಒಂದು ಹಾಲ್ ಇದೆ, ಅಲ್ಲೇ ನಾನು ಕೂತ್ಕೊಳ್ಳೋದು. ಏನಾರ ಜಾಸ್ತಿ ಒಂದ್ ಮೀಟಿಂಗ್ ಮಾಡೋದಿತ್ತು, ಒಂದು ಪಂಚಾಯತ್ ಇದಾಗ್ಲಿ ಜಾಸ್ತಿ ಏನಾರ ಇತ್ತಂದ್ರೆ ನಾನು ಅಲ್ಲೇ
ಮಾತಾಡ್ತಿರ್ತೀನಿ. ಅದಾದ್ಮೇಲೆ ಪರ್ಸನಲ್ ಯಾರಾದ್ರೂ ಲೀಡರ್ಸ್ ಅಧಿಕಾರಿಗಳು ಯಾರಾದ್ರೂ ಬಂದು ಅವ್ರು ಏನಾದ್ರು ವಿಷಯಗಳನ್ನ ಮಾತಾಡೋದಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮತ್ತೆ ಅವ್ರನ್ನ ಭೇಟಿ ಆಗಂತದ್ದು ಮಾಡ್ತೇವೆ. ಸೊ ಇಲ್ಲೂ ಕೂಡ ಸಿಬ್ಬಂದಿ ಇರ್ತಾರೆ ಅಂತ. ಇಲ್ಲಿ ನಮ್ಮ ವೀರೇಶ್ ಅಂತೇಳಿ ಕಂಪ್ಯೂಟರ್ ಆಪರೇಟರ್, ಮತ್ತೆ ನಮ್ಮ ಪಿ ಎಗಳು ಇರ್ತಾರ, ರಾಜು, ನಮ್ಮ ಅಜಯ್ ಅವ್ರು ಇರ್ತಾರ, ರಫಿ ಅಂತ ಇರ್ತಾರ, ನಮ್ಮ ಭೀಮಣ್ಣ ಮಾಸ್ಟರ್ ಅಂತ ಹೇಳಿರ್ತಾರ. ಇನ್ನು ಅನೇಕ ಮುಖಂಡರುಗಳು ಇಲ್ಲಿ ವೇಟ್ ಮಾಡ್ತಿರ್ತಾರ. ನಾ ಮಾಡೋ ಕೆಲ್ಸ ಮತ್ತೆ ಪಿ ಎಗಳು ಮಾಡೋ ಕೆಲ್ಸ ಕೂಡ ನಮ್ಮ ಮುಖಂಡರುಗಳು ಯಾರ್ದಾರ ಅರ್ಜೆಂಟಿಗೆ ರೈತರಾಗ್ಲಿ ಬೇರೆ ಯಾರಾದ್ರೂ ಬಂದ್ ಏನಾದ್ರು ತಾತ್ಕಾಲಿಕ ಕೆಲ್ಸಗಳು ಇದ್ರೆ ಅವರೇ ಮ್ಯಾನೇಜ್ ಮಾಡ್ತಿರ್ತಾರೆ ಕೆಲವೊಂದು. ಮೇಡಮ್, ನಿನ್ನೆ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ರಿ. ಇವತ್ತಿಷ್ಟು ಜನ ಎಲ್ಲರೂ ಕೂಡ ಪುರುಷರು, ಒಂದು ಶಾಸಕಿ ಮಹಿಳೆ, ಅದು ಕೂಡ ತುಂಬಾ ಖುಷಿ ಆಗುತ್ತೆ ನನಗಂತೂ. ಸೊ ಹೆಗಲಿ ಕೊಟ್ಟು ಜನ ಸಹಕಾರ ಕೊಡ್ತಾರೆ ನಿಮಗೆ ಅಂತ. ನಿಜವಾಗ್ಲೂ ನನಗ ತಾವ್ ಹೇಳಿದ ಪ್ರಕಾರ ನನ್ನ ದೇವದುರ್ಗ ಎಲ್ಲಾ ಮತದಾರರು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಹೆಗಲಿಗೆ ಕೊಟ್ಟು ಒಬ್ಬ ತಾಯಿಯನ್ನ ಒಂದು ಭಾವನೆ ಇಟ್ಕೊಂಡು ಒಂದು ಸೋದರತ್ವವನ್ನು ಇಟ್ಕೊಂಡು ಅವ್ರು ನನ್ನ ಜೊತೆಯಲ್ಲಿ ಅದಾರ. ಮಹಿಳೆಯರು ಅವ್ರು ಬರಕ್ ಆಗೋದಿಲ್ಲ, ಇಲ್ಲಿವರೆಗೆ ಬಂದು ಅವ್ರ ಕೆಲ್ಸಗಳ ಕಾರ್ಯಾಲಯಕ್ಕೆ ಬರಷ್ಟು ಒಮ್ಮೊಮ್ಮೆ ಅವ್ರಿಗೆ ಬಿಡುವಿರೋದಿಲ್ಲ. ಆದ್ರೆ ಎಲ್ಲ ನಮ್ಮ ಮುಖಂಡರೆಲ್ಲ ಬರ್ತಿರ್ತಾರ. ಆದ್ರೂ ಕೂಡ ಕೆಲವೊಂದು ಮಹಿಳೆಯರು ಬಂದ್ ಭೇಟಿ ಆಗ್ತಿರ್ತಾರ. ಎಲ್ಲ ಸಂಘದ ಮಹಿಳೆಯರು ಬರ್ತಾರ, ಮತ್ತೆ ಏನಾದ್ರು ವಿಷಯಗಳಿದ್ರೆ ಭೇಟಿ ಆಗಕ ಮಹಿಳೆಯರು ಕೂಡ ಬರ್ತಾರ. ಆದ್ರೆ ಇವತ್ತು ಆದಷ್ಟು ಬರ್ಬೋದು, ಹೇಳಕ್ ಆಗಲ್ಲ. ಹಂಗಾಗಿ ಈಗ ಮಹಿಳೆಯರ ಕಾರ್ಯಕ್ರಮ ಯಾಕೆ ನಾವ್ ವಿಶೇಷವಾಗಿ ಹಾಕೊಂಡ್ವಿ ಅಂದ್ರೆ, ನಾವು ದಿನನಿತ್ಯ ನಾವು ಎಲ್ಲ ಗಂಡ್ ಮಕ್ಕಳ ಭೇಟಿ ಆಗೋದು, ಲೀಡರ್ಸ್ ಭೇಟಿ ಆಗೋದು, ರೈತರನ್ನ ಭೇಟಿ ಆಗೋದು ಮಾಡ್ತೀವಿ. ವಿಶೇಷವಾಗಿ ಮಹಿಳೆಯರಿಗೆ ನಾನು ಭೇಟಿ ಆಗ್ಬೇಕಲ್ಲ ಅನ್ನೋಂತ ಒಂದು ಕಾರಣದಿಂದ ನಾನು ಪ್ರತಿ ಒಂದು ಊರಿಗೆ ಹೋಗಿ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಹಿಳೆಯರದೇ ವಿಶೇಷವಾದಂತ ಒಂದು ಸಮಸ್ಯೆಗಳು, ಅವ್ರದೇ ಆದಂತ ಒಂದು ಕಾರ್ಯಕ್ರಮ, ಮತ್ತೆ ಏನಂತಾರ ಶಾಸಕರ ನಡೆ ಮಹಿಳೆಯರ ಕಡೆ ಅಂತೇಳಿ ನಾವು ಆ ಕಾರ್ಯಕ್ರಮದ ಹೆಸರಿಟ್ಟಿವಿ. ಅಂದ್ರೆ ಇದು ನಮ್ ಕಾರ್ಯಕ್ರಮ, ನಮ್ಮಲ್ಲಿಗೆ ಅವ್ರು ಖಂಡಿತವಾಗ್ಲೂ ಮೇಡಮ್ ನಮ್ ಭೇಟಿಯಾಗಕ್ಕೆ ಬಂದಾರ ಅನ್ನೋಂಥದ್ದು ಅವರಿಗೆ ಒಂದು ಮನವರಿಕೆ ಆಗ್ತದ. ಹಂಗಾಗಿ ಅವ್ರು ಬಂದು ಅವ್ರ ಸಮಸ್ಯೆಗಳನ್ನ ಅವ್ರು ಹೇಳಿಕೆ. ನೀವು ಕಮಿಟಿ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡೋದಕ್ಕೆ ಹೋದಾಗ ಬೆಂಗಳೂರಿಗೆ, ಸೊ ಇಲ್ಲಿ ಯಾರು ಅಟೆಂಡ್ ಮಾಡ್ತಾರೆ ನಿಮ್ಮ ಅನುಪಸ್ಥಿತಿಯಲ್ಲಿ? ಇಲ್ಲಿ ಪಿ ಎಗಳಿರ್ತಾರ ಸರ್, ಆಪರೇಟರ್ ಇರ್ತಾರ, ಮುಖಂಡರು ಇರ್ತಾರ. ನಾನಂತರ ವಾರದಾಗ ಒಂದ್ 2 ಸಲ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀನಿ. ಅದಾದ್ಮೇಲೆ ಹೋಗಿ ಬರೋದಕ್ಕೆ ಒಂದ್ 3 ದಿನ ನನಗೆ ಸಮಯ ಹಿಡಿತದ. ಉಳಿದ ದಿನಗಳೆಲ್ಲ ನಾನು ಇಲ್ಲಿ ಇರ್ತೀನಿ. ನಾನು ಇಲ್ದಂತ ಸಂದರ್ಭದಲ್ಲಿ ಪಿ ಎಗಳು ಮತ್ತೆ ನಮ್ಮ ಲೀಡರ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ. ಬಹಳಷ್ಟು ಜನ ಶಾಸಕರು ಹೇಳ್ತಾರೆ ಕಮಿಟಿ ಮೀಟಿಂಗ್ ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ಬೇಕು, ಇದಕ್ಕೇನಾದ್ರೂ ಪರ್ಯಾಯ ವ್ಯವಸ್ಥೆ ಬೇಕು ಅನ್ನುವಂತ ಡಿಮ್ಯಾಂಡ್ ತುಂಬಾ ಜನರದ್ದಿದೆ. ಯಾಕೆಂತಂದ್ರೆ ಕ್ಷೇತ್ರಕ್ಕೆ ಒಂದು ವಾರದಲ್ಲಿರುವಂತ ಅಷ್ಟು ದಿನಗಳಲ್ಲಿ 3 ದಿನ ನಾವು ಬೆಂಗಳೂರಿಗೆ ಕೊಟ್ಟು ಬಿಟ್ರೆ ಇನ್ನು ಉಳಿದ ದಿನಗಳಲ್ಲಿ ಜನಕ್ಕೆ ಸಿಗ್ತೀವಿ, ಕೆಲವೊಂದು ದಿನಗಳಲ್ಲಿ ಅವೈಲಬಲ್ ಇರಲ್ಲ. ಜನ ಏನ್ ಅನ್ಕೋತಾರೆ ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಮೋಜು ಮಸ್ತಿ ಮಾಡ್ತೀವಿ ಅಂತ ಅನ್ಕೋತಾರೆ ಅಂತಾರೆ. ಇಲ್ಲ, ಈಗೆಲ್ಲ ಗೊತ್ತದಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತೆ ನಾವ್ ಏನ್ ಮಾಡ್ತೀವಿ, ಎಲ್ಲಿರ್ತೀವಿ ಅಂತೇಳಿ ಅವ್ರಿಗೆ ಎಲ್ಲರಿಗೂ ಗೊತ್ತಾಗೋದ್ರಿಂದ ನಮ್ಗೇನ್ ಆತರ ಅನುಭವಗಳಾಗಿಲ್ಲ. ಯಾರು ಮೋಜು ಮಸ್ತಿ ಮಾಡ್ತಾರೆ ಅಂತ ಏನಂದಿಲ್ಲ. ನಾನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನ್ ಬೆಂಗಳೂರು ಹೋದ್ರು ಕೂಡ ನಂದು ಇದ್ರಲ್ಲಿ LH-ನಲ್ಲಿ ಅಲ್ಲೇ ಒಂದು ಕಾರ್ಯಾಲಯ ಅದ ನಮ್ದು ಕಮಿಟಿ ಮೀಟಿಂಗ್ ಅಲ್ಲೇ ನಡೀತದ. ವಿಕಾಸ್ ಸೌಧ ಕೂಡ ಭೇಟಿ ಆಗಂತದ್ ಇರ್ತದ, ಅಲ್ಲೇ ಮಾಡಿ ಮತ್ತೆ ನಾನು ಅಲ್ಲೇ LH-ನಲ್ಲಿ ಉಳ್ಕೊಂಡ್ಬಿಡ್ತೀನಿ. ಹಂಗಾಗಿ ಎಲ್ಲರಿಗೆ ಗೊತ್ತಾಗ್ತದ, ನಮ್ ಕ್ಷೇತ್ರದಿಂದಾಗ್ಲಿ ನಮ್ ಜಿಲ್ಲೆದಿಂದಾಗ್ಲಿ ಯಾರೇ ಬಂದವರಿಗೆ ಮೇಡಮ್ ಇಲ್ಲೇ ಇರ್ತಾರ ಅಂತದ್ದು ಅವ್ರಿಗೆ ಸರಳವಾಗಿ ನಾನ್ ಸಿಗ್ತಾ ಇರ್ತೀನಿ. ಆತರ ನನ್ ಬಗ್ಗೆ ಯಾರು ಮಾತಾಡೋದಿಲ್ಲ, ಬೇರೆ ಶಾಸಕರ ಬಗ್ಗೆ ಕೂಡ ಆತರ ಮಾತಾಡೋಂಥದ್ದಿಲ್ಲ. ಎಲ್ಲರೂ ನಾವು ಕಷ್ಟ ಪಡ್ತಿರ್ತೀವಿ. ರಾಜ್ಯಾದ್ಯಂತ ಪ್ರತಿಯೊಬ್ರು ಶಾಸಕರು ಬಹಳ ಶ್ರಮ ವಹಿಸಿ ನಾವು ಅಧಿಕಾರಕ್ಕೆ ಬಂದು ಜನರ ಆಶೀರ್ವಾದ ತಗೊಂಡಿರ್ತೀವಿ. ಹಂಗಾಗಿ ಜನರಿಗೆ ಶಾಸಕರಿಗೆ ಜನರೇ ಒಂದು ಆಸ್ತಿ ಇದ್ದಂಗ ನಮಗ. ಅವ್ರ ಮನ್ಸು ನೋಯಿಸ್ಬಾರ್ದಂತೇಳಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ. ಅವ್ರು ಕೂಡ ನಂಬಿರ್ತಾರ ಕ್ಷೇತ್ರದ ಜನ. ನಮ್ಗೆ ಯಾವತ್ತು ನಮ್ನ ಆಯ್ಕೆ ಮಾಡೋದ್ರೊಳಗೆ ನಮಗ್ ಅರ್ಧದಷ್ಟು ನಂಬಿಕೆಂಡ್ ಬಿಟ್ಟಿರ್ತಾರ, ನಂಬಿದ ಮೇಲೆನೆ ನಮಗ್ ಓಟ್ ಹಾಕಿರ್ತಾರ. ಹಂಗಾಗಿ ಆ ರೀತಿ ನಾನು ಅನ್ಕೊಂಡಿಲ್ಲ. ಓಕೆ, ಸೊ ಜನರನ್ನು ಕೂಡ ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಓಕೆ, ಸೊ ಇಲ್ಲಿ ಸೀನಿಯರ್ಸ್ ಇದ್ದಾರೆ. ಹೇಗೆ ನಿಮ್ಮ MLA ಅವ್ರು ಸಿಗ್ತಾರ ನಿಮಗೆ? ಸಿಗ್ತಾರ. ಹೆಂಗೆ ಜಾಲಹಳ್ಳಿ, ದೇವದುರ್ಗ, ಆಮೇಲೆ ವಾರದಾಗ 2 ದಿವಸ 3 ದಿವಸ ಬೆಂಗಳೂರು ಹೋಗ್ತಾರೆ. ಹೋದಲ್ಲಿ ಅವತ್ತಿನ ದಿನ ನಾವು ಮನೆಗೆ ಬಂದ್ರೆ ಅವರೇ ಬೇಕಂತ ಸಮಸ್ಯೆ ಇಲ್ರಿ. ಮಗಳಿರ್ತಾಳ, ಮಗ ಇರ್ತಾನ, ಅದು ಏನಿದ್ದದ ನಮ್ದು ಏನಿದ್ದ ಸೌಲಭ್ಯ ಕೇಳಿ ಅದನ್ನ ಸರಿಪಡಿಸಿ ಕಳಿಸ್ತಾರ. ಓಕೆ, ನೀವ್ ಯಾವ್ರು? ಮಲ್ಯಾಕ್ತವ್ರಿ ಸರ್. ಹೆಂಗೆ ನಿಮ್ MLA? ಒಳ್ಳೆ ಸರ್. ಹೆಂಗ್ ಒಳ್ಳೆಯವರು? ಎಲ್ಲ ಸರ್, ಎಲ್ಲ ಯಾವ್ದನ್ ಬಂದಾಗಿಂತ ಕೇಳಿಕಂದ್ರ
ಇದು ಮಾಡ್ತಾರೆ ಫಸ್ಟ್ ಟೈಮ್ ಅಂದ್ರೆ ನಮ್ಮ ತಾಲೂಕಕ್ಕ ಹೇಳಬಾರ್ದ್ರಿ MLA ಅಂದ್ರೆ MLA ಮನೆ ಅಲ್ರಿ ಅದು ಸ್ವಂತ ನಮ್ಮ ಮನೆ. ಅಷ್ಟು ನೇರವಾಗಿ ಅವ್ರ ಮನೆಗೆ ಹೋಗಿ ನೇರವಾಗಿ ಒಂದು ಮನೆಯಲ್ಲಿ ಆಸ್ಪದ ಮಾತಾಡಕ ಕೂಡಾಕ ಎಲ್ಲಾ ರೀತಿ ನಮ್ದು ಏನು ಕಷ್ಟ ಸುಖ ಕೇಳ ಅವ್ರೇ ಕೇಳ್ಬೇಕಂತನೂ ಇಲ್ರಿ. ಅವ್ರ ಇದ್ದಿಲ್ಲ ಅಂದ್ರೆ ಮಕ್ಕಳು ಮಗಳು ಅದು ನಮಗ್ ಏನದ್ದು ಹಿಂಗ್ ಮಾಡಿ ಅಮ್ಮ ಬಂದ್ರೆ ಅದು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಷ್ಟು ಕರೆ. ಇನ್ನು ಅದು ಯಾವ ರೀತಿಲೂ ಇಂತ ಒಬ್ಬ MLA ಈಗ ಕೆಲವು MLAಗಳು ಆಡ್ರಿ ಅವ್ರ ಮನೆ ಮುಂದೆ ಹೋಗಿ ನಿಂತರು ನಾವೊಂದು ಕಸ್ಟಮರ್ ಇರ್ಲಿ ಒಂದು ರೈತರ ಇರ್ಲಿ ಸಮಸ್ಯೆಗಳು ಏನಂತ ಕೇಳಂತವ್ರಿಲ್ಲ ಅಂದ್ರು ಗೇಟ್ನೊರಗ ಇದು ಸ್ವಂತ ಮನಿ ಒಳಗ ಏನಾದ್ರು ಕೇಳಕ್ ಆಸ್ತದ ಅಂತ ಒಂದ್ MLA ಫಸ್ಟ್ ನಮಗ್ ಸಿಕ್ಕಂತ. ಮೊದ್ಲಿದ್ದವ್ರಿ ಮನೆ ಒಳಗ್ ಸೇರಿಸ್ತಿರ್ಲಿಲ್ವೇ? ಯಾವ್ರಿ ಮೊದ್ಲಿದ್ರಲ್ಲ ಅಲ್ಲಿ ಓದ್ತಿದ್ರಿ. ಹೋದಾಗ ಸುಮಾರು ಒಂದೇಳಕ್ ಅವ್ರು ಊರಲ್ಲೇ ಇದ್ರು ತಮ್ಮ ಮನೇಲಿ ಇದ್ರು ಅಂದ್ರ ಕಡಿಮೆ 4 ತಾಸನ ಕಾಯ್ಬೇಕು ನಾವು. ಇಲ್ಲಿ 4 ನಿಮಿಷನ ಕಾಯಕಿಲ್ಲ. ನೇರವಾಗಿ ಮನೆಗೆ ಹೋಗ್ತೀವಿ. ಒಬ್ಬ ತಾಯಿ ಜೊತೆಗೆ ಹೆಂಗ್ ಮಾತಾಡ್ತೀವಿ. ನಮ್ದು ಏನ್ ಕಷ್ಟ ಸುಖ ಕೇಳ್ತಾಳ. ಅದು ಇವತ್ತಿಲ್ಲ ನಾಳೆ ಮಾಡಿಕೊಡ್ತಾರೆ. ಲಾಟ್ರಿ MLA ಒಂದ್ಸತಿ ಗೆದ್ಬಿಟ್ರು ನೆಕ್ಸ್ಟ್ ನಾವೇ ಬರ್ತೀವಿ ಅಂತಾರಪ್ಪ ಅಪೋಸಿಟ್ ಇರೋರು. ಅವ್ರಂತಾರ್ರಿ ಅವ್ರು ಇರೋದೇ ಇಲ್ರಿ ತಾಲೂಕಕ್ಕೆ. ನೆಕ್ಸ್ಟ್ ನಾವ್ ಗೆತ್ತೇನ ಅಂದಾರ ಹಿಂದಕ್ಕೆ ನಮ್ಮ ಕಾಂಪಿಟೇಷನ್ ಮಾಡಿದ್ರು ಅವ್ರಿಗೆ ನಮ್ ತಾಲೂಕು ಉಳಿದಿಲ್ರಿ, ಬೇರೆ ತಾಲೂಕ್ ಹೋತಾರ ಅವ್ರು. ಯಾವ ತಾಲೂಕು ನಿಮಗೆ? ನಮ್ಮ ಅನುಭವ ರೀ ಅದು. ನಮ್ಮೆಲ್ಲಾ ರೈತರ ಅನುಭವ. ಭಯ ಅಂತಿಲ್ಲ, ಅದು ಮುಗದ ಇಲ್ಲಿ. ಓಕೆ, ವೆಲ್, ಸೊ ಮೇಡಮ್ ಇನ್ನ ಏನೇನ್ ಕಾರ್ಯಕ್ರಮಗಳಿದೆ ಇವತ್ತು ಅಂತ? ಸರ್ ಏನಿಲ್ಲ, ನಾನು ತಮ್ಮ ಜೊತೆ ಇವತ್ತು ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕಂತ ಅನ್ಕೊಂಡೀನಿ. ಸನ್ಮಾನ್ಯ ದೇವೇಗೌಡರ ಮೂರ್ತಿನ ಅನಾವರಣ ಮಾಡ್ಯಾರ ನಮ್ಮ ಕ್ಷೇತ್ರದ ರೈತರು. ಆ ಮೂರ್ತಿಗೆ ಕೂಡ ಹೋಗಿ ಅಲ್ಲಿ ನೋಡಿ ನಿಮ್ ಜೊತೆ ನಿಮ್ಗ ಒಂದ್ ಸಂದರ್ಶನ ಕೊಡ್ಬೇಕು ಅನ್ಕೊಂಡೀನಿ. ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅದಾವಲ್ಲ, ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಬೇಕು ಸರ್. ಓಕೆ, ಅಮೇಜಿಂಗ್. ವೆಲ್ ವೀಕ್ಷಕರೇ, ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ಸೊ ಯಾಕೆಂತಂದ್ರೆ 2 ದಿನ ದೇವದುರ್ಗಕ್ಕೆ ಕೊಟ್ಟು ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲೂ ಹೋಗ್ಬೇಕು. ಓಕೆ, ಸೊ ಮತ್ತೊಬ್ಬರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡೋಣ. ಹೇಳ್ರಿ ಸರ್, ಏನೋ ಹೇಳ್ಬೇಕಂತಿದ್ರು. ಇವತ್ತು ನಮ್ಮ ಶಾಸಕರು, ದೇವರ ತಾಲೂಕಿನ ಶಾಸಕರು ಅಂದ್ರೆ ನೆನಪಾಗೋದು ಪ್ರತಿಯೊಂದು ಹಳ್ಳಿಯಲ್ಲಿ ಸಣ್ಣ ಮಗುಗೂ ಗೊತ್ತು ಸರ್. ಯಾಕಂದ್ರೆ ಯಾರು ಬಂದಾರಂದ್ರೆ ಕರೆ ಮಕ್ಕ ಬಂದಾರಂತ ಅಂತಾರ ಸರ್. ಯಾಕಂದ್ರೆ ಹಳ್ಳಿಯಾಗ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಡ್ತಾರ ಸರ್. ಹಿಂದಿನ ಶಾಸಕರು ಏನಂತಾರೆ ಸರ್, 25 ವರ್ಷ ನೋಡ್ತೀನಿ ಸರ್. ಒಬ್ಬ ಶಾಸಕರು ಇವತ್ತು ಚುನಾವಣೆ ಮುಗಿತಾ ಮತ್ತೆ ಚುನಾವಣೆ ಮುಗಿದ ಊಟ ಕೇಳಕ್ ಬರ್ತಿದ್ರು ಸರ್. ಈಗಿನ ಶಾಸಕರಿಲ್ಲ, ಈಗ ಹಂಗಿಲ್ಲ ಸರ್. ಪ್ರತಿ ಊರಾಗ ಯಾವ್ದೇ ಕಾರ್ಯಕ್ರಮ ಇರ್ಲಿ, ಏನೇ ಒಂದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಫೋನ್ ಮಾಡಿದ್ರೆ ಆಯ್ತು, ನಮ್ ಶಾಸಕರು ಪ್ರತಿಯೊಂದು ಹಳ್ಳಿಲಿ ಇರ್ತಾರ, ವಿಸಿಟ್ ಕೊಡ್ತಾರ ಸರ್. ಪ್ರತಿಯೊಂದು ಹಳ್ಳಿಗೆ ಕೆಲಸ ಕೊಟ್ರ ಸರ್. ಪ್ರತಿಯೊಂದು ಹಳ್ಳಿ ಸಾಕಷ್ಟು ಕೆಲಸ ಕೊಟ್ರ ಸರ್. ಮತ್ತೆ ಶಾಲೆ ಬಿಲ್ಡಿಂಗ್ ಕೊಟ್ರ ಸರ್, ಆಸ್ಪತ್ರೆ ಕೊಟ್ರ ಸರ್, CC ರೋಡ್ ಕೊಟ್ರ ಸರ್, ಮತ್ತೆ ಮಹಿಳೆಯರಿಗೆ ಶೌಚಾಲಯಗಳು ಕೊಡಕತ್ತಾರ ಸರ್. ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಈ ಗ್ರಾಮಕ್ಕೂ ಯಾವ್ದಿಂತ ಕೆಲಸ ಇಲ್ಲ ಅಂತಿಲ್ಲ ಸರ್. ಎಲ್ಲ ಆಗಕ್ಕೆ ಸರ್ ಕೆಲಸ. ಹೆಂಗ್ ಮಾಡಿಸ್ತಿದಾರೆ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದಲ್ವಾ, ಅವ್ರಿಗೆ ಅನುದಾನದ ಸಮಸ್ಯೆ ಇಲ್ವಾ ಅಂತ ಸರ್? ಅವರು ತಮ್ಮ ಶಾಸಕರ ಅನುದಾನದಲ್ಲಿ ಸರ್ ಏನೇ ಬರುತ್ತೆ ಸರ್, ಆ ಅನುದಾನದಲ್ಲಿ ಕೆಲಸ ಕಾರ್ಯಗಳು ಮಾಡಕತ್ತಾರ ಸರ್. ವೆಲ್ ವೀಕ್ಷಕರೇ, ಜನರ ಅಭಿಪ್ರಾಯ ಅವ್ರು ಹೇಳ್ತಾ ಇದ್ದಾರೆ. ಸೊ ಬನ್ನಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋಣ. ಇವರು ಪಾಪ ಜನರನ್ನ ಅಟೆಂಡ್ ಮಾಡ್ಬಿಡ್ಲಿ, ನಾವು ಹೆಚ್ಚು ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಲೆಟ್ಸ್ ಫಾಲೋ. ಜನಸಂಪರ್ಕ ಕಚೇರಿಯಲ್ಲಿ ಜನರ ಅಹವಾಲು ಸ್ವೀಕರಿಸಿದ ಬಳಿಕ ನಮ್ಮ ಪಯಣ ಕೊತ್ತದೊಡ್ಡಿಗೆ ಸಾಗಿತು. ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಕೊತ್ತದೊಡ್ಡಿ ಮರಿಗೆಮ್ಮ ದೇಗುಲದ ಬಳಿ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮವನ್ನ ಕ್ಷೇತ್ರದ ಜನ ಮನೆ ಬಾಗಿಲಿಗೆ ಮನೆ ಮಗಳು ಅಂತಾನೆ ಕರೀತಾರೆ. ಯಾಕಂದ್ರೆ ಗ್ರಾಮೀಣ ಭಾಗದ ಮಹಿಳೆಯರಿಗೂ ತಾನು ತಲುಪಬೇಕು ಮತ್ತು ಅವರ ಸಮಸ್ಯೆ ಹೇಳಿಕೊಳ್ಳಲು ವೇದಿಕೆ ಕೊಡಬೇಕು ಅನ್ನೋದು ಕರೆಮ್ಮಾಜಿ ನಾಯಕ್ ಅವರ ಉದ್ದೇಶ. ಈ ಕಾರ್ಯಕ್ರಮ ಎಷ್ಟು ಪರಿಣಾಮಕಾರಿ ಅಂದ್ರೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಸ್ಪಾಟಿನಲ್ಲೇ ಇರ್ತಾರೆ. ಮಹಿಳೆಯರು ಒಬ್ಬೊಬ್ಬರಾಗಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ತಾರೆ. ಶಾಸಕಿ ಕರೆಮ್ಮಾಜಿ ನಾಯಕ್ ಅಧಿಕಾರಿಗಳೊಂದಿಗೆ ಆನ್ ಸ್ಪಾಟ್ ವಿಚಾರವನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಪರಿಹಾರವನ್ನ ಕಲ್ಪಿಸುವಂತೆ ಸೂಚಿಸುತ್ತಾರೆ. ಓಕೆ ವೀಕ್ಷಕರೇ, ಈಗ ನಾನು ಕೊತ್ತದೊಡ್ಡಿಯಲ್ಲಿದ್ದೀನಿ. ಸೊ ಕರೆಮ್ಮ ನಾಯಕ್ ಅವರ ದಿನಚರಿ ಮತ್ತು ಅವರ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ಕವರ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ.
ನೀವು ನೋಡಬಹುದು ನಾನು ಯಾವ್ದೋ ಚುನಾವಣಾ ಪ್ರಚಾರ ಈಗ ನಡೀತಾ ಹಂಗಲ್ಲ ಇದೆ ರೀ, ಅಂತ ಈಗ ಅನ್ಕೋಬೇಡಿ. ಕಟ್ಟಿಗೆನ್ ಇದು ಬಿಟ್ಟಾರೆ ಇವಾಗ. ಅದಕ್ಕೊಂದ್ ಶಾಸಕರ ಪರಿಹಾರ ಇದ್ದೇ ನಡೆ ಇರ್ತದಲ್ಲ. ನೀವೊಂದ್ ನಂಬರ್ ಕೊಡ್ರಿ ಗ್ರಾಮೀಣ ಅದಕ್ಕೆ ಪಂಚಾಯ್ತಿ ಮಹಿಳೆಯರ ಅವ್ರು. ಕಡೆ ಅನ್ನುವಂತಹ ಕಾರ್ಯಕ್ರಮ ಕೊಡ್ರಿ. ಇದು. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ ಇವತ್ತು ಮತ್ತೀಗ ಈ online ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಹಂಗಲ್ರಿ, ಹಂಗ ನೀವ್ ನಿಮ್ಗೆ ಮಾತಾಡಿದ್ರೆ ದರ್ಶನ ಸಮಸ್ಯೆ ಮಾಡಿಸುವಂತಹ ಬಗೆಹರಿದೇ ಇಲ್ಲ ಪ್ರಯತ್ನ ಅಂತ ಮಾಡ್ತೀನಿ. ಆಯ್ತು ಈಗ. ಸೊ ನೋಡಿ ಶಾಸಕರು ಈಗ ಮತ್ತು ನೋಡ್ರಿ, ಅಧಿಕಾರಿಗಳು ಏನ್ ಆನ್ ಮಾಡ್ರಿ ಸ್ಪಾಟ್ ನೀವು? ಅಲ್ಲೇ ಇರ್ತಾರೆ. ಕೇಳ್ರಿ. ಇಲ್ಲಿ ಏನೇ ಸಮಸ್ಯೆಗಳಿದ್ದರೂ ಹಾ. ಕೂಡ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇಲ್ಲ ಅಧಿಕಾರಿಗಳು ಆನ್ ರಿಟರ್ನ್ ಸ್ಪಾಟ್ ಅಂತಲ್ಲ, ಪಂಚಾಯತಿ ಅವ್ರ ಕಡೆಯಿಂದ ತಗೋರಿ ದೃಢೀಕರಣ ಮತ್ತು ತಗೊಂಡ್ಬಿಡಿ. ಶಾಸಕರು ಹಾ? ಸೂಚನೆಯನ್ನ ಕೊಟ್ಟು ಕೊಡುವಂತಹ ಮಾಡ್ತೀವಿ. ಕೆಲಸವನ್ನ ಮಾಡ್ತಾರೆ. ಮಾಡ್ತೀವಿ. ಇಲ್ಲಿ ನಿಮಗೆ ಚೇರ್ ನಲ್ಲಿ ಈಗ ಅದಾಯ್ತು ಕೂತಿರುವಂತವ್ರನ್ನ ಬಿಡ್ರಿ, ಈಗ ಸಾಲಾಗಿ ಒಂದಾಯ್ತು. ತೋರಿಸ್ಬಿಡ್ತೀನಿ. ಮೇಲೆ So, ಹೋಗ್ಯದಂತೇಳಿ ಅಧಿಕಾರಿಗಳು change ಮಾಡಕ್ ಅದರ ಕೊಡ್ತಾರಲ್ಲ, ಜೊತೆಗೆ ಅದಕ್ಕೇನ್ permission ಬೇಕು? ಪೊಲೀಸ್ ಅಧಿಕಾರಿಗಳಾಗಿರ್ಬಹುದು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರ್ಬಹುದು ಹಾಗೂ ಏನಿದ್ರ ಅರ್ಥ ಬೇರೆ ಬೇರೆ ಏನ್ರಿ? ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತಾರೆ. ಸರಿಸುಮಾರು ಒಂದು 18-20 ಜನ ಇರಬಹುದೇನೋ ಅಂತ ಅನ್ಕೋತೀನಿ. ಮತ್ತು ಇಲ್ಲಿರುವಂತವ್ರು ನೋಟ್ ಮಾಡ್ಕೋತಾರೆ ಯಾರಿಗೆ ಏನ್ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಕಲ್ಪಿಸೋದು ಹೇಗೆ ಅಂತ. ಮತ್ತು ನನ್ನ ಆಪೋಸಿಟ್ ಅಲ್ಲಿ ನೀವು ಈಗೇನ್ ನೋಡ್ತಾ ಹೇಳ್ರಿ? ಇದ್ರಿ, ನೀವು ಕೊಡ್ರಿ, ಜನ ಇಲ್ಲಿ ಅವ್ರು ತಮ್ಮ ಹೇಳ್ತಾರೆ, ಉತ್ತರ ಕೊಡ್ತಾರೆ, ಸಮಸ್ಯೆಗಳನ್ನ ನಾನು ಇಲ್ಲೇ ಇರ್ತೀನಿ ಹೇಳ್ರಿ. ತೆಗೆದುಕೊಂಡು ಬರ್ತಾರೆ. ಸ್ಪೆಷಲಿ ಮಹಿಳೆಯರಿಗಾಗಿಯೇ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಕಾರ್ಯಕ್ರಮ ಇದು. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಮಹಿಳೆಯರೇ ಕಾಣ ಸಿಗ್ತಾರೆ. ಆಮೇಲೆ ಈ ಕಡೆ ನೀವು ರೈಟ್ ಸೈಡ್ ಅಲ್ಲಿ ನೋಡಬಹುದು, ಕಟ್ಟೆ ಮೇಲೆಲ್ಲ ನಿಂತ್ಕೊಂಡು ಜನ ಕ್ಯೂರಿಯಾಸಿಟಿಯಲ್ಲಿ ಶಾಸಕರು ಸಮಸ್ಯೆಗಳನ್ನ ಸುಮ್ಮನೆ ಕೇಳ್ಕೊಂಡು ಹೋಗ್ಬಿಡ್ತಾರ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಧಿಕಾರಿಗಳು ಅದಕ್ಕೆ ತಕ್ಕಂತ ಉತ್ತರವನ್ನ ಕೂಡ ಕೊಡ್ತಿರ್ತಾರೆ. ಸೊ ಇದೊಂದೇ ಗ್ರಾಮ ಅಂತ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಸ್ಪೆಷಲಿ ಕರೆಮನಾಯಕ್ ಅವರ ಒಂದು ವಿಭಿನ್ನವಾದಂತಹ ಪ್ರಯತ್ನ ಇದು. ಇನ್ಫ್ಯಾಕ್ಟ್ ತುಂಬಾ ಜನ ಇದಕ್ಕೆ ಮನೆ ಬಾಗಿಲಿಗೆ ಮನೆ ಮಗಳು ಅನ್ನುವಂತಹ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳು ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇರುವಂತದ್ದನ್ನ ಗಮನಿಸಬಹುದು. ಸೊ ಮಹಿಳೆಯರಿಗಾಗಿ ಅನ್ನುವಂತಹ ಕಾರ್ಯಕ್ರಮ. ಇಲ್ಲ Okay. ಏನದ ಇವ್ರಿಗೆ ಮೊದಲು ಗ್ರಾಮ ಸಭೆ ಮಾಡಿ PMI ಮನೆ GPS ಮಾಡ್ರಿ ಇದನ್ನ. ಹಾ? ಮಾಡಿಕೊಡ್ರಿ ನೋಡ್ರಿ ಏನ್ ಹೇಳಕತ್ತಾರ ನೋಡ್ರಿ ಅಮ್ಮ, ತಿಳ್ಕೊಳ್ರಿ. ನಡಿಕೆ ಅಂತ ಕುಂತೀವಿ ಅಂತಾರಿ, ಇನ್ನ ಏನ್ ಕೆಲ್ಸ ಮಾಡ್ತೀರಿ ಹೇಳ್ರಿ ನೀವು? ಸರಿ ಅಮ್ಮ, ನಾನ್ ಹೇಳಿ ಆಮೇಲೆ ಮಾತಾಡಿಸ್ತೀನಿ, ನಿಮ್ ಮನೆ ಮಾಡಿಸ್ಕೊಡ್ತೀನಿ, ಕೊಡ್ರಿ. ಹಾ? ಸರಿ ಕುಂದ್ರ ಮಾಮ. ಇಲ್ಲ ಹೇಳಿದ್ದಲ್ಲ, ಆಯ್ತು ನಾನು ಮಾಡ್ತೀನಿ, ಹೇಳಿನಿ. ಓಕೆ, ಕರೆಮ ನಾಯಕ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನ್ ಕಾರ್ಯಕ್ರಮ ಇದು? ಸೊ ಹೇಗ್ ಶುರು ಆಯ್ತು ಈ ಕಾನ್ಸೆಪ್ಟ್ ಅಂತ? ಇಲ್ಲ, ಇಲ್ಲಿ ಗ್ರಾಮೀಣ ಪ್ರದೇಶದಾಗ ಸಾಕಷ್ಟು ಸಮಸ್ಯೆಗಳನ್ನ ನಾನು ಗ್ರಾಮ ವಾಸ್ತವ್ಯದ ಮುಖಾಂತರ ನಾನೇನು ಎಲೆಕ್ಷನ್ ಎದುರಿಸಿದೆ. ಆ ಒಂದ್ ಸಂದರ್ಭದಲ್ಲಿ ನಾನು ಕಂಡಂತ ಒಂದು ವಿಷಯಗಳನ್ನ ನಾನೇ ನೇರವಾಗಿ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋಂಥದ್ದನ್ನ ನಾನು ಕೂಡ 1 ವರ್ಷ 2 ವರ್ಷ ತನ ನಾನು ನೋಡಿದೆ. ಆದ್ರೆ ಆ ಸಮಸ್ಯೆಗಳು ಅಲ್ಲಿ ನಮ್ಮ ಆಫೀಸ್ ಮಟ್ಟದಲ್ಲಿ ಬಗೆಹರಿದಿಲ್ಲ ಅಂತ ಗೊತ್ತಾದ್ಮೇಲೆ ನಾನೇ ಒಂದು ಗ್ರಾಮೀಣದ ಒಂದ್ ಮಹಿಳೆಯರ ಸಮಸ್ಯೆಗಳನ್ನ ಅವ್ರ ಖುದ್ದಾಗಿ ನಾನೇ ಹೋಗಿ ಅದನ್ನ ಕೇಳಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನಂತ ಒಂದು ವಿಚಾರ ಇಟ್ಕೊಂಡು ನಾನು ಕೂಡ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಅನ್ನಂತ ಒಂದು ಕಾರ್ಯಕ್ರಮನ, ಮಹಿಳೆಯರಿಗಾಗಿ ನಾನು ಕಾರ್ಯಕ್ರಮನ ನಾವು ಹಾಕೊಂಡ್ವಿ. ನಮ್ಮೆಲ್ಲಾ ತಾಲೂಕು ಅಧಿಕಾರಿಗಳು ಕೂಡ ನನ್ನೆಲ್ಲ ಜೊತೆಯಲ್ಲಿ ಅದಾರ. ಎಲ್ಲಾ ಇಲಾಖೆ ಅಧಿಕಾರಿಗಳು ಬಂದಾರ, ಅವ್ರು ಕೂಡ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾರ. ಈ ಒಂದು ಸಭೆಯಲ್ಲಿ ನಾವೇನ್ ತೀರ್ಮಾನ ಮಾಡ್ತೀವಿ, ಅವ್ರಿಗೇನ್ ಕಂಪ್ಲೇಂಟ್ ಗಳೇನ್ ಬರ್ಸಿರ್ತಾರ ಅದನ್ನ ಸಾಧ್ಯ ಆದಷ್ಟು ಇಲ್ಲೇ ಸ್ಪಾಟ್ ನಲ್ಲಿ ಬಗೆಹರಿಸಂತದಿದ್ರೆ ಸ್ಪಾಟ್ ನಲ್ಲಿ ಬಗೆಹರಿಸ್ಕೊಂತೀವಿ. ಹಂಗೇನಾದ್ರು ಬಗೆಹರ್ಸಕ್ ಆಗಿಲ್ಲ ಅಂದ್ರೆ ನಾವು ಹಂತವಾಗಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಸಭೆಗಳು ಮಾಡಿ ಈ ಒಂದು ಗ್ರಾಮೀಣ ಮಹಿಳೆಯದ ಏನ್ ಸಮಸ್ಯೆ ಅದ ಅನ್ನಂತದನ್ನ ಬಗೆಹರಿಸ್ಬೇಕನ್ನೋದು ನನ್ನ ಉದ್ದೇಶ. ಓಕೆ, ಅಲ್ಲ ಮೇಡಮ್, ಇಷ್ಟೆಲ್ಲ ರಿಸ್ಕ್ ಯಾಕೆ? ಒಂದೊಳ್ಳೆ AC ಆಫೀಸ್ ಅಲ್ಲಿ ಕುತ್ಕೊಂಡು ಅಲ್ಲೇ ಸಮಸ್ಯೆಗೆ ಕೇಳಬಹುದಿತ್ತಲ್ಲ, ಇವ್ರ ಮಧ್ಯೆ ಯಾಕೆ ಬಂದ್ರಿ ಅಂತ? ಇಲ್ಲ ನಮ್ಗೆ ಯಾರಿಗೆ AC ಅವಶ್ಯಕತೆ ಇಲ್ಲ. ಅವ್ರು ಆರಾಮ್ ಇರ್ತಾರಂದ್ರ ಅವ್ರು ಆರಾಮಾಗಿದ್ದೀವಿ ಅಂತೇಳಿ ನೆಮ್ಮದಿಯಿಂದ ಅವ್ರ ಜೀವನ ಮಾಡ್ತಾರಂದ್ರ ಅದೇ ಅವ್ರ ನೆಮ್ಮದಿನೇ ನನಗೆ AC ಅಂತ ನಾನ್ ತಿಳ್ಕೊಂತೀನಿ. ಅದನ್ನ ಬಿಟ್ರೆ ನನಗೆ ಯಾವ ಅವಶ್ಯಕತೆ ಇಲ್ಲ AC ಇದ್ದದು. ಹಂಗಾಗಿ ನನ್ನ ನಿಜವಾಗ್ಲೂ ಒಬ್ಬ ಮಹಿಳೆ ಆದ್ರೆ ನಾನ್ ನಮ್ ಸಮಸ್ಯೆ ಮಾತಾಡ್ಬೋದು, ಬಗೆಹರಿಸಬಹುದು ಅಂತೇಳಿ ಎಲ್ಲಾ ರೀತಿಯಿಂದ ಪ್ರಭಾವ ಇರ್ತಕ್ಕಂಥವ್ರನ್ನ ಸೋಲಿಸಿ ನನ್ನಂತ ಮಹಿಳೆಯನ್ನ ಗೆಲ್ಸ್ಯಾರ. ಹಂಗಾಗಿ ನಾ ಮಹಿಳೆಯರಿಗಾಗಿ ನಾನು ಕೊನೆ ಉಸಿರಿರುವವರೆಗೂ ಕೂಡ ಮಹಿಳೆಯರಿಗಾಗಿ ಇರ್ತೀನಿ, ಅವ್ರ ಸಮಸ್ಯೆಗಳ ಜೊತೆಗಿರ್ತೀನಿ. ಆದ್ರೂ ಕೂಡ ಇಲ್ಲಿ ಏನ್ ನಮ್ಗಂದ್ರೆ
ಮಹಿಳೆಯರ ಮನೆಗಳ ವಿಷಯ ಹೇಳ್ತಾರ, Okay. ಶೌಚಾಲಯಗಳ ಬಗ್ಗೆ ಹೇಳ್ತಾರ, ಮತ್ತೆ ಕರೆಂಟಿನ ಬಗ್ಗೆ ಅವರು ಕೂಡ ಬಹಳಷ್ಟು ಹೇಳ್ತಾರ. ಹಂಗಾಗಿ ಈ ತರ ವಿಷಯಗಳನ್ನ ನಮ್ಮ ತಾಲೂಕು ಮಟ್ಟದಲ್ಲೇ ಬಗೆಹರಿಸಿಗಳಿರೋದ್ರಿಂದ ನಾನು ಕೂಡ ಇಲ್ಲಿ ಮಹಿಳೆಯರ ಜೊತೆ ಇದ್ದೀನಿ. ಅದಲ್ದೇನೆ ಏನಾದ್ರೂ ಬಗೆಹರಿಸಿಗಳಕ್ಕಾಗ್ಲಿಲ್ಲ ಅಂತಂದ್ರೆ ನಾನು ಕೂಡ ನನ್ನ ತಾಲೂಕಿನ ಪರವಾಗಿ, ನನ್ನ ತಾಲೂಕಿನ ರೈತರು ಮತ್ತು ಮಹಿಳೆಯರ ಪರವಾಗಿ ಸೆಷನ್ ನಲ್ಲಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತರಕ ನಾ ಪ್ರಯತ್ನ ಮಾಡ್ತೀನಿ. ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ? ಇಲ್ಲಿ ನಮಗ ತಾಲೂಕ ಪಂಚಾಯತಿ ಇಒರ್ ಅದಾರ, ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಅದಾರ, ನಮ್ಮ RWS ಅಧಿಕಾರಿಗಳದಾರ, ನಮ್ಮ KB ಅಧಿಕಾರಿಗಳದಾರ, ಪೊಲೀಸ್ ಅಧಿಕಾರಿಗಳದಾರ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಅದಾರ. ಇಲ್ಲೆಲ್ಲ ನಮ್ಮ ಜೈಗಳದಾರ, ಎಗಳದಾರ, PWD ಅಧಿಕಾರಿಗಳದಾರ, ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳದಾರ. ಎಲ್ಲರೂ ಇಲ್ಲಿ ಎಲ್ಲಾ ನಮ್ಮ ಏಡಿಯವರು ಅದಾರ. ಯಾಕಂದ್ರೆ ಏಡಿಯವರು ಬಹಳ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ. ಯಾಕಂದ್ರೆ ಅವರಿಗೆ ನರೇಗಾದಾಗ ಮಹಿಳೆಯರಿಗೆ ಕೆಲ್ಸ ಕೊಡ್ಬೇಕು. ಆ ಕೆಲ್ಸ ಸರಿಯಾಗಿ ಆಗ್ಯದ ಇಲ್ಲ, ನಿಮ್ ಕೆಲ್ಸ ಸಿಕ್ಕದಿಲ್ಲ ಅನ್ನೋದ್ರ ಬಗ್ಗೆ ಈಗ ಕೂಡ ಚರ್ಚೆ ಆಗ್ತದ. ಅದ್ರ ಬಗ್ಗೆ ಕೂಡ ಏಡಿಯವರು ಕೂಡ ಅದಾರ, ಅಣ್ಣಾರಾವ್ ಅವ್ರ ಅಂತ ಹೇಳಿ. ಇನ್ನು ಸುಮಾರು ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟವ್ರು ನಾನ್ ಕರ್ಕೊಂಡ್ ಬಂದಿನಿ. ಮತ್ತೆ ನಮ್ಮ ಇವರು ಪಶು ಇಲಾಖೆ ಅಧಿಕಾರಿಗಳು ಕೂಡ ಅದಾರ. ಈಗ ನೋಡ್ರಿ, ನಮ್ಮಲ್ಲಿ ಜಾನುವಾರುಗಳ ಸಂಖ್ಯೆ ಇಡೀ ಜಿಲ್ಲೆಯಲ್ಲಿ ನಮ್ಮಲ್ಲಿ ಜಾಸ್ತಿ ಅದಾವ. ಈಗೆಲ್ಲ ಈ ಒಂದು ಆಧುನಿಕ ಒಂದ್ ಇದ್ರಲ್ಲಿ ನಾವೆಲ್ಲ ಜಾನುವಾರುಗಳನ್ನ ನಾವ್ ಯಾರು ಅಷ್ಟು ಇಷ್ಟಪಡೋದಿಲ್ಲ. ಆದ್ರೆ ನಮ್ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ ತಾಲೂಕು ಅಧಿಕಾರಿಗಳು ಜಾನುವಾರುಗಳಿಗೆ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋದ್ರಿಂದ ಹಂಗಾಗಿ ಅವ್ರು ಕೂಡ ಬಂದಾರ. ಅವು ಸ್ಕೀಮ್ಗಳೆಲ್ಲ ಅವ್ರು ಕೂಡ ಕೊಟ್ರ, ಹೈನುಗಾರಿಕೆ ಈ ತರ ಮಾಡ್ಕೊಳಕ್ ಅವ್ರು ಕಾರ್ಯಕ್ರಮಗಳು ಕಾರ್ಯಾಗಾರ ಮಾಡ್ಯಾರ. ಹಂಗಾಗಿ ನಾನು ಆ ವಿಷಯಗಳನ್ನ ಮಹಿಳೆಯರಿಗೆ ಗೊತ್ತಾಗ್ಬೇಕು, ತಾಲೂಕು ಅಧಿಕಾರಿಗಳ ಮಹಿಳೆಯರಿಗೆ ಹೇಳ್ಬೇಕು, ಅವ್ರವ್ರ ಇಲಾಖೆಗೆ ನಿಮ್ಗೆ ಏನ್ ಸೌಲಭ್ಯಗಳದಾವ, ಏನ್ ತಗೊಂತೀರಿ ಅಂತ ನನ್ ಮುಖಾಂತರನೇ ಹೇಳಂತ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಮಾಡ್ತಾ ಇದೀವಿ. ಓಕೆ ಮೇಡಮ್, ಏನ್ ಹೆಚ್ಚಿನದಾಗಿ ಏನ್ ವಿಚಾರಗಳನ್ನ ಇಟ್ಕೊಂಡ್ ಬರ್ತಾರೆ ನಿಮ್ಮ ಕ್ಷೇತ್ರದ ಜನ, ಮಹಿಳೆಯರು ಸ್ಪೆಷಲಿ? ಇಲ್ಲಿವರೆಗೆ ಮಹಿಳೆಯರು ಶಾಸಕರನ್ನ ಯಾರು ಭೇಟಿ ಆಗಿಲ್ಲ. ಈಗ ನಾನ್ ಗೆದ್ದ ಮೇಲೆ ಅವ್ರು ಗೆಲ್ಸ್ಕೊಂಡಾರ ನನ್ನ. ಹಂಗಾಗಿ ಮಹಿಳೆಯರೆಲ್ಲ ಏನಂತಂದ್ರೆ ಅವ್ರಿಗೆ ಜಾಸ್ತಿ ಬೇರೆ ಏನ್ ವಿಷಯ ಮಾತಾಡೋದಿಲ್ಲ. ಮನೆಗಳದ್ದು ಕೇಳ್ತಾರ, ಶೌಚಾಲಯದ ಕೇಳ್ತಾರ, ಎಲ್ಲ ಚರಂಡಿಗಳು ಮೂಲಭೂತ ಸೌಕರ್ಯಗಳದ್ದು ಕೇಳ್ತಾರ. ಹಂಗಾಗಿ ಇವು ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ ಎಲ್ಲ ಮಾತಾಡ್ತಿರ್ತಾರ. ಏನ್ ಅವ್ರೇನ್ ನಾವು ಎಲ್ಲರೂ ನನ್ನ ಗೆಲ್ಸಿದ್ದೆ ಅವ್ರಿಗೊಂದ್ ಸಂತೋಷ. ಆದ್ರೂ ಕೂಡ ನಾನು ಸುಮ್ನೆ ಅವ್ರು ಗೆಲ್ಸ್ಯಾರ ಅಂತೇಳಿ ನಾನು ಕಾಲಹರಣ ಮಾಡೋದ್ ಬೇಡ. ಅವ್ರ ಜೊತೆಲಿದ್ದು ನನಗೇನ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡ್ಬೇಕು. ಓಕೆ, ಇನ್ಫ್ಯಾಕ್ಟ್ ನಾನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಕವರ್ ಮಾಡೋದಕ್ಕೆ ಹೋಗ್ತಾ ಇರ್ತೀನಿ. ಅಲ್ಲಿ ಶಾಸಕರ ಕಚೇರಿಯ ಮುಂದೆ ಜನ ಕ್ಯೂ ನಿಂತಿರುವಂತದ್ದನ್ನ ನೋಡ್ತೀವಿ. ಆದ್ರೆ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಕ್ಯೂ ಬಂದು ನಿಲ್ಲುವಂತಹದ್ದು ಬಹುಶಃ ದೇವದುರ್ಗದಲ್ಲಿ ಈ ತರದ್ದೆಲ್ಲ ಅಸಾಧ್ಯಗಳೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಸಮಸ್ಯೆಗಳನ್ನ ಕೇಳೋಣ, ಜನರದ್ದು ಏನಿದೆ ಅನ್ನುವಂಥದ್ದು. ಏನ್ ಸಮಸ್ಯೆ ತಗೊಂಡ್ ಬಂದಿದ್ದೀರಿ? ಏನ್ ಬೇಕು ನಿಮ್ಗೆ? ನಮ್ಗ ನೀರ್ ಬೇಕು, ಮನೆ ಬೇಕು. ಸಿಗ್ಗಡ್ದ ಓನಾಗ ನಳ ಹಾಕ್ಬೇಕು. ನಮ್ಗ ನೀರಿಲ್ಲ. ನಾವ್ ನೀರಿನ ಸಹಾಯ ಮನ ಕಾಲಕ್ಕೆ ಹೋಗಿ ಬಿದ್ದು ಸಹಾಯ ಮನ್ ಏನಂತಾರ ನಿಮ್ MLA ಅವರು? ನಿಮ್ MLA ಅವ್ರು ಏನಂತಾರ? ನಮ್ಮ ಕೊಡ್ತೀವ ಅಂತಾರ. ಈಗ ಭೇಟಿಯಾಗಿ ಆಕಿ ನಾವ್ ಹಿಡ್ಕೊಂತೀವಿ, ನಮ್ಮನ್ನ ಆಕಿ ಹಿಡ್ಕ. ಅಲ್ಲಮ್ಮ, ಊರಾಗಲ್ಲ ನಾವು ಕೊಡ್ತೀವಿ ಅಂತ ಹೇಳಿವಲ್ಲ. ಹೇಳ್ರಿ, ಕೊಡ್ತೀವಿ ಇಲ್ಲ, ಕೊಡೋಣ ಇಲ್ಲ. ಈಗ ಕೊಡ್ತಾರಿಲ್ಲ, ಈಗ ಮುಂದ ಈಗ ನಾ ಬಂದಿನಲ್ಲ, ಕೊಡ್ತಾರಿಲ್ಲ. ಅಲ್ಲ, ನೀವೇನ ಕೇಳಿದ್ರಿ ಅಲ್ಲ ನನ್ನ ಬಂದು. ಒಂದ್ ನಿಮಿಷ ಆಯ್ತಾ ಮ್ಯಾಮ್? ಏನ್ ಕೇಳಿದ್ರಿ ಅಲ್ಲ ಮಕ್ಕ, ನೀವ್ ಬಂದು ನನ್ನ ಕೊಟ್ಟಿವೆ ಹೇಳ್ಬೇಕ. ಏನ್ ಕೇಳಿ ಮತ್ ನಾ ಬಂದಾಗ, ನೀವ್ ಬಂದಾಗ ನಾನ್ ಇರ್ತೀನಿ ಹೇಳ್ಬೇಕು ಅವ್ರಿಗೆ. ಅಜ್ಜಿ ಯಾರಿದು? ಕರಿಯಮ್ಮ, ಚಿಂತಕೊಂಡ್ ಕರಿಯಮ್ಮ. ಅಯ್ಯೋ, ಇರ್ಲಿ. ಇದು ಆಕ್ಚುಲಿ ಜನರ ಅಭಿಮಾನ. ಇನ್ಫ್ಯಾಕ್ಟ್ ಸಮಸ್ಯೆಗಳು ಒಂದು ಕಡೆ ಇದ್ದರೂ ಕೂಡ ಶಾಸಕರಿಗಾಗಿ ಅವರ ಕಣ್ಣಲ್ಲಿರುವಂತಹ ಪ್ರೀತಿ ಸಾಕ್ಷಿ ಆಗ್ತಾ ಇದೆ. ಕರಿಯಮ್ಮ ಚಿಂತ್ಲಕುಂಟಿ ಕರಿಯಮ್ಮ ಅಂತ ಹೇಳಿ. ಮೇಡಮ್ ಹೇಳ್ರಿ, ಅನುಕೂಲ ಆಗ್ತಿದ್ಯಾ ನಿಮ್ಗೆಲ್ಲ ಈ ಕಾರ್ಯಕ್ರಮ? ಯಾವ ತರ ಅನುಕೂಲ ಆಗ್ತಾ ಇದಾರೆ? ಇವಾಗ ಮಾಡ್ತೀವಿ ಅಂತ ಹೇಳ್ತಾರೆ, ನೋಡ್ಬೇಕ್ರಿ ಮಾಡ್ತಾರೆ ಏನಂತ. ಬೇರೆ ಯಾರಾದ್ರೂ MLA ಗಳು ಮಾಡಿದ್ರ ಈ ತರ? ಗೊತ್ತಿಲ್ಲ. ಕೈ ಬರ್ಬೇಕ್ರಿ ಚಿಗುಡ್ದಾಗ. ಈ ತರ ಬಂದಿಲ್ಲ MLA ಗಳ. ನಾವ್ ನೋಡಿಲ್ಲ. ನಾವ್ MLA ಗಳು ನೋಡಿಲ್ಲ.
ಈ ತರ ಬಂದಿಲ್ಲ. ಈಗ ನಾವ್ ಹೆಣ್ಮಕ್ಳು ನಾವು ಆಕಿನ ಮುಂದೆ ತಂದ್ವಿ, ನಮ್ಗೆ ಹೆಣ್ಮಕ್ಳ ಸಲುವಾಗಿ ಆಗಿ ಬಂದ. ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ಸಿಗುತ್ತಂತ ಅನ್ಕೊಂಡಿವ್ರಿ. ಸಿಗುತ್ತೆ ಸಿಗುತ್ತದಂತ ಕೇಳಕತ್ತೀವ್ರಿ ನಾವು. ಸಿಕ್ಕಾಪಟ್ಟೆ ಜನ ಇದಾರೆ. ಸೊ ನನ್ ಜೊತೆ ಗೌರಿ ಕೂಡ ಇದಾರೆ. ಯಾವಾಗ್ಲೂ ಕೂಡ ಫ್ಯಾಮಿಲಿ ಅವ್ರದ್ದೊಂದು ಕಂಪ್ಲೇಂಟ್ ಏನು ಅಂತಂದ್ರೆ ಇವ್ರಿಗೆಲ್ಲ ಸಮಯ ಕೊಡ್ತಾರೆ, ನಮಗ್ ಸಮಯ ಕೊಡಲ್ಲ ಅನ್ನುವಂಥದ್ದು ಇರುತ್ತೆ. ಸೊ ಎಷ್ಟು ಹೊತ್ತು ಈ ಕಾರ್ಯಕ್ರಮ ನಡೆಯುತ್ತೆ? ಈ ಕಾರ್ಯಕ್ರಮ ಶುರುವಾದಾಗಿಂದ ತಾಯಿಯವರು ನಿಮ್ಗೆ ಎಷ್ಟು ಟೈಮ್ ಕೊಡ್ತಿದ್ದಾರೆ? ಸರ್ ಆತರ ಫಸ್ಟ್ ಇಂದಾನು ಅಷ್ಟೇ, ಅಮ್ಮ ಜನಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು. ಅಂದ್ರೆ ತಾಲೂಕಿನ ಜನಗಳು ಅವ್ರ ನೆಮ್ಮದಿಯಾಗಿದ್ರೆ ಅವ್ರಿಗೆ ಅದೇ ಸ್ವರ್ಗ ತರ. ನಾವು ಲೈಕ್ ನಮಗೇನಂದ್ರೆ ಅವ್ರು ಖುಷಿ ಆಗಿದ್ರೆ ನಮಗೆ ಅದೇ ಖುಷಿ. ಅದೇ ರೀಸನ್ ಇಡೀ ಫ್ಯಾಮಿಲಿನ ಐ ಥಿಂಕ್ ಅಮ್ಮಂಗ್ ಸಪೋರ್ಟ್ ಮಾಡ್ತಾ ಇದೀವಿ ಎಲ್ಲಾ ವಿಷಯದಲ್ಲಿ. ಅಮ್ಮಂಗ್ ಏನಂದ್ರೆ ಸಮಸ್ಯೆಗಳು ಎಷ್ಟು ನಿಭಾಯಿಸ್ತಾರೆ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಆ ವಿಷಯದಲ್ಲಿ ನಾವು ಫ್ಯಾಮಿಲಿ ಆಗಿ ಫುಲ್ ಸಪೋರ್ಟ್. ಸೊ ಹೇಗೆ ಇಷ್ಟೊಂದು ಹತ್ರ ಆದ್ರಿ ಜನಕ್ಕೆ ಅಂತ? ಸರ್ ಇದೇನು ಹೊಸದಲ್ಲ. ಈಗ ಆಲ್ಮೋಸ್ಟ್ 15 ಇಯರ್ಸ್ ಅಮ್ಮ ಪಾಲಿಟಿಕ್ಸ್ ಅಂತ ಏನ್ ಸ್ಟಾರ್ಟ್ ಆದಾಗಿಂದ ನಮ್ ಮನೆ ಒಂಥರ ಇದೇ ತರಾನೇ ಇರೋದು. ನಮ್ಗೀಗ ಪೊಲಿಟಿಕ್ಸ್ ರಾಜಕೀಯದ ಸಲುವಾಗಿ ಇವ್ರೆಲ್ಲಾರನ್ನ ಮೀಟ್ ಆಗ್ತಾ ಇಲ್ಲ. ಅಮ್ಮ ಮದ್ವೆ ಇರ್ಲಿ, ಕಾರ್ಯಕ್ರಮ ಇರ್ಲಿ, ಏನೇ ಇರ್ಲಿ, ಅವ್ರು ನಮ್ ಫ್ಯಾಮಿಲಿ ತರ, ನಾವ್ ಅವ್ರ ಫ್ಯಾಮಿಲಿ ತರ. ಒಂಥರ ಅಮ್ಮನ್ನ ಅವ್ರ ಅಮ್ಮ ಅಂತಾನೆ ಅಂತಾರೆ, MLA ಅಂತ ಅನ್ನಲ್ಲ, ಕರೆಮಮ್ಮನೇ ಅಂತಾರೆ. ನೀವು ಪ್ರತಿಯೊಂದ್ ಮಗು ಕೇಳಿದ್ರು ಕರೆಮಮ್ಮ ಅಂತಾರೆ, ದೊಡ್ಡವ್ರನ್ನ ಕೇಳಿದ್ರು ಕರೆಮಮ್ಮ ಅಂತಾರೆ. ಸೊ ಅವ್ರುನು ನಮ್ಮನ್ನ ಫ್ಯಾಮಿಲಿ ಅನ್ಕೊಂಡಿದಾರೆ, ನಾವು ಅವ್ರನ್ನ ಫ್ಯಾಮಿಲಿನೇ ಅನ್ಕೊಂಡಿದೀವಿ. ಸೊ ಏನು ಡಿಫ್ರೆಂಟ್ ಅನ್ನಿಸ್ತಾ ಇಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಮನೆಯಿಂದ ಹೊರಡ್ತಾರೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಗೋಸ್ಕರ? ಯೂಶಲಿ 7:30 ಹೊರಡ್ತಾರೆ. 7:30 8 o'clock ಎಲ್ಲ ಅಧಿಕಾರಿಗಳ ಜೊತೆ ಇಲ್ಲಿ ಬರ್ತಾರೆ. ಇಲ್ಲಿ ಅಧಿಕಾರಿಗಳದ್ದು ಏನೇನ್ ಸಮಸ್ಯೆಗಳು ಇಲ್ಲಿ ಆಗತ್ತೆ ಸ್ಥಳದಲ್ಲಿ ಪರಿಹರಿಸಕ್ ಆಗೋದ್ನ ಇಮಿಡಿಯೇಟ್ಲಿ ಪರಿಹರಿಸ್ತಾರೆ. ಏನಾದ್ರೂ ತುಂಬಾ ಕಷ್ಟದಿದೆ ಅಂತಂದ್ರೆ PA ಅವರಿಗೆಲ್ಲ ಸೂಚನೆ ಕೊಟ್ಬಿಟ್ಟು ಅದನ್ನ ಫಾಲೋ ಅಪ್ ಮಾಡಿಸ್ತಾರೆ. ಓಕೆ, ಬಟ್ ಇಷ್ಟು ಜನ ಅಧಿಕಾರಿಗಳನ್ನ ಕೋಆರ್ಡಿನೇಟ್ ಮಾಡಿ ಒಂದೇ ಸತಿಗೆ ಸ್ಪಾಟ್ ಕರ್ಸೋದು ಇಟ್ ಇಸ್ ಅ ವೆರಿ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಹೇಗೆ ಯಾರು ಮ್ಯಾನೇಜ್ ಮಾಡ್ತಾರೆ ಇದನ್ನೆಲ್ಲ? PA ಅವರ ಮ್ಯಾನೇಜ್ ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ. ಅಂದ್ರೆ ಏನಂದ್ರೆ ಫಸ್ಟ್ ಗೆನೆ ಅಮ್ಮ ಏನ್ ಕಾರ್ಯಕ್ರಮ ಇದನ್ನ ಹಾಕೊಂಡಿದ್ದಾರೆ, ಇದು ಒಂಥರ ತುಂಬಾ ಯುನೀಕ್. ಹಾಗೆ ಅಮ್ಮಂಗೆ ಏನಂದ್ರೆ ಒಂದ್ ಬೇಜಾರಿತ್ತು, ವಿನ್ ಆದ್ಮೇಲೆ ನಾನು ಅವ್ರಿಗೆ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ರೀಚ್ ಬರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಬಟ್ ಹೆಣ್ಮಕ್ಳ ಜೊತೆ ಪರ್ಸನಲ್ ಆಗಿ ಮಾತಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ. MLA ಆದ್ಮೇಲೆ ನಿಮ್ಗೆ ಗೊತ್ತಿದೆ ಮೀಟಿಂಗ್ಸ್ ಅದು ಇದು ಅಂತ. ಸೊ ಆ ಕಾರ್ಯಕ್ರಮ ಅಮ್ಮಂಗೆ ಸಡನ್ ಆಗಿ ಈ ಕಾರ್ಯಕ್ರಮ ತಲೆಗ್ ಬಂತು. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ಅಧಿಕಾರಿಗಳು ಫ್ರೀ ಇರ್ತಾರೆ, ಅಮ್ಮನೂ ಅಷ್ಟೇ. ಏನೇ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು 11 o'clock ನಂತರ, ಮೀಟಿಂಗ್ಸ್ ಏನೇ ಇರ್ಲಿ. ಈಗ ಖಾಲಿ ಅವರ್ನ ಅಲ್ಲಿ ಮನೆ ಹತ್ರನು ಜನ ಸ್ಪಂದನೆ ಮಾಡ್ತಾ ಇದ್ರು. ಅದೇ ಅವರ್ಸ್ ನ ಸೀದಾ ಹೆಣ್ಮಕ್ಳಿಗೆ ಕೊಟ್ಬಿಟ್ರೆ ಹೆಣ್ಮಕ್ಳು ನನಗ್ ಮನೆ ಹತ್ರನೇ ಸಿಕ್ಬಿಡ್ತಾರಲ್ಲ, ಅವ್ರಿಗೂನು ಅಧಿಕಾರಿಗಳನ್ನ ಬಂದ್ ಸೌಲಭ್ಯ ಮುಗಿಸ್ಬೋದು ಮನೆ ಬಾಗ್ಲಿಗೆ ಅಂತ ಹೇಳಿ ಈ ಪ್ರೋಗ್ರಾಮ್ ಹಾಕೊಂಡಿದ್ವಿ. ಓಕೆ, ನಾನು ಕೆಲವೊಂದು ಸುದ್ದಿಗಳನ್ನು ನೋಡಿದ್ದೆ, ಸಾಮಾಜಿಕ ಕಾರ್ಯಕರ್ತನಿಗೆ ಧಮಕಿ ಅಂತ. ಬಟ್ ಸಾಮಾನ್ಯ ಜನರು ಯಾಕೆ ಅಷ್ಟೊಂದು ಬೆರೀತಿದ್ದಾರೆ ಅಂತ ಧಮಕಿ ಹಾಕೋರಿಗೆ? ಸರ್ ನನಗೆ ಶಾಕಿಂಗ್, ಅದು ತುಂಬಾ ಶಾಕಿಂಗ್. ನನಗೆ ಬೇರೆಯವ್ರು ಹೇಳದ್ಮೇಲೆ ಗೊತ್ತಾಯ್ತು ವಿಷಯ. ನ್ಯೂಸ್ ಅಲ್ಲಿ ಈ ತರ ಬರ್ತಾ ಇದೆ ನಿಮ್ ಬಗ್ಗೆ ಅಂತ. ಐ ಆಮ್ ಎಜುಕೇಟೆಡ್ ಸರ್. ಫಸ್ಟ್ ಗೆ ಹೇಳ್ತೀನಿ, ನನ್ನ ಜಾಬ್ ಬಿಟ್ಬಿಟ್ಟು ನಾನು 1 ವರ್ಷ ಎಲೆಕ್ಷನ್ ಅಲ್ಲಿ ಓಡಾಡಿದೀನಿ. ಅಮ್ಮಗ್ ನಾನು ಅವ್ರ ಜೊತೆ ನಾನು ಬೆರ್ತು ಮಾತು ಕೊಟ್ಟಿದ್ದೀನಿ, ಮಾತು ಈಡೇರಿಸ್ಬೇಕಂತ ನಾನು ಇಲ್ಲಿಗೆ ಬಂದಿದ್ದು. ಯಾರಿಗೂ ನಮಗೇನೆ ಎಷ್ಟೊಂದು ಮುಂಚೆ ನಿಮಗೆ ಗೊತ್ತಿದೆ ಅದೆಲ್ಲ, ಆ ತರದೆಲ್ಲ ಆಗಿದೆ. ಆ ತರ ಫೇಸ್ ಮಾಡಿ ನಾವು ಬಂದವರು, ಮಿಡಲ್ ಕ್ಲಾಸ್ ಪ್ರಾಪರ್ ಫ್ಯಾಮಿಲಿ ನಮ್ದು. ಅಂತವ್ರು ನಮಗೆ ಆ ಕಷ್ಟಗಳೆಲ್ಲ ಗೊತ್ತಿದೆ. ನಾನ್ ಯಾರಿಗೂ ಧಮಕಿ ಆಗೋ ಅವಶ್ಯಕತೆ ಬಿದ್ದಿಲ್ಲ ನನಗೆ, ನಾನ್ ಮಾಡೋದು ಇಲ್ಲ ಆ ತರ ಕೆಲ್ಸ. ಓಕೆ, ಜನರನ್ನ ಕೂಡ ಮಾತಾಡಿಸ್ತೀನಿ, ಬನ್ನಿ ಈ ಕಡೆ ಬಂದ್ಬಿಡಿ ಮೇಡಮ್. ಗೊತ್ತಾ ಯಾರು ಅಂತ? ಯಾರಿದು? ತಂಗಿ. ತಂಗಿ? ನಿಮ್ ತಂಗಿ ಧಮಕಿ ಹಾಕ್ತಾರಂತಲ್ರಿ? ಹಾಕ್ತಾರ? ಇಲ್ರಿ, ಒಳ್ಳೆ ಹುಡುಗಿರಿ. ಹೆಂಗೆ ನಿಮ್ ಸಮಸ್ಯೆಗಳಿಗೆಲ್ಲ ಸ್ಪಂದಿಸ್ತಾರ? ಬನ್ನಿ ಮೇಡಮ್, ನಿಮ್ ಮಾತಾಡಿ. ಸ್ಪಂದಿಸ್ತಾರಿ. ಯಾರು ಬಡವರು ಶ್ರೀಮಂತರ ಅಂತ ಕೇರ್ ಮಾಡಲ್ರಿ, ಎಲ್ಲಾರ್ಗು ಒಂದೇ ತರ ಇದು ಮಾಡ್ತಾರಿ, ಸಮಾಧಾನ ಮಾಡ್ತಾರಿ. ಎಲ್ಲಾ ಸಮಸ್ಯೆಗಳಿಗೂ ಬಗೆಹರಿಸ್ತಾರಿ. ಮಹಿಳೆಯರಿಗಾಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ವೃದ್ಧರಿಗೆ ಮತ್ತು ಅಂಗವಿಕಲರಿಗೆಲ್ಲ ಫುಲ್ ಹೆಲ್ಪ್ ಆಗೈತಿ. ಆಮೇಲೆ ಮಹಿಳೆಯರಿಗಾಗಿ ಶೌಚಾಲಯ ಅವೆಲ್ಲ ಅನುಕೂಲ ಆಗೈತ್ರಿ. ಇದರಿಂದ ನಾವು ಯಾವ್ದೇ ಅಧಿಕಾರಿಗಳನ್ನು ಭೇಟಿ ಆಗಕ್ ಆಗ್ತಿರ್ಲಿಲ್ಲ. ಇಲ್ಲಿಂದ ಕರೆಸಿದ ಸಲುವಾಗಿ ನಾವು ಎಲ್ಲಾನು ಸಮಸ್ಯೆನು ಎಲ್ಲಾ ಅಧಿಕಾರಿಗಳ ಮುಂದೆ ಹೇಳ್ಬೋದು. ಓಕೆ, ಗೌರಿ ಬಗ್ಗೆ ಇಷ್ಟೊಳ್ಳೆ ಒಪಿನಿಯನ್ ಇರ್ಬೇಕಾದ್ರೆ ಲೈಕ್ ಆ ತರದ್ ನೆಗೆಟಿವ್ ನ ಹೇಗೆ ಹ್ಯಾಂಡಲ್ ಮಾಡ್ತೀರಿ, ಹೇಗ್ ನೋಡ್ತೀರಿ ಅಂತ? ಸರ್ ನಂಗೆ ಫಸ್ಟ್ ಗೆ ಇಟ್ಸ್ ನ್ಯೂ ಟು ಮೀ. ಅಂದ್ರೆ ನಂಗಿನ್ನು ಹೊಸದಿದ್ದು. ಹೆಂಗೆ ಅಂದ್ರೆ ನನಗೆ
ಲೈಕ್ ಮುಂಚೆ ನಾನು ಬೇರೆಯವ್ರ ಬಗ್ಗೆ ಟಿವಿಲೆಲ್ಲ ನೋಡಿ ನಾನು ನಂಬಿಡ್ತಾ ಇದ್ದೆ. ಓ ಮೇ ಬಿ ಇರ್ಬೋದೇನೋ, MLA ಆದ್ಮೇಲೆ ದೌರ್ಜನ್ಯ ಎಲ್ಲ ಮಾಡೋ ತರದವ್ರು ಇರ್ತಾರೇನೋ ಅನ್ನೋ ತರ. ಬಟ್ ಈಗ ಒಂದ್ ಸ್ವಲ್ಪ ನನಗೆ ಓ ನಂದೇ ವಿಷಯದಲ್ಲಿ ಹಿಂಗ ಆಯ್ತಲ್ಲ, ಸ್ವಲ್ಪ ವಿಷಯಗಳನ್ನ ತೂಗ್ಸಿ ನಿಜವಾಗ್ಲೂ ನಾ ಫ್ಯಾಕ್ಟ್ ಚೆಕ್ ಮಾಡ್ಕೋಬೇಕು. ಬಿಕಾಸ್ ನಾವ್ ಎಷ್ಟೊಂದು ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ನಂಬಿಡ್ತೀವಿ. ಆತರ ನಂಬಾರ್ದು ಅಂತ ನನಗೆ ಸ್ವಂತ ಅರಿವಾಗಿದೆ. ಬಿಕಾಸ್ ನನಗೆ ಅನ್ಎಕ್ಸ್ಪೆಕ್ಟೆಡ್ಲಿ ನಾನೇನಿಲ್ಲ, ನಾನ್ ಮೇನ್ಲಿ ಏನ್ ಗೊತ್ತಾ, ಅಧಿಕಾರಿಗಳ ಜೊತೆ ನಾನು ಇವತ್ವರೆಗೂ ಮಾತಾಡಿಲ್ಲ. ನಾನ್ ಏನೇ ಆ ತರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ನಂದ್ ಏನೇ ಇದ್ರು ಅಮ್ಮಂದು ಸಣ್ಣ ಪುಟ್ಟ ಕಾರ್ಯಕರ್ತರದ್ದು ಮದ್ವೆಗಳು ಕಾರ್ಯಕ್ರಮಗಳು ಅವರಿಗೆ ಬೇಜಾರಾಗ್ಬಾರ್ದು. ನಮ್ಮ ಮನೆಗೆ ಒಂದ್ ದಿನಕ್ಕೆ 30 ಮದ್ವೆ ಕಾರ್ಡ್ ಬರುತ್ತೆ. ಅಮ್ಮ ಒಬ್ರೇ ಹೋಗಕ್ ಆಗಲ್ಲ. ಅವ್ರ ಜನಗಳ ಜೊತೆ ನಾನು ನಿಮಗೆ ಆಲ್ರೆಡಿ ಹೇಳಿದೀನಿ, ಮನೆಯವ್ರ ತರ ನಾವು ಕಾರ್ಯಕರ್ತನ ಇರ್ಬೋದು, ಜನಗಳನ್ನ ಮನೆಯವ್ರ ತರ ಟ್ರೀಟ್ ಮಾಡ್ತೀವಿ ಅಂತ. ಆ ರೀಸನ್ಗೆ ಮದ್ವೆಗಳನ್ನೆಲ್ಲ ಮಿಸ್ ಮಾಡಬಾರ್ದು ಒಂದೇ ಕಾರಣಕ್ಕೆ ನಾನು ಜಾಬ್ ಬಿಟ್ಬಿಟ್ಟು ನಾನು ಇಲ್ಲಿಗೆ ಅಮ್ಮಂಗ್ ಸಪೋರ್ಟ್ ಮಾಡಕ್ಕೆ ಕಾರ್ಯಕ್ರಮಗಳ ಬಗ್ಗೆ ಇದ್ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ಬೇರೆ ಏನು ಉದ್ದೇಶ, ರಾಜಕೀಯ ಉದ್ದೇಶ ಅಂತೂ ಮೊದ್ಲೇ ಇಲ್ಲ ಸರ್. ಏನ್ ಪ್ಲಾನ್ಸ್ ಇದೆ ಇನ್ ಫ್ಯೂಚರ್ ಏನು ಅಂತ ನೋಡೋಣ ಸರ್, ಮಾಡ್ತಾ ಇದೀನಿ. ಅಮ್ಮಂಗ್ ಸದ್ಯಕ್ಕೆ ಸಪೋರ್ಟ್ ಮಾಡ್ತೀನಿ ಇದೇ ತರ. ಏನಾಗುತ್ತೆ ನೋಡೋಣ. ಅಮೇಜಿಂಗ್. ಹಾ ಬರ್ರಿ ಮೇಡಮ್, ಏನೋ ಹೇಳಕ್ಕಂತ. ನಮಸ್ತೆ ಮೇಡಮ್, ಆರಾಮಿದ್ದೀರಾ? ಆರಾಮ್ರಿ, ನೀವ್ ಆರಾಮ? ನಮ್ಮವ್ರದ್ದು ಸ್ಕೂಲ್ ಅಲ್ಲಿ 7ನೇ ಕ್ಲಾಸ್ ಐತ್ರಿ, 10ನೇ ಕ್ಲಾಸ್ ತಾನ ಹಾಕ್ಬೇಕಂತ ಹೇಳಿದ್ರು. 10ನೇ ಕ್ಲಾಸ್ ಆಗಿಲ್ಲ, ಏನಿಲ್ಲ, ಬಾಳ್ ಗಲೀಜ್ ಆಗ್ಬಿಟ್ಟದ ಅವ್ರದ್ದು ಸ್ಕೂಲ್. ಮತ್ತೆ ನಮ್ಗೆ ಹೆಣ್ಮಕ್ಳಿಗೆ ಜಾಗ ಇಲ್ಲ, ಬಾತ್ರೂಮ್ ಇಲ್ಲ, ಏನಿಲ್ಲ, ಜಾಗ ಕಟ್ ಕಳ್ಸ್ರಿ. PDO ಗೆ ಹೇಳಿ ಅದ್ ಮಾಡಿಸ್ತೀನಿ ಮೇಡಮ್. ಮಾಡ್ಸ್ರಿ. ಮತ್ತೆ ಶಾಲೆ ಹುಡುಗರು ಎಲ್ಲಿ ಬೇಕಲ್ಲೇ ತಿರ್ಗಾಡ್ತಾರ, ಬಾಳ್ ಗಲೀಜ್ ಆಗ್ಬಿಟ್ಟದ ಅವ್ರದ್ದು ಸ್ಕೂಲ್. ಒಂದ್ಸತಿ ನಾನು ಅಮ್ಮನ್ನು ನಿಮಗ್ ಮೀಟ್ ಮಾಡಿಸ್ತೀನಿ, ಅಮ್ಮಗೂ ನಿಮ್ ಸಮಸ್ಯೆ ಹೇಳಿ. ಬಟ್ ನಾನು PDO ಕೈಲಿ ಹೇಳಿ ಬಗೆಹರಿಸ್ತೀನಿ. ನಮ್ಮ ಮುಸಲ್ಮಾನ್ ಜನರಿಗೆ ಒಂದು ಸ್ವಲ್ಪ ಇಲ್ಲ ಮೇಡಮ್, ನಿಮಗೆ ಗೊತ್ತಿರ್ಲಿ ಈ ಸರ್ತಿ ಸರ್, ನಿಮ್ಗೂ ಹೇಳ್ತೀನಿ. 4 ಮೌಲಾನಾ ಆಜಾದ್ ಸ್ಕೂಲ್ಗಳನ್ನ ಅಮ್ಮ ನಿಮ್ ಸಲಗೆನೆ ತಗೊಂಡ್ ಬಂದಿದ್ದಾರೆ. ಅದು ಆಲ್ದಷ್ಟು ಬೇಗ ಆಗತ್ತೆ. ಇಲ್ಲಿನೂ ಏಕಲವ್ಯ ಒಂದ್ ರೆಡಿ ಆಗಿದೆ. ಇನ್ನು ಹೆಚ್ಚಿನ ಸ್ಕೂಲಿಗೆ ಆದ್ಯತೆ. ಮೇನ್ ಅಮ್ಮ ಶಿಕ್ಷಣಕ್ಕೆನೆ ಒತ್ತು ಕೊಟ್ಟಿದ್ದಾಳೆ. 80 ಕೋಟಿ ತನಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ತೀನಿ. ಇನ್ನೊಂದಾದ್ರ ಇದ್ಕ ನಮ್ಗ ಏನೇ ಇಲ್ಲ, ನೀವ್ ಜಾಗ ಕೊಡ್ತೀನಿ ಅಂತ ಹೇಳಿದ್ರ ಮೇಡಮ್. ಜಾಗನ ಕೊಟ್ಟಿಲ್ಲ, ಏನಿಲ್ಲ. ಯಾವ ಜಾಗ? ಇದ್ಗಾರಿ ಇದ್ಗ ಇಲ್ಲ ನಮ್ಗ. ಅದ್ ವ್ಯವಸ್ಥೆ ಅದ್ ಅಮ್ಮಂಗ್ ಕೇಳ್ಬೇಕು ನೀವು. ದೊಡ್ಡ ಸಮಸ್ಯೆಗಳೆಲ್ಲ ಸಣ್ಣದೇ ಪುಟ ಕ್ಲೀನಿಂಗ್ PDO ಏನೇದೇ ಇದ್ರು ನನ್ಗೆ ಇದು ಮನಿಗಳು ಬಂದಿಲ್ರಿ, ಬರೇ ಬಾಡಿಗೆ ಮನೆಗೆ 10 ವರ್ಷ. GPS ಮಾಡ್ಸಿಲ್ವಾ ಈ ಸರ್ತಿ? ಇಲ್ಲ ರೀ, ಮಾಡ್ಸಿಲ್ಲ. ಅದು ಮಾಡ್ಸಿಲ್ಲ, ಒಂದಾಗಿದೆ ಅಂತಲ್ಲ. ಮತ್ತೆ ಇವ್ರದ್ದು ಯಾರ್ಯಾರ ಸಮಸ್ಯೆ ಇದೆ ನಾವ್ GPS ಮಾಡ್ಸಿ. ಅಮ್ಮ ನೀವ್ ಏನಿದೆ ಎಲ್ಲ ಸಮಸ್ಯೆಗಳು ಈಗ PDO ಹತ್ರನು ನಿಮ್ದು ಯಾರ್ಯಾರ ಮನೆಗಳು ಬೇಕಿದೆ? ಅದೇ ಇಲ್ಲ, PDO ಹೇಳಿ ನಿಮ್ದೆಲ್ಲ ನಂಬರ್ ಮನೆಗಳನ್ನ ಹೆಸರು ಬರ್ಸ್ತೀನಿ. ಈ ಸರ್ತಿ ಬಂದಾಗ ಎಲ್ಲಾರ್ದು ಲಿಸ್ಟ್ ಮಾಡಿ ಯಾರ್ಯಾರಿಗ್ ಮನೆದು ತುಂಬಾ ಸಮಸ್ಯೆ ಇದೆ ಅವ್ರಿಗೆ ಕೊಡ್ಸಕ್ಕೆ ನಾ ಪ್ರಯತ್ನ ಪಡ್ತೀನಿ. ಹೌದೌದ, ಗೊತ್ತಾಯ್ತು. ನನ್ಗೆ ಮಾಡಿಸ್ತಿರ್ತಾಳ, ನಾ ಹೇಳ್ತೀನಿ ಅಮ್ಮಗೆ ಹೇಳಿ ಪರಿಹಾರ ಸೌಲಭ್ಯ ಕೊಡ್ರಿ ಮೇಡಮ್. ಇಲ್ಲ ಮೇಡಮ್, ಮಾಡ್ಸೋಣ. ಇಲ್ಲಿ ನೋಡಿ, ನಿಮ್ ಸಲಗೇನೆ ಅಮ್ಮ ಮಾಡಿರೋದು. ನೀವ್ ಹೆಂಗೆ ಐತ್ರಿ ಉರ್ದು ಸ್ಕೂಲ್. ಈಗ ಸಣ್ಣ ಮಕ್ಕಳು ಈಗ ತ್ರಾಸ ಆಗ್ತದ. ಸರಿ, 10ನೇ ಕ್ಲಾಸ್ ಇಲ್ಲೇ ಮಾಡ್ಬೇಕ್ರಿ ನೀವು. ಸರಿ ಮೇಡಮ್, ಮಾಡ್ಸಕ್ಕೆ. ಮುಸಲ್ಮಾನರಿಗೆ ಕರೆಮ್ಮ ನಾಯಕ್ ಹೆಲ್ಪ್ ಮಾಡ್ತಾರಾ? ಹೆಲ್ಪ್ ಮಾಡ್ತಾರಿ ಸರ್, ನಮ್ಗ ಬಾಳ ಇದೈತ್ರಿ, ಹೆಲ್ಪ್ ಮಾಡ್ತಾರಿ ನಮ್ಗ. ಅವ್ರ ಮಗಳು ಹೇಗ್ ರೆಸ್ಪಾಂಡ್ ಮಾಡ್ತಾರೆ? ಅವ್ರನ್ನು ಮಾಡ್ತಾರಿ. ನಮ್ಗ್ ಬಾಳ ವಿಶ್ವಾಸ ಇದೆ ಸರ್. ಕರೆಮಕ್ಕನ ಮಗಳು ಬಾಳ ವಿಶ್ವಾಸ ಐತ್ರಿ. ಆ ವಿಶ್ವಾಸದಿಂದಾನೇ ನಾ ಮುಸಲ್ಮಾನ್ ಜನ ಇಲ್ಲಿಗೆ ಬಂದಿವ್ರಿ. ಅದೇ ನಮ್ಗೆ ಒಳ್ಳೇಬೇಕು. ಮುಸ್ಲಿಂ ಸಮುದಾಯ ಬೇರೆ ಕಡೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಇಲ್ಲಿ ನಾವು ಒಳ್ಳೆ ನಮ್ ತಾಲೂಕಲ್ಲಿ ಅಣ್ಣ ತಮ್ಮರ ತರಾನೇ ಇದೀವಿ. ಇವಾಗೂ ನಮಗೆ ಹೈಯೆಸ್ಟ್ ಅಮ್ಮಂಗ್ ಸಪೋರ್ಟ್ ಮಾಡಿದವರು ಅವ್ರೆ, ಫಸ್ಟ್ ಇಂದಾನು ಎತ್ತಿ ಹಿಡ್ದವ್ರು ಅವ್ರೆ. ನಾನ್ ಅದ್ನ ಹೇಳಲೇಬೇಕು. ಇಲ್ಲಪ್ಪ, ನಾನ್ ನಿಂದ್ರಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇದು ಕರೆಮ್ಮ ನಾಯಕ್ ಅವರ ಪುತ್ರಿ ಗೌರಿಯನ್ನ ಜನ ಟ್ರೀಟ್ ಮಾಡುವಂತಹ ಪರಿ. ಬಹುಶಃ ಧಮ್ಕಿ ಹಾಕೊಂಡಿರ್ತಿದ್ರೆ ದೂರ ಇಡ್ತಾ ಇದ್ರು ಜನ. ಆದ್ರೆ ಧಮ್ಕಿ ಹಾಕುವಂತದ್ದಾಗ್ಲಿ ಮತ್ತೊಂದಾಗ್ಲಿ ಆ ತರದ ಗಾಳಿ ಸುದ್ದಿಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕುವಂತಹ ಪ್ರಯತ್ನ ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ. ಸೊ ಇದು ರಿಯಲ್ ಪಿಕ್ಚರ್. ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಕಾರ್ಯಕ್ರಮ ಮುಂಜಾನೆ 8ರಿಂದ 11:30 ನಡೆಯಿತು. ಮಹಿಳೆಯರ ಮುಖದಲ್ಲಿ ತಮ್ಮ ಸಮಸ್ಯೆಗಳಿಗೆ ಮನೆ ಬಾಗಿಲಿಗೆ ಶಾಸಕಿ ಕರೆಮ್ಮ ನಾಯಕ್ ಹಾಗೂ ಅಧಿಕಾರಿಗಳು ಬಂದು ಪರಿಹಾರ ಕಲ್ಪಿಸಿಕೊಟ್ಟ ಖುಷಿ ಕಾಣಸಿಗುತ್ತೆ. ಇದನ್ನ ಮುಗಿಸಿ ನಾವು ನೇರವಾಗಿ ಹೊರಟಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ಪುತ್ಥಳಿ ಬಳಿ ಕಾರ್ಯಕ್ರಮಕ್ಕೆ.
ಸಮಯ ಮಧ್ಯಾಹ್ನ 12:30. ಮಾಜಿ ಪ್ರಧಾನಿ ದೇವೇಗೌಡರಿಗೂ ದೇವದುರ್ಗಕ್ಕೂ ಅವಿನಾಭಾವ ಸಂಬಂಧ. ಇಂದು ಈ ಭಾಗದ ಜನ ದೇವೇಗೌಡರನ್ನ ಸ್ಮರಿಸಿಕೊಂಡೇ ಊಟ ಮಾಡ್ತಾರೆ. ಬರಡು ಭೂಮಿಯಲ್ಲಿ ಮೈದುಂಬಿ ಹರಿಯುವ ನೀರಾಗಲಿ, ಅಚ್ಚ ಹಸಿರ ವಾತಾವರಣವಾಗಲಿ ಇರೋದಕ್ಕೆ ಮಾಜಿ ಪ್ರಧಾನಿಗಳೇ ಕಾರಣ ಅನ್ನೋದು ಜನರ ಮಾತು. ಓಕೆ ವೀಕ್ಷಕರೇ, ಈಗ ದೇವದುರ್ಗದಲ್ಲಿ ನಾನಿದ್ದೀನಿ. ಇದೊಂದು ಐತಿಹಾಸಿಕ ಸ್ಥಳ. ಯಾಕೆ ಅಂತಂದ್ರೆ ನನ್ನ ಹಿಂದೆ ಇರೋದು ಮಾಜಿ ಪ್ರಧಾನಿ ದೇವೇಗೌಡರ ಅದ್ಭುತವಾದಂತಹ ಪುತ್ಥಳಿ. ಇತ್ತೀಚೆಗಷ್ಟೇ ಅನಾವರಣಗೊಳಿಸುವಂತಹ ಕೆಲಸವನ್ನ ಮಾಡಲಾಯಿತು. ದೇವದುರ್ಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮ ನಡೀತು. ಅದರ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಯಿತು, ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ. ಇನ್ಫ್ಯಾಕ್ಟ್ ನೀವು ನೋಡಬಹುದು 27ನೇ ತಾರೀಕು ಜೂನ್ ತಿಂಗಳಲ್ಲಿ ಇದನ್ನ ಅನಾವರಣಗೊಳಿಸಲಾಗಿರುವಂತಹ ಪುತ್ಥಳಿ ಇದು. ದೇವೇಗೌಡರ ಹೆಸರಿದೆ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಹಾಕ್ಸಿದ್ದಾರೆ, ಮತ್ತೆ ವೆಂಕಟರಾವ್ ನಾಡಗೌಡರು ಮಾಜಿ ಸಚಿವರವರು, ಆಮೇಲೆ ಕರೆಮ್ಮ ನಾಯಕ್ ಅವರು ಶಾಸಕರು ಪ್ರೆಸೆಂಟ್, ಮತ್ತು ಬೇರೆ ಬೇರೆ ಶಾಸಕರೆಲ್ಲ ಇಲ್ಲಿ ಭಾಗಿಯಾಗಿದ್ರು. ರಾಜು ಗೌಡ್ರಿದ್ರು, ನೇಮಿರಾಜ್ ನಾಯಕ್ ಅವರು, ರಾಜ ವೆಂಕಟಪ್ಪ ನಾಯಕ್, ಬಹುತೇಕ ಅನೇಕ ಶಾಸಕರಿದ್ದಾರೆ. ಸೊ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ತೆನೆ ಹೊತ್ತ ಮಹಿಳೆ JDS ನಲ್ಲಿ ಹಸಿರು ಸೀರೆ ಉಟ್ಟು ಕಾಣಿಸ್ತಾಳೆ, ಆದ್ರೆ ಇಲ್ಲಿ ನೇಗಿಲನ್ನ ಹಿಡಿದು ರೈತರಾಗಿ ಕೆಲಸ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಸೊ ಬನ್ನಿ, ಮೇಲೆ ಇರುವಂತಹ ಒಂದಷ್ಟು ನಾಯಕರನ್ನೆಲ್ಲರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಇವತ್ತು ದೇವದುರ್ಗಕ್ಕೇನಾದ್ರೂ ನಾವು ಅಕ್ಕಪಕ್ಕ ನೋಡುವಂತಹ ವಾತಾವರಣ ಏನಿದೆ, ಹಚ್ಚ ಹಸಿರ ವಾತಾವರಣ ಇವತ್ತು ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಬಹುದೊಡ್ಡ ಕಾರಣ ಮಾಜಿ ಪ್ರಧಾನಿ ದೇವೇಗೌಡರು. ತುಂಬಾ ಅದ್ಭುತವಾಗಿ ಪುತ್ಥಳಿಯನ್ನ ಮಾಡಿದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಮುಖಂಡರೆಲ್ಲರೂ ಕೂಡ ಇದ್ದಾರೆ, ಶಾಸಕರು ಕೂಡ ಇದ್ದಾರೆ. ಬೆಳಗ್ಗೆಯಿಂದ ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳನ್ನ ನಾನು ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ದೇವೇಗೌಡರ ಪುತ್ಥಳಿ ಮುಂದೆ ನಾವು ನಿಂತಿದ್ದೀವಿ. ಕರೆಮ್ಮ ನಾಯಕ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾಕೆ ದೇವೇಗೌಡರ ಪುತ್ಥಳಿಯನ್ನ ಮಾಡ್ಬೇಕು ಅಂತ ಅನ್ನಿಸ್ತು, ಮತ್ತು ಇದರ ಹಿಂದೆ ಇರುವಂತ ಶ್ರಮ ಎಷ್ಟು ಅಂತ? ನಿಜವಾಗ್ಲೂ ನಮ್ಮ ದೇವದುರ್ಗ ತಾಲೂಕು ಮತ್ತೆ ರಾಯಚೂರು ಜಿಲ್ಲೆ ಬಹಳಷ್ಟು ನೀರಾವರಿ ಇಲ್ದೇನೆ ಬರಗಾಲದಿಂದ ಬರಡಾದಂತ ನಮ್ಮ ನಾಡಿಗೆ, ನಮ್ಮ ಜಿಲ್ಲೆಗೆ ನೀರ್ ಕೊಟ್ಟಂತ ಭಗೀರಥರು ದೇವ್ರವರು, ಸನ್ಮಾನ್ಯ ದೇವೇಗೌಡರು ಪ್ರಧಾನ ಮಂತ್ರಿ ಆದಂತ ಸಂದರ್ಭದಲ್ಲಿ ನಮಗೆ ನಾರಾಯಣಪುರ ಬಲದಂಡೆ ಒಂದು ಕೆನಲ್ ನಿರ್ಮಾಣ ಮಾಡಿ ಇಲ್ಲಿ ರೈತರು ಬಹಳ ನಸನ್ ಮಾಡಿ ರೈತರಿಗೆ ಒಂದು ದೇವರಾದಂತ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳ ದೇವೇಗೌಡರ ಅಪ್ಪಾಜಿ ಅವ್ರದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಅವ್ರು ಅದಾರ. ಹಂಗಾಗಿ ನಮ್ಮ ರೈತರು, ನಮ್ಮ ದೇವದುರ್ಗದ ನಮ್ಮ ಮಲ್ಲಣ್ಣ ಸಾವ್ಕಾರ ಅವರು ಸ್ವಂತ ಖರ್ಚಿನಲ್ಲಿ ಅವರು ಆ ದೇವೇಗೌಡರ ಒಂದು ಮೂರ್ತಿಯನ್ನ ಅನಾವರಣ ಇದೇ ಜೂನ್ 27ರಂದು ಅನಾವರಣ ಆಯ್ತು. ಖುದ್ದಾಗಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರೇ ಆ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಇನ್ನ ನಮಗೆಲ್ಲ ಬಹಳ ಸಂತೋಷ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಒಂದೊಮ್ಮೆ ನಿಮಗೆ ದೇವೇಗೌಡರ ಪುತ್ಥಳಿಯನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದ್ರ ಮೇಲೆ ಹೂವ ಹಾಕಿದ್ರು ಕೂಡ ಪುತ್ಥಳಿಯ ಮೇಲೆ ಎಷ್ಟು ಅದ್ಭುತವಾಗಿ ಪುತ್ಥಳಿಯ ಮೇಲೆ ಕೂತ್ಕೊಂಡಿದೆ ಅಂತಂದ್ರೆ ಒಂಥರ ಖುಷಿ ಆಗತ್ತೆ. ಬಹುಶಃ ದೇವೇಗೌಡರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಈ ರೀತಿಯ ಒಂದು ಜನರ ಪ್ರೀತಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬದುಕಿದ್ದಂತಹ ಸಂದರ್ಭದಲ್ಲೇ ಪುತ್ಥಳಿ ಆಗಿರುವಂತದ್ದು ತೀರಾ ಕಡಿಮೆ ರಾಜಕಾರಣಿಗಳದ್ದು. ಒಂದು ಸಿಂದಗಿ ಅಶೋಕ್ ಮನುಗುಳಿ ಅವರು, ಅವರ ತಂದೆ ಮನುಗುಳಿ ಅವರಿದ್ರು, ಅವ್ರದ್ದು ಮತ್ತು ದೇವೇಗೌಡರದ್ದು ಪ್ರತಿಮೆ ಆಗಿತ್ತು. ಅದನ್ನ ಹೊರತುಪಡಿಸಿದ್ರೆ ಇದು ಎರಡನೇ ಪ್ರತಿಮೆ. ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ದೇವದುರ್ಗ. ತುಂಬಾ ಶ್ರಮ ಇರುತ್ತೆ ಇದರ ಹಿಂದೆ. ಇನ್ಫ್ಯಾಕ್ಟ್ ಎಷ್ಟು ದಿನ ತಗೊಂಡ್ರಂತೆ ಇದನ್ನ ಮಾಡೋದಕ್ಕೆ? 3 ದಿನ ಅಂತ. ಸುಮಾರು ದಿನಗಳ ಕಾಲ ಇದನ್ನ ತಗೊಂಡು ನಮ್ಮ ರೈತರಿಗೆ ಏನು ಮಲ್ಲಣ್ಣ ಸಾವ್ಕಾರ ಅಂತೀವಿ, ಅವರು ಬಹಳಷ್ಟು ಅಭಿಮಾನದಿಂದ, ಪೂಜ್ಯ ಭಾವನೆಯಿಂದ ಈ ಮೂರ್ತಿನ ನಿರ್ಮಾಣ ಮಾಡಿ ನಮ್ಮೆಲ್ಲರ ಜೊತೆಯಲ್ಲಿ ಅವರು ಕೂಡ ಮಾತಾಡಿ ನಿರ್ಮಾಣ ಮಾಡಿ 1 ವರ್ಷ ತಗೊಂಡಿರ್ಬೇಕಂತ ನನಗ ಅನಿಸ್ತದ. ಹಂಗಾಗಿ ಇಲ್ಲಿ ಈ ಜಾಗ ಕೊಟ್ಟವ್ರು ಇದೇನ್ ರೈತರು ದೊಡ್ಡ ನಮ್ಮ ರೈತರು, ನಮ್ಮ ಬಸನಗೌಡ ಪಾಟೀಲ್ರು, ನಮ್ಮ ಚಿಕ್ಕ ವನಕುಣಿ ಅವ್ರು ಕೂಡ ಇಲ್ಲಿ ಮೇನ್ ರಸ್ತೆ ನೋಡ್ರಿ, ಇದು ಇಷ್ಟು ಬೆಲೆ ಬಾಳುವಂತ ಒಂದು ಏರಿಯಾ ಆದ್ರೂ ಕೂಡ ಅವರು ದೇವೇಗೌಡರ್ಕಿಂತ ಹೆಚ್ಚಿಂದ ಏನಲ್ಲ, ದೇವರ ದೇವರ ಮಗ ಅಂತ ನಾವೇನ್ ಕರಿತೀವಿ ದೇವೇಗೌಡರನ್ನ. ಹಂಗಾಗಿ ಅವ್ರ ಒಂದು ಅಭಿಮಾನದಿಂದ ಇಲ್ಲಿ ಮೂರ್ತಿ. ಇನ್ಫ್ಯಾಕ್ಟ್ ಅಲ್ಲಿ ಮುಂದೆ ಒಂದು ಅದ್ಭುತವಾಗಿ ನಾಲೆ ಹರಿತಾ ಇದೆ. ಸೊ ಈ ಪ್ರಮಾಣದಲ್ಲಿ ಇಲ್ಲಿ ನೀರಾವರಿ ಬರೋದಕ್ಕೆ ದೇವೇಗೌಡರೇ ಕಾರಣ ಅನ್ನುವಂಥದ್ದನ್ನ ಜನ ಹೇಳ್ತಾರೆ. ಸೊ ಹೇಗೆ ಕಾರಣಕರ್ತರಾದ್ರು, ಹೇಗ್ ನಡೀತು ಆ ಹೋರಾಟಗಳೆಲ್ಲವೂ ಕೂಡ ಅಂತ?
ಇಲ್ಲಿ ನೀರಾವರಿಗಾಗಿ ಹೋರಾಟ ನಡೀತಾ ಇತ್ತು. ಆದ್ರೆ ಸನ್ಮಾನ್ಯ ದೇವೇಗೌಡರು ಬಂದು ಆ ದೇವದುರ್ಗಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡಿದ್ರ ಅಂತ ಹೇಳ್ತಾರ. ನಾವಿನ್ನ ರಾಜಕಾರಣದಲ್ಲಿ ಇರ್ಲಿಲ್ಲ ಅವಾಗ. ಎಲ್ಲಾ ರೈತರು ಹಿರಿಯರೆಲ್ಲ ಹೇಳಂತ ಮಾತು, ಅವರು ಇಲ್ಲಿ ನಿಮ್ಮ ಒಂದು ಬರದ ನಾಡಿಗೆ ನಾನ್ ನೀರ್ ತಂದು ಕೊಡ್ತೀನಿ ಅನ್ನಂತ ಒಂದ್ ಮಾತು ಕೊಟ್ಟು ಹೋಗಿದ್ರಂತ. ಆ ಮಾತಿನ ಪ್ರಕಾರ ನಮ್ಮ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಕೆನಲ್ ನಿರ್ಮಾಣ ಮಾಡಿ, ಅದು ಬಹಳ ಅವರು ಇರ್ತಕ್ಕಂತ ಅವಧಿ ಕಡಿಮೆ ಅವಧಿಯಲ್ಲೇನೆ ಎಲ್ಲ ತುಂಡು ಗುತ್ತಿಗೆಗಳನ್ನು ಮಾಡಿ ನಮ್ಮ ರೈತರಿಗೆ ಯಾವುದೇ ಟೆಂಡರ್ ಆಗ್ದೇನೆ ಅಲ್ಲಿ ವರ್ಕ್ ಗಳನ್ನ ಮಾಡಿಕೊಟ್ಟಂತದ್ದು. ಇವತ್ತು ಅತಿ ಶೀಘ್ರವಾಗಿ ನಮ್ಮಲ್ಲಿ ಕೆನಲ್ ನಿರ್ಮಾಣ ಮಾಡಿಕೊಟ್ಟದ್ದು ನಮ್ಗೆ ಅನುಕೂಲ ಆಗಿದೆ. ಓಕೆ ಮೇಡಮ್, ಬೇರೆ ಬೇರೆ ಕ್ಷೇತ್ರಗಳಿದೆ. ರಾಯಚೂರಿನಲ್ಲಿ ಸುಮಾರು 7 ವಿಧಾನಸಭಾ ಕ್ಷೇತ್ರಗಳ ಈ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ದೇವದುರ್ಗನೇ ಯಾಕೆ ಬೇಕಾಗಿತ್ತು ಈ ಮೂರ್ತಿಯನ್ನ ಮಾಡೋದಕ್ಕೆ ಅಂತ? ಸರ್, ನಾವು ನಾವು ದೇವೇಗೌಡ್ರನ್ನ ನಾವು ನೋಡ್ತೀವಿ, ಆದ್ರೆ ದೇಶಾದ್ಯಂತ ದೇವೇಗೌಡರಿಗೆ ಒಂದು ದೊಡ್ಡ ಹೆಸರು. ಅದು ಅವರು ಪ್ರಧಾನ ಮಂತ್ರಿಗಳಾದಂತ ಸಂದರ್ಭದಲ್ಲಿ ನೋಡ್ರಿ, ಈಗ ಪಂಜಾಬಿನಲ್ಲಿ ಅವರು ಭತ್ತದ ಒಂದು ಹೆಸರು ದೇವೇಗೌಡರ ಹೆಸರು ಇಟ್ಬಿಟ್ಟಾರ ಅಲ್ಲಿ. ಅದ್ರಂಗ ಅನೇಕ ನೆಲ ಜಲಕ್ಕಾಗಿ ರೈತರ ಒಂದು ಉಳಿವಿಗಾಗಿ ಸನ್ಮಾನ್ಯ ದೇವೇಗೌಡರು ಇಡೀ ದೇಶಾದ್ಯಂತ ಅವರು ಯಾವುದೇ ಭೇದ ಭಾವ ಇಲ್ದೇನೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಾರ. ಅದರಲ್ಲಿ ನಮ್ ದೇವದುರ್ಗಕ್ಕ ನಾರಾಯಣಪುರ ಬಲದಂಡೆ ಕೊಟ್ಟದ್ದು ನಾವೆಲ್ಲರೂ ಪುಣ್ಯ ಮಾಡಿವೆ ಅನ್ನಂತದ್ದು ನಮ್ಮೆಲ್ಲರ ರೈತರದ್ದು ನಮ್ಮ ಅಭಿಪ್ರಾಯ ಸರ್. ಓಕೆ, ನಮಗೆ ಸರ್ಕಾರದಿಂದ ಆಗಲಿ ಅಥವಾ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳು ಕೊಡುಗೆ ಕೊಡೋದು ಅದು ಅವರ ಕರ್ತವ್ಯ. ಬಟ್ ಆ ಕೊಡುಗೆಯನ್ನ ಸ್ಮರಿಸಿಕೊಳ್ಳೋದು ಕೂಡ ಒಂದು ಗುಣ ಇರ್ತದೆ. ದೇವದುರ್ಗದ ಜನ ಅಷ್ಟು ಹೃದಯ ವೈಶಾಲ್ಯತೆಯನ್ನ ಮೆರೆದಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ತಮ್ಮ ಪಾತ್ರ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ ಇದರಲ್ಲಿ ಅನ್ನುವಂಥದ್ದನ್ನ ಹೇಗೆ ಜನರಿಗೆ ಕನ್ವೆ ಮಾಡ್ತೀರಿ ಅದನ್ನ ಅಂತ? ಎಲ್ಲ ಸರ್ಕಾರಗಳು ಬರ್ತಾವ, ಕಾರ್ಯಕ್ರಮಗಳು ಕೊಡ್ತಾವ, ಅದೇನದ ನಮ್ಮ ಜನರ ಒಂದು ದುಡ್ಡಿನಲ್ಲಿ ಕಾರ್ಯಕ್ರಮಗಳು ಮಾಡ್ತಾರ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಸನ್ಮಾನ್ಯ ದೇವೇಗೌಡರು ತಗೊಂಡಂತ ತೀರ್ಮಾನ ಯಾಕೆ ನಾವಿಲ್ಲಿ ಅವ್ರ ಮೂರ್ತಿನ ಮಾಡ್ಬೇಕು ಅನ್ನಂತದ್ದು ಬಂದದಂದ್ರೆ ಬರೀ ಕೆನಲ್ ಮಾಡ್ಯಾರ ಅನ್ನಂತ ವಿಷಯಕ್ಕಷ್ಟೇ ಅಲ್ಲ. ಅವ್ರು ಕೆನಲ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಬಂದ್ ಮಾಡಿದ್ರು. ಆ ರೈತರು ಅಲ್ಲಿ ಕಡಿಮೆ ಬೆಲೆಯಲ್ಲೇ ಬೇರೆಯವರಿಗೆಲ್ಲ ಮಾರಾಟ ಮಾಡ್ತಾರ. ನೀರಾವರಿ ಬಂಧುಗಳೇ ಬೇರೆ ಕಡೆಯಿಂದ ಬಂದು ರೈತರಲ್ಲಿ ಹೊಲ ತಗೊಂಡು ನಮ್ ರೈತರು ಉಳಿಬೇಕು, ಈ ಒಂದು ಕೆನಲ್ ಕೊಟ್ಟದಕ್ಕೂ ಆ ರೈತರಿಗೆ ಅನುಕೂಲ ಆಗ್ಬೇಕು, ಅವ್ರು ಇದ್ರ ಲಾಭ ಪಡ್ಬೇಕು ಅನ್ನಂತದ್ದೇನು ಅವ್ರೇನು ವಿಚಾರ ಮಾಡಿದ್ರಲ್ಲ ಅವಾಗಿನ ಕಾಲದಲ್ಲಿ. ಸ್ವಂತ ತಂದೆ ಮಗನಿಗಾಗಿ, ತಾತ ಮೊಮ್ಮಗನಿಗಾಗಿ ಏನ್ ಯಾವ ರೀತಿ ಮುಂದಿನ ಮುನ್ನಾಲೋಚನೆ ಮಾಡಿ ಏನು ಕಾರ್ಯಕ್ರಮಗಳು ಉಳಿತಾಯ ಮಾಡಿರ್ತಾರ, ಆ ವಿಚಾರದಿಂದ ಇವತ್ ನಮ್ ತಾಲೂಕದ ಜನ ದೇವೇಗೌಡ್ರನ್ನ ಶಾಶ್ವತ ದೇವ್ರು, ನಮ್ ತಂದೆ ಅನ್ನೋಂತ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೀವಿ ಸರ್. ಅಮೇಜಿಂಗ್. ಓಕೆ, ಏನ್ ಹೇಳಿದ್ರು ದೇವೇಗೌಡರು ಪುತ್ಥಳಿನ ನೋಡಿದ ನಂತರ ಅಂತ? ಇಲ್ಲ, ದೇವೇಗೌಡರು ನಾವೆಲ್ಲರೂ ಏನ್ ಅನ್ಕೊಂಡಿವಿ ಅಂದ್ರೆ ದೇವೇಗೌಡರಿಂದ ದೇವೇಗೌಡರು ಅವ್ರು ದೇವ್ರ ಸಮಾನರು ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಅವ್ರು ನಮ್ಮ ತಾಲೂಕಿನ ಜನರನ್ನ ಅವ್ರನ್ನ ಅಭಿಮಾನಿಗಳೇನ್ ನಾವು ನೋಡ್ತೀವಲ್ಲ, ದೇವೇಗೌಡರನ್ನ ಮೂರ್ತಿ ಮಾಡಿದವ್ರಿಗೆ ಅವ್ರು ನಮ್ನ ದೇವ್ರ ಅಂತ ಅನ್ಕೊಂತಾರೆ. ಆ ರೀತಿ ಅವ್ರು ಮೂರ್ತಿ ಪ್ರಿಯರಲ್ಲ ನಮ್ಮವ್ರು. ಸನ್ಮಾನ್ಯ ದೇವೇಗೌಡರು ಒಂದು ಯಾವ್ದೋ ಒಂದು ಮೂರ್ತಿ ಪ್ರಚಾರ ಇಂಥದವ್ರು ಇಷ್ಟಪಡೋದಿಲ್ಲ. ಅವ್ರ ಕೆಲ್ಸಗಳು ಶಾಶ್ವತ ಅವ್ರ ಹೃದಯದಲ್ಲಿ, ಅವ್ರ ಬದುಕು ಹಸನಾಗ್ಬೇಕನ್ನಂತದ್ ಅವ್ರ ಉದ್ದೇಶ ಇರೋದ್ರಿಂದ ಅವ್ರ ಸಭೆಯಲ್ಲಿ ಒಂದ್ ಮಾತು ಹೇಳ್ತಾರೆ. ಏನಂದ್ರೆ, ನಾನು ಇವತ್ತು ನನ್ನ ಮೂರ್ತಿ ಅನಾವರಣ ಮಾಡ್ಯಾರ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಬಂದಿಲ್ಲ. ನನ್ನ ದೇವದುರ್ಗದ ಜನತೆನ ನಿಮ್ ಪ್ರೀತಿನ ನೋಡಿ ಒಂದು ಬಡ ಕುಟುಂಬದ ಮಹಿಳೆಯನ್ನ ನಾನ್ ಬಂದು ಆ ಎಮ್ಮಗೆ ಟಿಕೆಟ್ ಕೊಟ್ನಿ ಗೆಲ್ಸ್ರಿ ಅನ್ನಂತದ್ ಹೇಳಿದೆ. ಕೊನೆವರೆಗೆ ನನ್ನ ಉಳಿಸ್ಕೊಂಡು ಬಂದಿರಿ ನನ್ನ ದೇವದುರ್ಗದ ಜನರು. ನಿಮ್ಮನ್ನ ನೋಡೋದಕ್ ಬಂದಿನಿ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ದೊಡ್ಡ ಗುಣ. ಯಾಕಂದ್ರೆ ನಾವು ಅವ್ರನ್ನ ದೊಡ್ಡವ್ರಂತ, ನಾವು ದೇವ್ರಂತ ಭಾವಿಸ್ತೀವಿ. ಅವ್ರು ನಮ್ಮನ್ನ ದೇವ್ರಿದ್ದಂಗಮ್ಮ ಬಂದು ನಾನೇನ್ ಹೇಳಿದೆ ಅದ್ರ ಪ್ರಕಾರ ನನ್ನ ಅವ್ರು ಮರ್ತಿಲ್ಲ. ಆದ್ರೆ ಅವ್ರಿಗೆ ಒಂದು ಕೈ ಮುಗಿದು ಕೃತಜ್ಞತೆ ಹೇಳಿ ಬರ್ತೀನಿ ಅನ್ನಂತ ಮಾತು ಹೇಳಿದ್ ನೋಡಿದ್ರೆ ನಿಜವಾಗ್ಲೂ ಅವ್ರು ನಮ್ ದೇವ್ರೇ ಸರ್. ಕರೆಕ್ಟ್ ಮೇಡಮ್. ಇನ್ಫ್ಯಾಕ್ಟ್ ದೇವೇಗೌಡರ ಸಿಟ್ಟು ನಾವು ನೋಡಿದೀವಿ, ದೇವೇಗೌಡರ ಕಣ್ಣೀರನ್ನು ನಾವು ನೋಡಿದೀವಿ. ಅವರು ಯಾವುದೇ ವೇದಿಕೆಗಳಲ್ಲಿದ್ರೆ ನಗೋದು ತೀರಾ ಕಡಿಮೆ. ಅವತ್ತು ದೇವದುರ್ಗದಲ್ಲಿ ಫುಲ್ ಅವರೇ ಕಾಮಿಡಿ ಮಾಡ್ಕೊಂಡು ನಗ್ನಗ್ತಾ ಸ್ಟೇಜ್ ಮೇಲೆ ಕೂತಿದ್ರು. ಏನ್ ಅಷ್ಟೊಂದು ಚಿಲ್ ಆಗಿದ್ರಲ್ಲ ಅವತ್ತು ದೇವದುರ್ಗದಲ್ಲಿ ಅಂತ? ಇಲ್ಲ, ನಮ್ಮ ತಾಲೂಕಿನ ಒಂದು ರೈತರು ಅವ್ರನ್ನ ನೆನ್ಸ್ಕೊಳ್ಳಂತ ರೀತಿ, ಅವ್ರನ್ನ ಕರೆದು ಪ್ರೀತಿಯಿಂದ ನೋಡ್ರಿ, ಇಲ್ಲಿ ಒಂದು ಪಕ್ಷ ಅಂತಲ್ಲ ಪಕ್ಷಾತೀತವಾಗಿ ಅವ್ರನ್ನ ಗೌರವಿಸ್ತಾರ.
ಜಾತ್ಯತೀತವಾಗಿ ಅವ್ರನ್ನ ಗೌರವಿಸ್ತಾರ. ಹಂಗಾಗಿ ಅವ್ರು ದೇವದುರ್ಗ ಬಂದ್ರಂದ್ರೆ ಸ್ವಂತ ಊರು ಹುಟ್ಟು ಊರಿಗೆ ಹೋದಂಗಷ್ಟೇ ಅವ್ರಿಗೆ ಖುಷಿ ಆಗ್ತದ. ಈಗ ಹುಟ್ಟೂರಿಗೆ ಹೋದಾಗ ಅವ್ರು ಎಷ್ಟು ಸಂತೋಷ ಪಡ್ತಾರಂದ್ರೆ ನಮ್ ತಾಲೂಕಿಗೆ ಬಂದಾಗ ಅವ್ರು ಸಂತೋಷ ಪಡೋದ್ ನೋಡಿದ್ರೆ ಅವ್ರು ಹೇಳ್ಕೊಂಡದ್ದು ನನ್ ದೇವದುರ್ಗ ನನ್ ಹುಟ್ಟೂರಿದ್ದಂಗ ನಿಮ್ಮಲ್ಲಿ ಅಷ್ಟ ಅಭಿಮಾನ ಅದ, ಹಂಗಾಗಿ ದೇವದುರ್ಗ ನನ್ ತಾಲೂಕ ನನ್ನ ಊರು ಅಂತೇಳಿ ಅವ್ರು ಹೇಳ್ತಾರಂದ್ರೆ ಅದು ಅದಕ್ಕಿಂತ ಹೆಮ್ಮೆ ವಿಚಾರ ಏನಿಲ್ಲ ನಂತ. ಓಕೆ ವೀಕ್ಷಕರೇ, ನಿಮಗೊಂದೊಮ್ಮೆ ದೇವೇಗೌಡರ ಮೂರ್ತಿಯನ್ನ ಕಂಪ್ಲೀಟ್ ಆಗಿ ಪ್ಯಾನ್ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಕೆಳಗಡೆ ಮಾಡಿರುವಂತಹ ಒಂದು ಕಟ್ಟೆ, ಅದರ ಮೇಲೆ ದೇವೇಗೌಡರ ಮತ್ತೊಂದು ಭಾಗವನ್ನ ನಾವು ತೋರಿಸ್ತಾ ಇದೀವಿ. ಸೊ ಕಾಲಿನ ಆ ಚಿತ್ರವನ್ನ ಕೂಡ ನೀವು ಗಮನಿಸಬಹುದು, ತುಂಬಾ ಸೂಕ್ಷ್ಮವಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾಜಿ ಪ್ರಧಾನಿಗಳು ಉಡುವಂತಹ ಪಂಚೆ ಆಗಿರಬಹುದು, ಅದ್ ಸೇಮ್ ಯಾವ ತರ ಅವರು ಉಡ್ತಾರೆ ಬಟ್ಟೆಗಳು ಸೇಮ್ ಹಾಗೆ ಕಾಣಿಸ್ತದೆ ನಮಗೆ. ಅಂಡ್ ಫೇಸ್ ನೋಡಿದ ತಕ್ಷಣ ಒಂದು ನಗುಮುಖ ಕಾಣಿಸುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ, ಯಾಕೆಂತಂದ್ರೆ ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ ಈ ತರದ ಟ್ರೆಂಡ್ ಸಿಕ್ಕಾಪಟ್ಟೆ ಇದೆ, ಆದ್ರೆ ಕರ್ನಾಟಕದಲ್ಲಿ ಈ ತರದ ಟ್ರೆಂಡ್ ಅನ್ನ ಯಾರಾದ್ರೂ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಬದುಕಿರುವಂತಹ ಸಂದರ್ಭದಲ್ಲೇ ಒಬ್ಬ ರಾಜಕಾರಣಿಗೆ, ಒಬ್ಬ ನಾಯಕನಿಗೆ ತಮ್ಮ ಪ್ರೀತಿಯನ್ನ ತೋರಿಸಿದ್ದಾರೆ ಅಂತಂದ್ರೆ ಅದು ಬಹುಶಃ ದೇವದುರ್ಗದ ಜನ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಧ್ಯ ಆದ್ರೆ ಮಾತಾಡಿಸೋಣ ಒಬ್ರು ಮುಖಂಡರನ್ನ, ಯಾರನ್ನಾದ್ರೂ ಇಬ್ರನ್ನ. ಇದು 2ನೇ ಮೂರ್ತಿ ಸರ್ ನಮ್ಮಲ್ಲಿ ಆಗಿರೋದು. ಗಾಣದಹಳ್ಳಿಯಲ್ಲಿ ಪ್ರಭು ಪಾಟೀಲ್ ಅಂತೇಳಿ ಒಬ್ಬ ರೈತ, ಆತ ಸ್ವಂತ ತಮ್ಮ ಮನೆ ಮುಂದಾನೆ ದೇವೇಗೌಡರ ಮೂರ್ತಿನ ಮಾಡಿ, ಪಕ್ಕದಲ್ಲಿ ಜಗಟ್ಗಲ್ ಬಸವೇಶ್ವರ ಮೂರ್ತಿ ಕೂಡ ಅಲ್ಲಿ ಪಕ್ಕದಲ್ಲಿ ಮಾಡ್ಯಾನ. ಇದರ ಅರ್ಥ ಏನಂದ್ರೆ ನಾವು ಕೇಳಿದ್ವಿ, ಯಾಕಪ್ಪ ಈ ತರ ಮಾಡಿದ್ದಿ, ದೇವ್ರಾರ ಇಲ್ಲಿ ದೇವೇಗೌಡರಾರ ಏನ್ ವಿಷಯ ಅಂತ ಅಂದಾಗ ಆ ಹುಡುಗ ಏನ್ ಹೇಳ್ತಾರ ಅವ್ರು ನಮ್ಮ ಮುಖಂಡರು, ನಮ್ಮ ರೈತರು, ಇಲ್ಲ ದೇವೇಗೌಡರು ಇದ್ದಲ್ಲಿ ದೇವ್ರು ಇರ್ಲೇಬೇಕು, ಯಾಕಂದ್ರೆ ದೇವ್ರ ಮಗ ದೇವೇಗೌಡರು, ಹಂಗಾಗಿ ನಾವು ಮುಂದಿನ ದಿನಮಾನಗಳಿಗೆ ಏನಾದ್ರೂ ದೇವೇಗೌಡನ ಮರಿಬಾರದು, ಯಾಕಂದ್ರೆ ಇಲ್ಲಿ ಜಾಗಟಲ್ ಬಸವಣ್ಣಪ್ಪ ನಮ್ಮ ಮನೆ ದೇವ್ರು, ಹಂಗಾಗಿ ಶಾಶ್ವತ ನಮ್ಮ ಮನೇಲಿ ಆತಿರ್ತಾನಂದ್ರೆ ಪಕ್ಕದಲ್ಲಿ ದೇವೇಗೌಡರು ಕೂಡ ಶಾಶ್ವತ ಇರ್ಲಿ ಅನ್ನೋ ಕಾರಣಕ್ಕೆ ಮಾಡಿನೇನೆ ಅಂತದ್ದು ಈ ರೀತಿ ಪೂಜೆ ಭಾವನೆ ವ್ಯಕ್ತಪಡಿಸಿದ್ರು ಸರ್. ಇದ್ರಂಗ ಸುಮಾರು ಎಲ್ಲಾರ ಮನೆಗಳಲ್ಲಿ ದೇವೇಗೌಡರ ಫೋಟೋಗಳದಾವ. ಹೌದೌದು, ಖಂಡಿತವಾಗ್ಲೂ ಅವ್ರ ಫೋಟೋ. ಓಕೆ ಓಕೆ ಸರ್, ಓಕೆ ಸರ್ ನಮಸ್ಕಾರ ರೀ. ನಾವು ವಾಲ್ಮೀಕಿ ತಾಲೂಕಾಧ್ಯಕ್ಷರ ಮಾನಸ ನಾಯಕರು. ದೇವದುರ್ಗ ತಾಲೂಕಿನಲ್ಲಿ ಸನ್ಮಾನ ದೇವೇಗೌಡರವರು, ದೇವೇಗೌಡರಲ್ಲ ದೇವ್ರವ್ರು ನಮ್ಮ ಭಾಗದಾಗ. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ದೇವ್ರಂತ ನಾವು ಭಾವಿಸ್ತೀವ್ರಿ. ಯಾಕೆ ಭಾವಿಸ್ತೇವೆ ಅಂದ್ರೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಅತಿ ನೀರಾವರಿದ ಒಂದು ಸೌಲಭ್ಯಗಳನ್ನ ಮಾಡ್ಯಾನ, ಆಮೇಲೆ ಸಮಾಜದ ಮೀಸಲಾತಿ ಕೂಡ ಮಾಡ್ಯಾನ, ಎಲ್ಲಾ ತರ ಮಾಡ್ಯಾನ. ಆದ್ರೆ ಇನ್ನ ಒಂದ್ ಸ್ವಲ್ಪ ನೀರಾವರಿ ಸ್ವಲ್ಪ ಕೆಲವು ಭಾಗದ ಕಡೆ ಉಳಿದದ, ಅದೊಂದ್ ಸ್ವಲ್ಪ ನಮ್ಮ ಶಾಸಕರು ಅವರು ಎಲ್ಲ ಸೇರಿ ಅದು ಮಾಡಿದ್ರೆ ಬಹಳ ಅನುಕೂಲ ಆಗ್ತದ. ದೇವೇಗೌಡರು ಕೊಟ್ಟಂತ ಕೊಡುಗೆ ಸಣ್ಣದಲ್ಲ ನಮ್ಮ ದೇವದುರ್ಗದಲ್ರಿ. ಇವತ್ತು ಸುಮಾರು ಏನು 1 ಎಕರೆ ಇರ್ಲಾರ್ದವರು 2 ಕೋಟಿ ಬೆಳೆಯಂತ ಕೆಲಸ ನಡೆದ ಸರ್. ಇವತ್ತು ದೇವದುರ್ಗದಲ್ಲಿ 2 ಕೋಟಿ ಬೆಳಿತಾರೆ ರೈತರು ಅಂತ ಒಂದು ನಮ್ಮ ದೇವೇಗೌಡರ ನಮ್ಮ ಭಾಗದಾಗ ದೊಡ್ಡೊಬ್ಬರಿದ್ದ. ಆಮೇಲೆ ನಮ್ಮ ಸಮಾಜಕ್ಕ ಎಲ್ಲಾ ಮೀಸಲಾತಿಗಳನ್ನ ಒದಗಿಸಿದ್ದಾರೆ ಅಂತ ನಮ್ಮ ದೇವ್ರು ನಮ್ಮ ಭಾಗದಾಗ, ಅದಕ್ಕೆ ಅವ್ರ ಮೂರ್ತಿಯನ್ನ ಸ್ಥಾಪನೆ ಮಾಡಿದೀವಿ. ದೇವೇಗೌಡರ ಬಗ್ಗೆ ಹೇಳೋದಕ್ಕ ಒಂದು ರೀತಿ ಪದಗಳಲ್ಲ, ನೂರಾರಿವೆ. ನಮ್ಮಲ್ಲಿ ಬಡವಾದ ಭೂಮಿಗೆ ಒಳ್ಳೆ ಬೆಲೆ ಬಂದಿದೆ. ಆಮೇಲೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ನೀರಾವರಿಗಳು ಕೆಲಸಗಳು ಮಾಡಿದ್ದಾರೆ. ಆಮೇಲೆ ನಮ್ಮಲ್ಲಿ SC/ST ಗೆ ಅನುಕೂಲವಾಗಿ ಇದು ಮೀಸಲಾತಿ ಮಾಡಿಕೊಟ್ರ. ಎಲ್ಲ ನಮ್ಮಲ್ಲಿ ಸಾಕಷ್ಟು ಈ ಬರದನಾಡಿಗೆ ಹಸಿರು ತಂದವ್ರಂದ್ರೆ ದೇವೇಗೌಡರು. ಓಕೆ ಸರ್, ಬರ್ರಿ ಸರ್. ಓಕೆ, ಮತ್ತೊಬ್ರು ಸೀನಿಯರ್ ಇದಾರೆ, ಮಾತಾಡಿಸ್ತೇನೆ ಅವ್ರನ್ನು ಕೂಡ. ಹೇಳ್ರಿ ಸರ್, ಏನ್ ಅನುಕೂಲ ಆಗೈತಿ ದೇವೇಗೌಡರ ಕಡೆಯಿಂದ? ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ಯಾರ ದೇವೇಗೌಡರು? ಈಗ ನೀವೊಂದ್ ಮಾತು ಹೇಳಿದ್ರಿ, ಹೇಳ್ರಿ. ರಾಯಚೂರು ಜಿಲ್ಲೆದಾಗ 7 ತಾಲೂಕಾವ, ನಿಮ್ಮ ತಾಲೂಕನೇ ಯಾಕ ಇವ್ರು ಮೂರ್ತಿ ಆವರಣ ಮಾಡಿದ್ರಿ ಅಂತ ಕೇಳಿದ್ರಿ. ಹೌದ್ರಿ. ನಮ್ಮ ದೇವದುರ್ಗ ತಾಲೂಕ್ಲಿದ್ದ ನಾವು ಬಾಂಬೆ, ಪುನಾ, ಬೆಂಗಳೂರು ಎಲ್ಲ ಕಡೆ ಗುಳೆ ಹೋಗ್ತಿದ್ವಿ. ಹೌದ್ರಿ. ಈ ಪುಣ್ಯಾತ್ಮ ನಮ್ಗ ನೀರಾವರಿ ತಂದು ನಾವು ಯಾರ ಹೊಲ್ದಾಗ ಯಾರ ಮನೆಗ ಅವ್ರೇ ಕೆಲಸ ಮಾಡಂಗ ಬೀಜಿ ಕೊಟ್ಬಿಟ್ರ ಮಕ್ಕಳಿಗೆ ಇದ್ದ ಸಿಕ್ಕದ, ನಮಗುನು ಶಾಂತಿ ಸಿಕ್ಕದ. ಒಂದ್ ರೊಟ್ಟಿ ಅನ್ನ ನಾವು ವರ್ಷದಾಗ 12 ಅಮಾವಾಸ್ಯೆ 6 ಹಬ್ಬಗಳು ಅವಾಗ ಮಾತ್ರ ಅನ್ನ ಉಣ್ತಿದ್ವಿ. ಇವಾಗ ಪ್ರತಿ ದಿವ್ಸ ಅವ್ರ ಹೆಸರು ಹೇಳಿ ಅನ್ನ ಉಣ್ತೀವಿ ನಾವು ದಿವ್ಸ. ಮತ್ತೆ ಎರಡನೇದು ಏನಪ್ಪಾ ಅಂದ್ರ, ನಮ್ಮ ಭೂಮಿ ಇದು ನೀರು ಎಲ್ಲಿ ನಿಂತಿತ್ತಂದ್ರ ಉಡುಗುಂಟಿ ಮೇಲೆನೆ ಬಂದ್ ಮಾಡಿ ಬಿಟ್ಟಿದ್ರು. ಆ ಬಂದಾದಂತ ಕೆಲ್ಸನ ದೇವೇಗೌಡ ಅಪ್ಪಾಜಿ ಬಂದು ನಮ್ಗೆ ಇದಿಷ್ಟು ದೇವದುರ್ಗ ತಾಲೂಕ ನೀರಾವರಿ ಮಾಡಿ ಅದು ಒಂದು ದೊಡ್ಡ ಪುಣ್ಯ ಮಾಡ್ಯಾನ. ನಮ್ಮ ಮನುಷ್ಯನಿಗೆ ಯಾವತ್ತು ಸ್ಥಿರವಾಗಿ ಇರ್ಲಿ, ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಾದ್ರೂ ಅದ್ ನೆನೆಸಿ ಅನ್ನ ಊಟ ಮಾಡಂಗ್ ಮಾಡ್ಯಾನ ಸರ್.
ಅವ್ರು ಹೇಳಿದ ಶಬ್ದಗಳಿದೆಯಲ್ಲ, ಸೊ ಅದರಲ್ಲಿ ಇರುವಂತಹ ಪವರ್ ಬಹುಶಃ ಮತ್ತೊಂದರಲ್ಲಿ ಇರಕ್ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಟೈಮ್ ನಾವು ಕರೆಮ್ಮ ನಾಯಕ್ ಅವರ ಹೋಮ್ ಟೂರ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಇವತ್ತು ನಮ್ಮ ಭಾಗದ ಜನ ಏನಾದ್ರು ಅನ್ನ ಉಣ್ತಾ ಇದೀವಿ ಅಂತಂದ್ರೆ ಅದು ದೇವೇಗೌಡರಿಂದ ಮಾತ್ರ ಸಾಧ್ಯ ಆಯ್ತು ಅಂತ. ಇನ್ಫ್ಯಾಕ್ಟ್ ಆ ಋಣವನ್ನ ನೆನಪಿಟ್ಟುಕೊಂಡು ಋಣದ ಒಂದು ಪ್ರತಿಫಲವಾಗಿ ಒಂದು ಮೂರ್ತಿಯನ್ನ ಮಾಡುವಂತಹ ಕೆಲಸ ಕೂಡ ಅವಿಸ್ಮರಣೀಯ ಅನ್ನುವಂಥದ್ದಷ್ಟೇ ನನ್ನ ಪದಗಳಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ. ಬನ್ನಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನಾವೀಗ ಹೋಗೋಣ. ಮಾತಾಡ್ತೀರಿ? ಬಾತ್ ಕರ್ತೆ ಓಕೆ. ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಮುಖಂಡರಿದ್ದಾರೆ. ಕನ್ನಡ ಬಾತ್ ಕರ್ತೆ? ओके ठीक है. ओके, क्या बोलते हैं देवेगौड़ा जी के बारे में? जी के 92 में हमें क्या बोले तो होराट चलता था कृष्णा बलदंडे का। जब से भी क्या बोले तो हमें तो वो आदमी आके एक बार के फंक्शन करे थे, बहुत बड़ा फंक्शन करे थे। उन्होंने बोले मैं क्या तो सीएम बने तो 3 महीने के अंदर ये कृष्णा बलदंडे कालवे का क्या मैं बुद्धि पूजा करता हूँ बोल को शपथ करे उन्होंने हमारे रैता को नीचे आके मट्टी पकड़े के शपथ करे। हम कहाँ कैसे देखे बाजू से कर छोड़े 3 महीने के अंदर गवर्नमेंट से आर्टिकल करे उन्होंने। खुशी है? खुशी का बाजू से देखे देवेगौड़ साहब 92 में। ಓಕೆ, ಅಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ದೇವೇಗೌಡರ ಪಕ್ಕದಲ್ಲಿ ಮಣ್ಣನ್ನ ಹಿಡಿದು ಶಪಥ ಮಾಡಿದ್ರು, ನಾ ಸಿಎಂ ಆದ್ರೆ ಕೃಷ್ಣ ಮೇಲ್ದಂಡೆನ ಸಕ್ಸಸ್ಫುಲಿ ತರ್ತೀನಿ ಅನ್ನುವಂಥದ್ದನ್ನ ಅವರು ಮಾಡಿ ತೋರಿಸಿದ್ರು ಅದನ್ನ ಅಂತ ಹೇಳ್ತಾ ಇದಾರೆ. ಓಕೆ, ನಿಮ್ ಶಾಸಕರ ಬಗ್ಗೆ ಏನ್ ಹೇಳ್ತಿರ್ರಿ? ಶಾಸಕರು ದೇವ್ರತೆ, ಅವ್ರ ದೇವೇಗೌಡರು ಪುತ್ರಿ ಕರಿಯಮ್ಮಜಿ ಅಂದ್ರೆ ದೇವತೆ, ನಮಗ್ ದೇವತೆ, ನಮ್ ಭಾಗಕ್ಕ ಇನ್ನಿವರೆಗೆ ಅದ್ರ ಒಂದು ಕರಪ್ಷನ್ ಇಲ್ಲ. 1 ವರ್ಷ ಆದ್ರು ಯಾರ ಬಗ್ಗೆ ಯಾವ್ದು ಚುಚ್ಚೋದಿಲ್ಲ. ಪ್ರತಿ ಪಂಚಾಯತ್ಗಳಲ್ಲಿ ಒಳ್ಳೆ ಆಡಳಿತ ಕೊಡ್ತಾರೆ. ಏನ್ ಎರಡನೇ ಮಾತೇ ಇಲ್ಲ ಅದರಲ್ಲಿ, ಎರಡನೇ ಮಾತೇ ಇಲ್ಲ. ದುಡ್ಡು ಬರ್ತಾವ ಹೋಗ್ತದ, ಕಾಮಗಾರಿಗಳು ನಡೀತಾವ, ಅದರಲ್ಲಿ ಎರಡನೇ ಮಾತಿಲ್ಲ. ಒಳ್ಳೆ ಸರ್, ಒಳ್ಳೆ ಅನಿಸ್ತಾರೆ ಜನ ಅಂತ ಅಷ್ಟೇ. ಅಮೇಸಿಂಗ್. ವೀಕ್ಷಕರೇ, ದೇವದುರ್ಗದ ಜನರನ್ನ ಕರೆಮ್ಮ ನಾಯಕ್ ದೇವರುಗಳು ಅಂತ ಕರೀತಾರೆ. ದೇವದುರ್ಗದ ಜನ ಅವರಿಗೆ ರಿಟರ್ನ್ ಅಲ್ಲಿ ದೇವತೆ ಅಂತ ಕರೀತಾರೆ. ಇದಕ್ಕಿಂತ ಇನ್ನೇನು ಋಣಾನುಬಂಧ ಬೇಕಲ್ಲ. ಸೊ ಬನ್ನಿ ಇನ್ನೊಂದಷ್ಟು. ನಾನು ಒಬ್ಬ ವಾಲ್ಮೀಕಿ ಮಹಿಳೆಯಾಗಿ ದೇವೇಗೌಡರು ಕೊಟ್ಟದ್ದು, ಇವತ್ ನಮಗ ನೀರಾವರಿ ಕೊಟ್ಟದ್ದು ನಿಜವಾಗ್ಲೂ ಸ್ಮರಿಸ್ಕೊಂತೀವಿ. ಯಾವಾಗ್ಲೂ ನಾನಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ರೈತರು ಈಗ ಮಾತಾಡಿದ್ರು. ಆದ್ರೆ ನಾನು ಸನ್ಮಾನ್ಯ ದೇವೇಗೌಡರು ಮಹಿಳೆಯರಿಗೆ ಕೊಟ್ಟಂತ ಕೊಡುಗೆ ಮತ್ತೆ ಮಹಿಳೆ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ನಾನು ಹೇಳಬೇಕಾಗ್ತದ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಇವತ್ತು ಮೀಸಲಾತಿ, ನಮ್ಮ ವಾಲ್ಮೀಕಿ ಜನಾಂಗಕ್ಕ ಮೀಸಲಾತಿ ಹೋರಾಟ ಮಾಡಿ ಮೀಸಲಾತಿ ಕೊಡಿಸಿದಂತವ್ರವ್ರು. ಹಂಗಾಗಿ ಮಹಿಳಾ ಮೀಸಲಾತಿ ಕೂಡ ಬರ್ಬೇಕು, ಮಹಿಳೆಯರು ರಾಜಕೀಯವಾಗಿ 33% ಮೀಸಲಾತಿ ಬರ್ಬೇಕನ್ನಂತ ವಿಷಯವನ್ನ ಮಂಡಿಸಿದ್ರು. ಅದೇ ತರ ಅವ್ರ ಕನಸು ಇವತ್ತು ನನಸಾಗ್ತದ. ಹಂಗಾಗಿ ಇವತ್ತು ದೇವೇಗೌಡರು ನಮ್ಮ ವಾಲ್ಮೀಕಿ ಸಮಾಜದ ಕಿರೀಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಂಗಾಗಿ ಅವರಿಗೆ ನಾನು ನಮ್ಮ ಸಮಾಜದ ಎಲ್ಲಾ ಜನರ ಪರವಾಗಿ ನಾನು ಅವರಿಗೆ ತುಂಬಾ ಕೃತಜ್ಞತೆ. ಅಂದ್ರೆ ಸ್ವಂತ ಊರು ಹುಟ್ಟೂರಿಗೆ ಹೋದಂಗಷ್ಟೇ ಅವ್ರಿಗೆ ಖುಷಿ ಆಗ್ತದ. ಈಗ ಹುಟ್ಟೂರಿಗೆ ಹೋದಾಗ ಅವ್ರು ಎಷ್ಟು ಸಂತೋಷ ಪಡ್ತಾರಂದ್ರೆ, ನಮ್ ತಾಲೂಕಿಗೆ ಬಂದಾಗ ಅವ್ರು ಸಂತೋಷ ಪಡೋದ್ ನೋಡಿದ್ರೆ, ಅವ್ರು ಹೇಳ್ಕೊಂಡದ್ದು ನನ್ ದೇವದುರ್ಗ ನನ್ ಹುಟ್ಟೂರಿದ್ದಂಗ ನಿಮ್ಮಲ್ಲಿ ಅಷ್ಟ ಅಭಿಮಾನ ಅದ, ಹಂಗಾಗಿ ದೇವದುರ್ಗ ನನ್ ತಾಲೂಕ ನನ್ ಊರು ಅಂತೇಳಿ ಅವ್ರು ಹೇಳ್ತಾರಂದ್ರೆ ಅದು ಅದಕ್ಕಿಂತ ಹೆಮ್ಮೆ ವಿಚಾರ ಏನಿಲ್ಲ ನಂತ. ಓಕೆ ವೀಕ್ಷಕರೇ, ನಿಮಗೊಂದೊಮ್ಮೆ ದೇವೇಗೌಡರ ಮೂರ್ತಿಯನ್ನ ಕಂಪ್ಲೀಟ್ ಆಗಿ ಪ್ಯಾನ್ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಕೆಳಗಡೆ ಮಾಡಿರುವಂತಹ ಒಂದು ಕಟ್ಟೆ, ಅದರ ಮೇಲೆ ದೇವೇಗೌಡರ ಮತ್ತೊಂದು ಭಾಗವನ್ನ ನಾವು ತೋರಿಸ್ತಾ ಇದೀವಿ. ಸೊ ಕಾಲಿನ ಆ ಚಿತ್ರವನ್ನ ಕೂಡ ನೀವು ಗಮನಿಸಬಹುದು, ತುಂಬಾ ಸೂಕ್ಷ್ಮವಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾಜಿ ಪ್ರಧಾನಿಗಳು ಉಡುವಂತಹ ಪಂಚೆ ಆಗಿರಬಹುದು, ಅದ್ ಸೇಮ್ ಯಾವ ತರ ಅವರು ಉಡ್ತಾರೆ ಬಟ್ಟೆಗಳು ಸೇಮ್ ಹಾಗೆ ಕಾಣಿಸ್ತದೆ ನಮಗೆ. ಅಂಡ್ ಫೇಸ್ ನೋಡಿದ ತಕ್ಷಣ ಒಂದು ನಗುಮುಖ ಕಾಣಿಸುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ ಈ ತರದ ಟ್ರೆಂಡ್ ಸಿಕ್ಕಾಪಟ್ಟೆ ಇದೆ, ಆದ್ರೆ ಕರ್ನಾಟಕದಲ್ಲಿ ಈ ತರದ ಟ್ರೆಂಡ್ ಅನ್ನ ಯಾರಾದ್ರೂ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಬದುಕಿರುವಂತಹ ಸಂದರ್ಭದಲ್ಲೇ ಒಬ್ಬ ರಾಜಕಾರಣಿಗೆ, ಒಬ್ಬ ನಾಯಕನಿಗೆ ತಮ್ಮ ಪ್ರೀತಿಯನ್ನ ತೋರಿಸಿದ್ದಾರೆ ಅಂತಂದ್ರೆ ಅದು ಬಹುಶಃ ದೇವದುರ್ಗದ ಜನ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಧ್ಯ ಆದ್ರೆ ಮಾತಾಡಿಸೋಣ ಒಬ್ರು ಮುಖಂಡರನ್ನ, ಯಾರನ್ನಾದ್ರೂ ಇಬ್ರನ್ನ. ಇದು 2ನೇ ಮೂರ್ತಿ ಸರ್ ನಮ್ಮಲ್ಲಿ ಆಗಿರೋದು. ಗಾಣದಹಳ್ಳಿಯಲ್ಲಿ ಪ್ರಭು ಪಾಟೀಲ್ ಅಂತೇಳಿ ಒಬ್ಬ ರೈತ, ಆತ ಸ್ವಂತ ತಮ್ಮ ಮನೆ ಮುಂದಾನೆ
ದೇವೇಗೌಡ್ರ ಮೂರ್ತಿನ ಮಾಡಿ ಪಕ್ಕದಲ್ಲಿ ಜಗಟ್ಗಲ್ ಬಸವೇಶ್ವರ ಮೂರ್ತಿ ಕೂಡ ಅಲ್ಲಿ ಪಕ್ಕದಲ್ಲಿ ಮಾಡ್ಯಾನ. ಇದರ ಅರ್ಥ ಏನಂದ್ರೆ ನಾವು ಕೇಳಿದ್ವಿ, ಯಾಕಪ್ಪ ಈ ತರ ಮಾಡಿದ್ದಿ, ದೇವ್ರಾರ ಇಲ್ಲಿ ದೇವೇಗೌಡ್ರಾರ ಏನ್ ವಿಷಯ ಅಂತ ಅಂದಾಗ ಆ ಹುಡುಗ ಏನ್ ಹೇಳ್ತಾರೆ ಅವರು ನಮ್ಮ ಮುಖಂಡರು, ನಮ್ಮ ರೈತರು, ಇಲ್ಲ ದೇವೇಗೌಡ್ರು ಇದ್ದಲ್ಲಿ ದೇವ್ರು ಇರ್ಲೇಬೇಕು, ಯಾಕಂದ್ರೆ ದೇವ್ರ ಮಗ ದೇವೇಗೌಡ್ರು, ಹಂಗಾಗಿ ನಾವು ಮುಂದಿನ ದಿನಮಾನಗಳಿಗೆ ಏನಾದ್ರೂ ದೇವೇಗೌಡನ ಮರಿಬಾರದು, ಯಾಕಂದ್ರೆ ಇಲ್ಲಿ ಜಾಗಟಲ್ ಬಸವಣ್ಣಪ್ಪ ನಮ್ಮ ಮನೆ ದೇವ್ರು, ಹಂಗಾಗಿ ಶಾಶ್ವತ ನಮ್ಮ ಮನೇಲಿ ಆತ ಇರ್ತಾನಂದ್ರೆ ಪಕ್ಕದಲ್ಲಿ ದೇವೇಗೌಡರು ಕೂಡ ಶಾಶ್ವತ ಇರ್ಲಿ ಅನ್ನೋ ಕಾರಣಕ್ಕೆ ಮಾಡಿನೇನೆ ಅಂತದ್ದು ಈ ರೀತಿ ಪೂಜೆ ಭಾವನೆ ವ್ಯಕ್ತಪಡಿಸಿದ್ರು ಸರ್. ಇದ್ರಂಗ ಸುಮಾರು ಎಲ್ಲಾರ ಮನೆಗಳಲ್ಲಿ ದೇವೇಗೌಡರ ಫೋಟೋಗಳದಾವ. ಹೌದೌದು, ಖಂಡಿತವಾಗ್ಲೂ ಅವ್ರ ಫೋಟೋ. ಓಕೆ ಓಕೆ ಸರ್, ಓಕೆ. ಸರ್ ನಮಸ್ಕಾರ ರೀ. ನಾವ್ ವಾಲ್ಮೀಕಿ ತಾಲೂಕಾಧ್ಯಕ್ಷರ ಮಾನಸ ನಾಯಕರು. ದೇವದುರ್ಗ ತಾಲೂಕಿನಲ್ಲಿ ಸನ್ಮಾನ ದೇವೇಗೌಡ್ರವ್ರು, ದೇವೇಗೌಡ್ರಲ್ಲ ದೇವ್ರವ್ರು ನಮ್ಮ ಭಾಗದಾಗ. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ದೇವ್ರ ಅಂತ ನಾವ್ ಭಾವಿಸ್ತೀವ್ರಿ. ಯಾಕೆ ಭಾವಿಸ್ತೇವೆ ಅಂದ್ರೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಅತಿ ನೀರಾವರಿದ ಒಂದು ಸೌಲಭ್ಯಗಳನ್ನ ಮಾಡ್ಯಾನ, ಆಮೇಲೆ ಸಮಾಜದ ಮೀಸಲಾತಿಗಳನ್ನ ಮಾಡ್ಯಾನ, ಎಲ್ಲಾ ತರ ಮಾಡ್ಯಾನ. ಆದ್ರೆ ಇನ್ನ ಒಂದ್ ಸ್ವಲ್ಪ ನೀರಾವರಿ ಸ್ವಲ್ಪ ಕೆಲವು ಭಾಗದ ಕಡೆ ಉಳ್ದದ. ಅದೊಂದ್ ಸ್ವಲ್ಪ ನಮ್ಮ ಶಾಸಕರು ಅವರು ಎಲ್ಲ ಸೇರಿ ಅದು ಮಾಡಿದ್ರೆ ಬಹಳ ಅನುಕೂಲ ಆಗ್ತದ. ದೇವೇಗೌಡರು ಕೊಟ್ಟಂತ ಕೊಡುಗೆ ಸಣ್ಣದಲ್ಲ ನಮ್ಮ ದೇವದುರ್ಗದಲ್ರಿ. ಇವತ್ತು ಸುಮಾರು ಏನು 1 ಎಕರೆ ಇರ್ಲಾರ್ದವರು 2 ಕೋಟಿ ಬೆಳೆ ಅಂತ ಕೆಲಸ ನಡೆದ ಸರ್. ಇವತ್ತು ದೇವದುರ್ಗದಲ್ಲಿ 2 ಕೋಟಿ ಬೆಳಿತಾರೆ ರೈತರು. ಅಂತ ಒಂದು ನಮ್ಮ ದೇವೇಗೌಡರ ಭಾಗದಾಗ ದೊಡ್ಡೊಬ್ಬರಿದ್ದ, ಆಮೇಲೆ ನಮ್ಮ ಸಮಾಜಕ್ಕ ಎಲ್ಲಾ ಮೀಸಲಾತಿಗಳನ್ನ ಒದಗಿಸಿದ್ದಾರೆ ಅಂತ ನಮ್ಮ ದೇವ್ರು ನಮ್ಮ ಭಾಗದಾಗ. ಅದಕ್ಕೆ ಅವ್ರ ಮೂರ್ತಿಯನ್ನ ಸ್ಥಾಪನೆ ಮಾಡಿದೀವಿ. ದೇವೇಗೌಡ್ರ ಬಗ್ಗೆ ಹೇಳೋದಕ್ಕ ಒಂದು ರೀತಿ ಪದಗಳಲ್ಲ, ನೂರಾರು ಇವೆ. ನಮ್ಮಲ್ಲಿ ಬಡವಾದ ಭೂಮಿಗೆ ಒಳ್ಳೆ ಬೆಲೆ ಬಂದಿದೆ. ಆಮೇಲೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ನೀರಾವರಿಗಳು ಕೆಲಸಗಳು ಮಾಡಿದ್ದಾರೆ. ಆಮೇಲೆ ನಮ್ಮಲ್ಲಿ SC/ST ಗೆ ಅನುಕೂಲವಾಗಿ ಇದು ಮೀಸಲಾತಿ ಮಾಡಿಕೊಟ್ರ. ಎಲ್ಲ ನಮ್ಮಲ್ಲಿ ಸಾಕಷ್ಟು ಈ ಬರದನಾಡಿಗೆ ಹಸಿರು ತಂದವ್ರು ಅಂದ್ರೆ ದೇವೇಗೌಡರು. ಓಕೆ ಸರ್, ಬರ್ರಿ ಸರ್. ಓಕೆ, ಮತ್ತೊಬ್ರು ಸೀನಿಯರ್ ಇದಾರೆ, ಮಾತಾಡಿಸ್ತೇನೆ ಅವ್ರನ್ನು ಕೂಡ. ಹೇಳ್ರಿ ಸರ್, ಏನ್ ಅನುಕೂಲ ಆಗೈತಿ ದೇವೇಗೌಡ್ರ ಕಡೆಯಿಂದ? ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ಯಾರ ದೇವೇಗೌಡರು? ಈಗ ನೀವೊಂದ್ ಮಾತು ಹೇಳಿದ್ರಿ, ಹೇಳ್ರಿ. ರಾಯಚೂರು ಜಿಲ್ಲೆದಾಗ 7 ತಾಲೂಕಾವ, ನಿಮ್ಮ ತಾಲೂಕನೇ ಯಾಕ ಇವ್ರು ಮೂರ್ತಿ ಅವರಣ ಮಾಡಿದ್ರಿ ಅಂತ ಕೇಳಿದ್ರಿ. ಹೌದ್ರಿ. ನಮ್ಮ ದೇವದುರ್ಗ ತಾಲೂಕ್ಲಿದ್ದ ನಾವು ಬಾಂಬೆ, ಪುನಾ, ಬೆಂಗಳೂರು ಎಲ್ಲ ಕಡೆ ಗುಳೆ ಹೋಗ್ತಿದ್ವಿ. ಹೌದ್ರಿ. ಈ ಪುಣ್ಯಾತ್ಮ ನಮ್ಗ ನೀರಾವರಿ ತಂದು ನಾವು ಯಾರ್ ಹೊಲ್ದಾಗ ಯಾರ ಮನೆಗ ಅವರೇ ಕೆಲಸ ಮಾಡಂಗ ಬೀಜಿ ಕೊಟ್ಬಿಟ್ರ ಮಕ್ಕಳಿಗೆ ಇದ್ದ ಸಿಕ್ಕದ, ನಮಗುನು ಶಾಂತಿ ಸಿಕ್ಕದ. ಒಂದ್ ರೊಟ್ಟಿ ಅನ್ನ ನಾವು ವರ್ಷದಾಗ 12 ಅಮಾವಾಸ್ಯೆ 6 ಹಬ್ಬಗಳು ಅವಾಗ ಮಾತ್ರ ಅನ್ನ ಉಣ್ತಿದ್ವಿ. ಇವಾಗ ಪ್ರತಿ ದಿವ್ಸ ಅವ್ರ ಹೆಸರು ಹೇಳಿ ಅನ್ನ ಉಣ್ತೀವಿ ನಾವು ದಿವ್ಸ. ಮತ್ತೆ ಎರಡನೇದು ಏನಪ್ಪಾ ಅಂದ್ರ, ನಮ್ಮ ಭೂಮಿ ಇದು ನೀರು ಎಲ್ಲಿ ನಿಂತಿತ್ತಂದ್ರ ಹುಡುಗುಂಟಿ ಮೇಲೆನೆ ಬಂದ್ ಮಾಡಿ ಬಿಟ್ಟಿದ್ರು. ಆ ಬಂದಾದಂತ ಕೆಲ್ಸನ ದೇವೇಗೌಡ ಅಪ್ಪಾಜಿ ಬಂದು ನಮ್ಗೆ ಇದಿಷ್ಟು ದೇವದುರ್ಗ ತಾಲೂಕ ನೀರಾವರಿ ಮಾಡಿ ಅದು ಒಂದು ದೊಡ್ಡ ಪುಣ್ಯ ಮಾಡ್ಯಾನ. ನಮ್ಮ ಮನುಷ್ಯನಿಗೆ ಯಾವತ್ತು ಸ್ಥಿರವಾಗಿ ಇರ್ಲಿ, ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಾದ್ರೂ ಅದ್ ನೆನೆಸಿ ಅನ್ನ ಊಟ ಮಾಡಂಗ್ ಮಾಡ್ಯಾನ ಸರ್. ಅವ್ರು ಹೇಳಿದ ಶಬ್ದಗಳಿದೆಯಲ್ಲ, ಸೊ ಅದರಲ್ಲಿ ಇರುವಂತಹ ಪವರ್ ಬಹುಶಃ ಮತ್ತೊಂದರಲ್ಲಿ ಇರಕ್ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಟೈಮ್ ನಾವು ಕರೆಮ್ಮ ನಾಯಕ್ ಅವರ ಹೋಮ್ ಟೂರ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಇವತ್ತು ನಮ್ಮ ಭಾಗದ ಜನ ಏನಾದ್ರು ಅನ್ನ ಉಣ್ತಾ ಇದೀವಿ ಅಂತಂದ್ರೆ ಅದು ದೇವೇಗೌಡರಿಂದ ಮಾತ್ರ ಸಾಧ್ಯ ಆಯ್ತು ಅಂತ. ಇನ್ಫ್ಯಾಕ್ಟ್ ಆ ಋಣವನ್ನ ನೆನಪಿಟ್ಟುಕೊಂಡು ಋಣದ ಒಂದು ಪ್ರತಿಫಲವಾಗಿ ಒಂದು ಮೂರ್ತಿಯನ್ನ ಮಾಡುವಂತಹ ಕೆಲಸ ಕೂಡ ಅವಿಸ್ಮರಣೀಯ ಅನ್ನುವಂಥದ್ದಷ್ಟೇ ನನ್ನ ಪದಗಳಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ. ಬನ್ನಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನಾವೀಗ ಹೋಗೋಣ. ಮಾತಾಡ್ತೀರಿ? ಬಾತ್ ಕರ್ತೆ? ಓಕೆ, ದೇವೇಗೌಡ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಮುಖಂಡರಿದ್ದಾರೆ. ಕನ್ನಡ ಬಾತ್ ಕರ್ತೆ? ओके ठीक है. ओके, क्या बोलते हैं देवेगौड़ा जी के बारे में? जी के 92 में हमें क्या बोले तो होराट चलता था कृष्णा बलदंडे का. जब से भी क्या बोले तो हमें तो वो आदमी आके एक बार के फंक्शन करे थे, बहुत बड़ा फंक्शन करे. उन्होंने बोले मैं क्या तो CM बने तो 3 महीने के अंदर ये कृष्णा बलदंडे का मैं बुद्धि पूजा करता हूँ बोल को शपथ करे उन्होंने हमारे रैता को. नीचे आके मट्टी पकड़े के शपथ करे. हम हाँ कैसी देखे बाजू से कर छोड़े 3 महीने का तो गवर्नमेंट आर्टिकल करे उन्होंने. खुशी है, खुशी का बाजू से देखे देवेगौड़ साहब 92 में. ಓಕೆ, ಅಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ದೇವೇಗೌಡರ ಪಕ್ಕದಲ್ಲಿ
ಮಣ್ಣನ್ನ ಹಿಡಿದು ಶಪಥ ಮಾಡಿದ್ರು, ನಾ CM ಆದ್ರೆ ಕೃಷ್ಣ ಮೇಲ್ದಂಡೆನ ಸಕ್ಸಸ್ಫುಲಿ ತರ್ತೀನಿ ಅನ್ನುವಂಥದ್ದನ್ನ ಅವರು ಮಾಡಿ ತೋರಿಸಿದ್ರು ಅದನ್ನ ಅಂತ ಹೇಳ್ತಾ ಇದಾರೆ. ಓಕೆ, ನಿಮ್ ಶಾಸಕರ ಬಗ್ಗೆ ಏನ್ ಹೇಳ್ತೀರ್ರಿ? ಶಾಸಕರು ದೇವ್ರತೆ, ಅವ್ರ ದೇವೇಗೌಡರು ಪುತ್ರಿ ಕರಿಯಮ್ಮಜ್ಜಿ ನಾಯ್ಕ ಅಂದ್ರೆ ದೇವತೆ, ನಮಗ್ ದೇವತೆ, ನಮ್ ಭಾಗಕ್ಕ. ಇನ್ನಿವರೆಗೆ ಅದ್ರ ಒಂದು ಕರಪ್ಷನ್ ಇಲ್ಲ. 1 ವರ್ಷ ಆದ್ರೂ ಯಾರ ಬಗ್ಗೆ ಯಾವ್ದು ಅಚ್ಚುಚ್ಚುಚ್ಚೋದಿಲ್ಲ. ಪ್ರತಿ ಪಂಚಾಯತಿಗಳಲ್ಲಿ ಒಳ್ಳೆ ಆಡಳಿತ ಕೊಡ್ತಾರೆ. ಏನ್ ಎರಡನೇ ಮಾತೆ ಇಲ್ಲ ಅದರಲ್ಲಿ, ಎರಡನೇ ಮಾತೆ ಇಲ್ಲ. ದುಡ್ಡು ಬರ್ತಾವ ಹೋಗ್ತದ, ಕಾಮಗಾರಿಗಳು ನಡೀತಾವ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಒಳ್ಳೆ ಸರ್, ಒಳ್ಳೆ ಅನಿಸ್ತಾರೆ ಜನ ಅಂತ ಅಷ್ಟೇ. ಅಮೇಸಿಂಗ್. ವೀಕ್ಷಕರೇ, ದೇವದುರ್ಗದ ಜನರನ್ನ ಕರೆಮ್ಮ ನಾಯಕ್ ದೇವರುಗಳು ಅಂತ ಕರೀತಾರೆ. ದೇವದುರ್ಗದ ಜನ ಅವರಿಗೆ ರಿಟರ್ನ್ ಅಲ್ಲಿ ದೇವತೆ ಅಂತ ಕರೀತಾರೆ. ಇದಕ್ಕಿಂತ ಇನ್ನೇನು ಋಣಾನುಬಂಧ ಬೇಕಲ್ಲ. ಸೊ ಬನ್ನಿ ಇನ್ನೊಂದಷ್ಟು. ನಾನು ಒಬ್ಬ ವಾಲ್ಮೀಕಿ ಮಹಿಳೆಯಾಗಿ ದೇವೇಗೌಡರು ಕೊಟ್ಟದ್ದು, ಇವತ್ ನಮಗ ನೀರಾವರಿ ಕೊಟ್ಟದ್ದು ನಿಜವಾಗ್ಲೂ ಸ್ಮರಿಸ್ಕೊಂತೀವಿ. ಯಾವಾಗ್ಲೂ ನಾನಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ರೈತರು ಈಗ ಮಾತಾಡಿದ್ರು. ಆದ್ರೆ ನಾನು ಸನ್ಮಾನ್ಯ ದೇವೇಗೌಡರು ಮಹಿಳೆಯರಿಗೆ ಕೊಟ್ಟಂತ ಕೊಡುಗೆ ಮತ್ತೆ ಮಹಿಳೆ ಬಯಲಿ ಇರ್ತಕ್ಕಂತ ಒಂದು ಪ್ರೀತಿ ನಾನು ಹೇಳಬೇಕಾಗ್ತದ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಇವತ್ತು ಮೀಸಲಾತಿ, ನಮ್ಮ ವಾಲ್ಮೀಕಿ ಜನಾಂಗಕ್ಕ ಮೀಸಲಾತಿ ಹೋರಾಟ ಮಾಡಿ ಮೀಸಲಾತಿ ಕೊಡಿಸಿದಂತವ್ರವ್ರು. ಹಂಗಾಗಿ ಮಹಿಳಾ ಮೀಸಲಾತಿ ಕೂಡ ಬರ್ಬೇಕು, ಮಹಿಳೆಯರು ರಾಜಕೀಯವಾಗಿ 33% ಮೀಸಲಾತಿ ಬರ್ಬೇಕನ್ನಂತ ಒಂದು ವಿಷಯವನ್ನ ಮಂಡಿಸಿದ್ರು. ಅದೇ ತರ ಅವ್ರ ಕನಸು ಇವತ್ತು ನನಸಾಗ್ತದ. ಹಂಗಾಗಿ ಇವತ್ತು ದೇವೇಗೌಡರು ನಮ್ಮ ವಾಲ್ಮೀಕಿ ಸಮಾಜದ ಕಿರೀಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಂಗಾಗಿ ಅವರಿಗೆ ನಾನು ನಮ್ಮ ಸಮಾಜದ ಎಲ್ಲಾ ಜನರ ಪರವಾಗಿ ನಾನು ಅವರಿಗೆ ತುಂಬಾ ಕೃತಜ್ಞತೆಗಳಾಗಿ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ದೇವೇಗೌಡ ಬಗ್ಗೆ ಮಾತಾಡೋದೆಲ್ಲ ನೀರಾವರಿದಾದ. ನಾನು ಬೆಂಗಳೂರಿಗೆ ಹೋಗಿದ್ದು ಕಾಲೆಗಾರ ಕೆಲ್ಸಕ್ಕೆ. ಅವಾಗ ಭೂಮಿ 25,000 ಇತ್ತು, ನಂದು 50 ಎಕರೆ. ಈಗ ದೇವೇಗೌಡರು ನೀರ್ ಕೊಟ್ಟೋದಕ್ಕೆ ಆ ಭೂಮಿ 1 ಎಕರೆ 10 ಲಕ್ಷ ಆಗೈತೆ. ಭೂಮಿ 10 ಲಕ್ಷ ಆಗೈತೆ. ಅದಕ್ಕಿಂತ ಏನು ಇದಿಲ್ಲ. ಒಳ್ಳೆ ನಮ್ ಶಾಸಕರ ಬಗ್ಗೆ ಯಾವ್ದು ಒಂದೇ ಒಂದು ಎಳ್ಕಾಡಷ್ಟು ಕರಪ್ಷನ್ ಇಲ್ಲ. ಬೇರೆ ಬೇರೆಯವರು ಮಾತಾಡೋದ್ರಲ್ಲಿ ಅದ್ರಲ್ಲಿ ಏನಿಲ್ಲ, ಅಲ್ಲಿ ಹೋಗಿ ಓದ್ತಾರ ಇದ್ ಮಾಡ್ತಾರ ಅಂತ ಏನಿಲ್ಲ. ದೇವದುರ್ಗ ತಾಲೂಕಿನಾಗ ಆಲ್ಮೋಸ್ಟ್ ಎಲ್ಲಾರು ದೇವತೆ ಅಂತ ಹೆಸರು ಇಟ್ಬಿಟ್ರ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ನಮ್ ಮೇಡಮ್ನವ್ರು ಹೇಳಿದ್ರಿ ದೇವದುರ್ಗದ ದೇವರು ದೇವೇಗೌಡ್ರ ಅಂತ. ಅದು ತಪ್ಪಾಗ್ಲಿಕ್ಕಿಲ್ಲ. ಎರಡನೇದು ನಮ್ಮ ದೇವದುರ್ಗದ ದೇವತೆಯವರು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಕೆನಲ್ ಬಂದಟ್ನಾಗ ನಾವು ಚಿಕ್ಕವರಿದ್ದೀವಿ. ಇಲ್ಲೇ ಅಂಜುಬಾಬಾ ಅಂತ ಹೇಳಿ ಇಲ್ಲೇ ಇದಾರೆ ಅವರು. ನಮ್ಮ ಆಸ್ತಿನೂ ಇಲ್ಲಿ 12 ಎಕರೆ 11 ಗುಂಟೆ ಇದೆ ಇಲ್ಲಿ. ಅವಾಗ ಹೆಂಗಿತ್ತಂದ್ರೆ 12 ಎಕರೆ ಹೊಲ 3 ಸೇರ್ ಜೋಳ ಬೆಳೆದಾರಂತೆ. ಇವತ್ತಿನ ದಿನದಲ್ಲಿ ನಮ್ ಅಂಜುಬಾಬಾ ಅವ್ರಿಗೆ ನಮ್ಮ ಅಪ್ಪ ಅವರು ರೆಡ್ಡಿ ಅವ್ರಿಗೆ ಹೊಲ ಹಾಕ್ಸ್ಬೇಕಂತಿತ್ತು. 6,000 ರೂಪಾಯಿ ಎಕರೆ ಹಾಕ್ಯಾರಿ ಅವ್ರು. 3 ವರ್ಷ ಅದು ಅಗ್ರಿಮೆಂಟ್ ಮಾಡ್ಕೊಂಡು. ಅದು ಅವಾಗ ನಮ್ 2 ಎಕರೆನು ನಮ್ಮ ಅಪ್ಪನವ್ರು ಮಾರ್ಯಾರ್ರಿ. ಅವಾಗ ಖಾಲಿ 15,000 ರೂಪಾಯಿ 1 ಎಕರೆ. ಇವತ್ತು 15 ಲಕ್ಷ ಬಾಳ್ತದ 1 ಎಕರೆ. ಮತ್ತೆ 38,000 ರೂಪಾಯಿ 1 ಎಕರೆ ಹೊಲ ಲೀಸಿಗೆ ಹಾಕತ್ತೀವ್ರಿ. ಅಂದ್ರೆ ದೇವದುರ್ಗದ ನಮ್ ದೇವೇಗೌಡರು ದೇವದುರ್ಗದ ದೇವ್ರ ಅಂದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ಓಕೆ ವೀಕ್ಷಕರೇ, ದೇವೇಗೌಡರ ಪ್ರತಿಮೆಯನ್ನ ಕವರ್ ಮಾಡ್ತಾ ಇದ್ವಿ. ಸೊ ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತು ಈ ಮೇನ್ ರೋಡ್ ಇದೆಯಲ್ಲ, ಇದು ಇಲ್ಲಿ ಭೂಮಿಗೆ ಬೆಲೆ ಜಾಸ್ತಿ. ಇಲ್ಲಿರುವಂತಹ ಈ ಪುತ್ಥಳಿಯನ್ನ ಮಾಡಿರೋದು ಕೂಡ ಇಲ್ಲಿರುವಂತಹ ರೈತರು ಏನಿದ್ದಾರೆ, ಮಲ್ಲನ್ ಗೌಡ ಸಾಹುಕಾರ್ ಮತ್ತು ಇನ್ನೊಬ್ರು ಬಸನಗೌಡರು ಅಂತ ಈ ಜಾಗವನ್ನ ದಾನ ಮಾಡಿದ್ದಾರೆ. ಬಹುಶಃ ಜನ ನೋಡಿ ಎಷ್ಟು ಅವ್ರದ್ದು ಹೃದಯ ವೈಶಾಲ್ಯತೆ ಅಂತಂದ್ರೆ, ತಮಗಾಗಿ ಏನಾದ್ರು ಮಾಡಿದಂಥವ್ರಿಗೆ ರಿಟರ್ನ್ ಅಲ್ಲಿ ಕೊಡೋದು ಇದನ್ನೇ. ಇದೇ ಪ್ರೀತಿಯನ್ನ ದೇವೇಗೌಡರು ಪಡ್ಕೊಂಡಿರೋದು. ಇದಕ್ಕಿಂತ ಮತ್ತೊಂದು ವಿಚಾರ ಬೇಕಾಗಿಲ್ಲ ಅಂತ ಅನಿಸ್ತದೆ. ಇನ್ಫ್ಯಾಕ್ಟ್ ತಮಿಳುನಾಡಿನಲ್ಲಿ ಹೇಗೆ ಜಯಲಲಿತಾನ ಜನ ನೆನ್ಪು ಮಾಡ್ಕೋತಾರೋ, ಕರ್ನಾಟಕದಲ್ಲಿ ಮತ್ತು ಪಂಜಾಬಿನಲ್ಲೂ ಕೂಡ ಅಷ್ಟೇ ದೇವೇಗೌಡರನ್ನ ಜನ ಸ್ಮರಿಸಿಕೊಳ್ಳುವಂತಹ ಪರಿ ಅದ್ಭುತ. ಯಾಕೆಂತಂದ್ರೆ ನಾನು ಇನ್ಫ್ಯಾಕ್ಟ್ ಪಂಜಾಬಿಗೆ ಹೋಗಿದ್ದಾಗ ಪಂಜಾಬ್ನ ರೈತರು ಹೇಳ್ತಿದ್ರು, ಆಪ್ಕಾ ದೇವೇಗೌಡಜಿ ಹಮಾರ ಭಗವಾನ್ ಹೇ ಅಂತ. ಸೊ ಹಾಗೆ ಎಲ್ಲಾ ಕಡೆಗಳಲ್ಲೂ ಕೂಡ ದೇವೇಗೌಡರ ಗತ್ತು ಅಂದ್ರೆ ಗೌಡರ ಗತ್ತು ಎಲ್ರಿಗೂ ಗೊತ್ತು ಅನ್ನುವಂತಹ ಸಂದೇಶ ಇಲ್ಲಿಂದ ರವಾನೆ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಸರ್, ಸನ್ಮಾನ್ಯ ದೇವೇಗೌಡರು ಮೂರ್ತಿನ ಮಾಡೋದಕ್ಕ ಕಾರಣಭೂತರಾದವ್ರು ಅಂತಂದ್ರೆ ಇವರು ಈಗೇನ ನಮ್ ಚಂದ್ರಶೇಖರ್ ಬಾಳೆಯವ್ರ ಅಂತೇಳಿ ಮಾಜಿ ಅಧ್ಯಕ್ಷರು ನಾರಾಯಣಪುರ ಬಲದಂಡೆ ಕಾಲುವೆ ಹೋರಾಟ ಸಮಿತಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರು. ದೇವೇಗೌಡರು ಕಣ್ಣು ತೆರೆಸಿದ್ರು ಅವರು. ಅದು ಅವರಿಗೆ ಕೂಡ ಚಂದ್ರಶೇಖರ್ ಬಾಳೆಣ್ಣವರಿಗೆ ನಿಜವಾಗ್ಲೂ ದೇವರವರಿಗೆ 100 ವರ್ಷ ಆಯುಷ್ಯ ಕೊಟ್ಟು ಕಾಪಾಡ್ಲ ಅನ್ನೋದು ನಾವು ದೇವೇಗೌಡರಿಗೆ ಎಷ್ಟು ನಾವು ನೆನೆಸ್ತೀವಿ, ಅದೇ ತರ ಅವ್ರನ್ನು ಕೂಡ ನೆನೆಸ್ತೀವಿ. ಮತ್ತೆ ಬಸನಗೌಡ ಪೊಲೀಸ್ ಪಾಟೀಲ್ ಚಿಕ್ಕನಕಣೆ ಅವರು ಗೌಡ್ರು ಬಹಳ ಹಿರಿಯ, ಅವಾಗಿನ JDS ಅವರು ಮೊದಲಿಂದ ಅವರು ಒಳ್ಳೆ ಹೋರಾಟಗಾರರು, ದಾನಿಗಳು, ಭೂದಾನಿಗಳು. ಅವರು ಕೂಡ ದೇವೇಗೌಡರ ಮೂರ್ತಿನ ಇವತ್ತು ಮಾಡಿ ಒಂದು ಬಹಳ
ಬಹಳ ಅರ್ಥಪೂರ್ಣವಾದ ವಿಷಯನ್ನ ಇಡೀ ನಮ್ಮ ತಾಲೂಕನ್ನ ಇಡೀ ರಾಜ್ಯಾದ್ಯಂತ ವಿಷಯ ಚರ್ಚೆ ಆಗಂಗ್ ಮಾಡಿದ್ದು ಇವ್ರು. ಮತ್ತೆ ಅದಲ್ದೇನೆ ನಮ್ಮ ಮಲ್ಲಣ್ಣ ಸಾವ್ಕಾರ್ ನಾಗರಾಳ ಅವ್ರು ಕೂಡ ಈ ಒಂದು ಮೂರ್ತಿಗೆ ಸ್ವತಃ ಅವರೇ ದುಡ್ಡು ಖರ್ಚು ಮಾಡಿ ಇದೊಂದು ಕಾರ್ಯಕ್ರಮ ಮಾಡಿ ಎಲ್ಲಾ ಮೇನ್ ರಸ್ತೆಯಲ್ಲಿ ಒಂದು ಅನಾವರಣ ಮಾಡಿ ದೇವೇಗೌಡರ ಒಂದು ಕೊಟ್ಟಂತ ಕೊಡುಗೆಗೆ ಒಂದು ಕೃತಜ್ಞತೆ ಹೇಳಿದಂತ ಮಹನೀಯರು ಇವರು. ಇವ್ರನ್ನು ಕೂಡ ನಾವು ಖಂಡಿತವಾಗ್ಲೂ ಸ್ಮರಿಸ್ತೀವಿ ಸರ್. ಮತ್ತು ಜೈ ಜವಾನ್ ಜೈ ಕಿಸಾನ್ ಅವ್ರಿಗೆ ಹೆಸರು ಕೊಟ್ಟಿರಂತದ್ದು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಇಲ್ಲಿ ರೈತ ಮಹಿಳೆ ಮತ್ತು ರೈತರು ಇವ್ರು ಕೂಡ ಹೊಲದಲ್ಲಿ ಬಿತ್ತಂತದ್ದು ಒಳ್ಳೆ 2 ಎತ್ತುಗಳು. ಇವಾಗ ನೋಡ್ರಿ ನಾವು ಈ ಎತ್ತುಗಳನ್ನ ನಾವು ನೋಡಿದಾಗ ಅನಿಸ್ತದ ಅವಾಗೆಲ್ಲ ಮಿಷನ್ ಗಳಿರ್ಲಿಲ್ಲ. ಎತ್ತುಗಳು ಬಂಡಿದ್ದು ಕುಂಟೆ ಹೊಡೆಯೋದು ನೇಗಿಲಿ ಹೊಡೆಯೋದು ಎಲ್ಲ ಎತ್ತುಗಳೇ ನಮಗೆಲ್ಲ. ರೈತನ ಒಂದು ಮಿತ್ರ ಅಂದ್ರೆ ಎತ್ತುಗಳಿದ್ವು ಅಂತ ಒಂದು ಒಳ್ಳೆ ಅರ್ಥಪೂರ್ಣವಾದಂತ ಚಿತ್ರವನ್ನ ಅವ್ರ ಕಲ್ಪನೆ ಮುಖಾಂತರ ಮಲ್ಲಣ್ಣ ಸಾವ್ಕಾರ್ ಅವರು ಇದನ್ನ ಕೆತ್ತನೆ ಮಾಡ್ಯಾರ. ಓಕೆ ವೀಕ್ಷಕರೇ, ಕರೆಮ್ಮ ನಾಯಕ್ ಅವರ ಖದರ್ ದೇವದುರ್ಗದಲ್ಲಿ ಜಬರ್ದಸ್ತ್ ಇದೆ, ಅದ್ರಲ್ಲಿ ದೇರ್ ಇಸ್ ನೋ ಡೌಟ್. ಓಕೆ ಸರ್, ದೇವೇಗೌಡರು ಬಂದಾಗ ಟಗರ್ ಏನೋ ಗಿಫ್ಟ್ ಕೊಟ್ರಂತಲ್ಲ ಸರ್? ಹೌದು ಸರ್, ನಮ್ಮ ಒಂದು ಶಾಸಕರ ಅಭಿಮಾನದಿಂದ ದೇವೇಗೌಡರು ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ದೇವದುರ್ಗ ತಾಲೂಕು ಯಾವತ್ತೂ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮರಿಬಾರದು. ಮತ್ತು ನಮ್ಮ ಸಮಾಜದ ವತಿಯಿಂದ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗಷ್ಟೇ ಒಂದು ಕೊಡ್ತಕ್ಕಂತ ಒಂದು ಇದಿತ್ತು. ಅದರಲ್ಲಿ ನಾವು ನಮ್ಮ ಸಮಾಜದವರು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ನಮ್ಮ ಕರೆಯಮ್ಮಾಜಿ ನಾಯಕ್ ಅವರು ನಮ್ಮ ಶಾಸಕರ ಜೊತೆ ಇದೀವಿ ಅಂತಕ್ಕಂತ ಒಂದು ಉದ್ದೇಶದಿಂದ, ಆಮೇಲೆ ನಮ್ಮ ಒಂದು ಹಾಲುಮತ ಸಮಾಜದ ಒಂದು ಹೆಗ್ಗಳಿಕೆ ಇರ್ಲಿ, ಒಂದು ಯಜಮಾನ ಇಡೀ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು, ಈಗ ನಾವ್ ಏನೇ ಒಂದು ಕೊಡುಗೆ ಕೊಟ್ಟರು ಕೂಡ ಅದು ಇರಲ್ಲ. ಆದ್ರೆ ಇವತ್ತು ಒಂದು ಟಗರು ಮತ್ತು ಒಂದು ನಮ್ಮ ಸಮಾಜದ ಒಂದು ಗುರುತು ಕೊಟ್ಟಿರೋದ್ರಿಂದ ಇವತ್ತು ಎಷ್ಟು ಒಂದು ಖುಷಿ ಆಗಿದೆ ಅಂದ್ರೆ ದೇವೇಗೌಡ ಅಪ್ಪಾಜಿ ಅವರಿಗೆ ಬಹಳ ಖುಷಿ ಆಯ್ತು. ಅವತ್ತು ಪಾಪ ಅವರು ಅನಾರೋಗ್ಯದಿಂದ ಇದ್ದಾರಂದ್ರೂ ಕೂಡ ಅವ್ರು ಆ ಮರಿಯನ್ನ ತೆಕ್ಕೊಂಡು 1 ನಿಮಿಷ 2 ನಿಮಿಷ ನಮ್ಮ ಶಾಸಕರ ಜೊತೆಯಲ್ಲೇ ಅವ್ರ ಮೈ ಮೇಲೆ ಹಾಕೊಂಡು ಒಂದು ಖುಷಿ ಪಟ್ರು. ಅದು ಒಂದು ನಮ್ಗೆ ಸಂತೋಷದ ವಿಷಯ. ದೇವೇಗೌಡರು ತಮ್ಮ ಸಮುದಾಯಕ್ಕೆ ಏನ್ ಮಾಡ್ಯಾರ ಅಂತ? ಇಲ್ಲ, ಸಮುದಾಯಕ್ಕೆ ಅನ್ನೋದಕ್ಕಿಂತ ಅವರು ಜಾತ್ಯತೀತ ನಾಯಕರಲ್ಲ ಸರ್. ಹಂಗಾಗಿ ಸಮುದಾಯ ಇಲ್ಲಿ ರಾಜಕಾರಣದಲ್ಲಿ ಬರದೇ ಇಲ್ಲ. ಸಮುದಾಯಗಳನ್ನ ಇಟ್ಕೊಂಡೆ ರಾಜಕಾರಣ ಸ್ವಲ್ಪ ಎಲ್ಲೇ ಒಂದ್ ತರ ಕುಂಠಿತ ಆಗ್ತಾ ಇದೆ. ಸಮುದಾಯದ ಮುಖೇನ ಯಾವತ್ತೂ ರಾಜಕಾರಣ ಮಾಡಬಾರ್ದು ಅಂತಕ್ಕಂತ ಉದ್ದೇಶನೇ ದೇವೇಗೌಡರದು ಒಂದು ಧ್ಯೇಯ ವಾಕ್ಯ. ಅವರು ಅವ್ರ ತತ್ವ ಸಿದ್ಧಾಂತ ಕೂಡ ಜಾತ್ಯತೀತ ಜನತಾದಳ ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಕೂಡ ಅದೇ ಉದ್ದೇಶದಿಂದ. ಓಕೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ ಕುಂತ್ರೆ ಕುರುಬ ನಿಂತ್ರೆ ಕಿರುಬ ಅಂತ. ದೇವೇಗೌಡರಿಗೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಕುರುಬ ಗಿರುಬ ಅನ್ನತಕ್ಕಂಥದ್ದು ಜಾತಿ ವಾಚಕ ಪದ ಅಷ್ಟೇ. ಅದು ಅಂದ್ರೆ ಜಾತ್ಯತೀತ ನಾಯಕರಿಗೆ ಯಾವ್ದು ಜಾತಿ ಇರಲ್ಲ. ಅವರು ಇಡೀ ದೇಶದ ಬಹುದೊಡ್ಡ ನಾಯಕರಿಗೆ ಯಾವ್ದು ಜಾತಿ ವ್ಯವಸ್ಥೆ ಇಲ್ಲ. ಅವ್ರು ಮಾತಾಡಕ ಅವ್ರನ್ನ ಅಳತೆ ಮಾಡ್ತಕ್ಕಂತ ಕೆಲಸ ಯಾರಿಗೂ ಆಗಲ್ಲ. ಅಂತ ಒಂದು ದೊಡ್ಡ ನಾಯಕ ಅವರು ದೇವೇಗೌಡರು. ಹಾಗಾಗಿ ಅವ್ರಿಗೆ ಜಾತಿ ವಿಚಾರದಲ್ಲಿ ಯಾರು ಕೂಡ ಮಾತಾಡ್ತಕ್ಕಂಥದ್ದು ಶ್ರೇಯಸ್ಸಲ್ಲ. ನಮ್ಮ ಹಾಲುಮತ ಸಮಾಜದ ಸಿಂಬಲ್ ಅಂದ್ರೆ ಕಂಬಳಿ ಒದಿಸಿ ಟಗರು ಮರಿ ಕೊಟ್ಟು ಗೌರವಿಸೋದು ನಮ್ಮ ಧರ್ಮದ ಸಿಂಬಲ್. ಅದು ಈಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ತಿದ್ರು. ನಮ್ಮ ಹಾಲುಮತ ಸಮಾಜದ ಮುಖಂಡರು ನಾವು ದೇವೇಗೌಡ ಅಪ್ಪಾಜಿ ಜೊತೆಗೆ ನಮ್ಮ ಶಾಸಕರಾದಂತ ಶ್ರೀಮತಿ ಕರೆಯಮ್ಮಾಜಿ ನಾಯಕ್ ಅವ್ರ ಜೊತೆಗೆ ಇದೀವಿ ಅಂತ ಹೇಳಿ ನಮ್ಮ ಗುರ್ತು ಕಂಬಳಿ ಕುರಿಮರಿ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದೀವಿ. ಭಾರಿ ಖುಷಿಯಿಂದ ಸನ್ಮಾನವನ್ನು ಸ್ವೀಕರಿಸಿದವು. ನಾವ್ ಅದೇನ್ ಬಟ್ಟೆ ಹೊಲ್ಸಾತ ಮುಡ್ತಾರ ಇಲ್ಲ ಅಂತ ನಮ್ದೊಂದು ಭಾವನೆ ಇತ್ತು. ತಂದು ತೊಡಿ ಮೇಲೆ ಇಟ್ರ ಅಂದ್ರೆ 15 ನಿಮಿಷ ತೊಡಿ ಮೇಲೆ ಇಟ್ಕೊಂಡು ಮುದ್ದು ಮಾಡಿದ್ರು. ಆ ಮರಿಗೆ ಬಹಳ ಖುಷಿ ಆಯ್ತು. ಅದರಿಂದ ನಮ್ಮ ಸನ್ಮಾನ್ಯ ಶಾಸಕರು ನೇತೃತ್ವದಲ್ಲಿ ನಾವೆಲ್ಲ ಹಾಲುಮತ ಸಮಾಜದವ್ರು ತಂದು ಅದ್ ಮಾಡಿದಕ್ಕೆ ಬಹಳ ಖುಷಿ ಆಯ್ತು. ಅದು ಹೆಮ್ಮೆಯ ವಿಷಯ ಅಂತ ನನಗೆ ಹೇಳ್ತೇನೆ. ಅಮೇಸಿಂಗ್. ಓಕೆ, ಜನರೇಷನ್ ವೈಸ್ ನಾವು ಮಾತಾಡೋದಾದ್ರೆ ವೀಕ್ಷಕರೇ, ತಲೆಮಾರುಗಳು ದೇವೇಗೌಡರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕರೆಮ್ಮ ನಾಯಕ್ ಅವರ ಪುತ್ರಿನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಇನ್ಫ್ಯಾಕ್ಟ್ ದೇವೇಗೌಡರನ್ನ ಅಜ್ಜ ಅಂತೇನೋ ಕರೀತಾರ ಅವರು. ಅಪ್ಪಾಜಿ ಅಂತಾನೆ ಕರೆಯೋದು, ಅಪ್ಪಾಜಿನೇ ಅಂತ ಕರಿತೀವಿ. ನಾವ್ ಅವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ, ಲೈಕ್ ಅವರು ವೇದಿಕೆ ಮೇಲೆ ಇದ್ದ ರೀತಿ ಮತ್ತು ಇಲ್ಲಿ ಬಂದು ಪ್ರತಿಮೆಯನ್ನ ಅನಾವರಣಗೊಳಿಸಿದಂತಹ ಸಂದರ್ಭ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಆಸ್ ಎ ಯೂತ್ ಇದನ್ನ ನೋಡಿದಾಗ? ತುಂಬಾ ಸ್ಪೆಷಲ್ ಇತ್ತು ಸರ್. ನಾನು ಅವ್ರನ್ನ ಸುಮಾರು ವರ್ಷದಿಂದ ಅಷ್ಟು ಸ್ಮೈಲ್ ಮಾಡೋದ್ ನಾನು ನೋಡೇ ಇರ್ಲಿಲ್ಲ. ದೇವದುರ್ಗದಲ್ಲಿ ಅನ್ಸುತ್ತೆ ಅಷ್ಟು ತುಂಬಾ ಖುಷಿಯಾಗಿ ತುಂಬಾ ಜನಗಳನ್ನ ನೋಡಿನೇ ಆನಂದ ಅವ್ರ ಕಣ್ಣಲ್ಲೇ ಕಾಣಿಸ್ತಾ ಇತ್ತು. ಅವ್ರ ಒಂದ್ ಮಾತು ಕೂಡ ಹೇಳಿದ್ರು, ನಿನ್ನೆ ದೇವರಿಪ್ಪರಿಗೆ ನಿಖಿಲ್ ಅಣ್ಣನು ಅದನ್ನ ರಿಪೀಟ್ ಮಾಡಿದ್ರು. ನಾನಿಲ್ಲಿ ಮೂರ್ತಿ ಉದ್ಘಾಟನೆ ಮಾಡಬೇಕು, ನಂದು ಮೂರ್ತಿ ಮಾಡಿದ್ರ ಅಂತ ಬಂದಿಲ್ಲ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಒಂದ್ ಖುಷಿಗ್ ಬಂದಿದ್ ನಾನು ಅಂತ ಹೇಳಿದ್ರು. ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರ ದೇವದ್ರದ ಮೇಲೆ ಒಂಥರ ಸ್ಪೆಷಲ್ ಪ್ರೀತಿ ಇದೆ ಅನ್ನೋದ್ ಅಂತಾರೆ ಜನ. ಮಂಡ್ಯ ಮೇಲೆ ಇದೆ, ಆ ಕಡೆ ಇದೆ ಅಂತಾರೆ, ಬಟ್ ದೇವದ್ರದ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತ ನಂಗ್ ಅನ್ಸತ್ತೆ. ಓಕೆ, ಸೊ ಪುತ್ಥಳಿ ಅನಾವರಣಕ್ಕೆ ಇನ್ವಿಟೇಷನ್ ಕೊಡುವಂತಹ ಸಂದರ್ಭದಲ್ಲಿ ಏನಾದ್ರು ಹೇಳಿದ್ರ ಲೈಕ್ ಯಾಕೆ ಇದೆಲ್ಲ ಮಾಡ್ತಿದ್ದೀರಿ ಅಂತಿಲ್ಲ?
ಅಂದ್ರೆ ಲೈಕ್ ಅವರಿಗೂ ಗೊತ್ತಿದೆ ನಾವ್ ಎಷ್ಟು ಪ್ರೀತಿ ಇಟ್ಟಿದೀವಿ ಅವ್ರ ಮೇಲೆ ಅಂತ. ಇದೇನು ಮೊದ್ಲೇ ಪುತ್ಥಳಿ ಅಲ್ಲ, ಮುಂಚೆನು ಒಂದ್ಸರ್ತಿ ನಮ್ಮ ಗಾಣದಾಳ್ ಗುರು ಪ್ರಭುಗೌಡ್ರು ಮಾಡಿದ್ರು. ಅವಾಗ್ಲೂ ಅವರಿಗೆ ತಿಳಿಸಿದಾಗ ಅವ್ರು ಅಷ್ಟೇ ನನ್ ಇಷ್ಟು ಪ್ರೀತಿ ಇಟ್ಟಿದ್ರಲ್ಲ ಅದನ್ನ ನೋಡಿನೇ ನಂಗೆ ಸಾಕು, ಇನ್ನೇನು ಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ ಈ ಮೂರ್ತಿ ಬಗ್ಗೆ ಹೇಳಿದಾಗೂ ಅವ್ರಿಗೆ ಅಷ್ಟೇ ಖುಷಿ ಆಯ್ತು. ಸ್ಪೆಷಲಿ ಆ ದೇವೇಗೌಡ ಅಪ್ಪಾಜಿ ಕಾರ್ಯಕ್ರಮ ಆದ್ಮೇಲೆ ಒಂದು ಆರ್ಟಿಕಲ್ ನ ಪೇಪರ್ ನ ಕೊಡಕ್ ಹೋಗಿದ್ವಿ. ಅವ್ರು ಅದ್ ಹಿಂಗೆ ಒಂಥರ ಸ್ಮೈಲ್ ಮಾಡ್ಕೊಂಡು ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ, ಇಷ್ಟೆಲ್ಲ ಯಾಕೆ ನನಗೆ ಇದ್ ಮಾಡ್ತೀರಾ ಅನ್ನೋ ತರ ತುಂಬಾ ಸ್ಪೆಷಲ್ ಆಗಿ ಮಾತಾಡ್ಸಿದ್ರು. ಅದ್ನ ಈ ವಯಸ್ಸಲ್ಲೂ ಅವ್ರದ ಎನರ್ಜಿ ನೋಡಿದ್ರೆ ಯೂತ್ ಗಳು ನಾಚ್ಕೋಬೇಕು. ಆ ತರ ಎನರ್ಜಿ ಇವಾಗ್ಲೂ ಅವ್ರ ಆತರ ಓಡೋ ರೀತಿ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಓಕೆ, ಇನ್ಫ್ಯಾಕ್ಟ್ ದೇವೇಗೌಡರು ಈ ಭಾಗಕ್ಕೆ ನೀರಾವರಿಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೃಷ್ಣ ಮೇಲ್ದಂಡೆ ತುಂಬಾ ಚಾಲೆಂಜಿಂಗ್ ಆಗಿ ಮಾಡಿದ್ರು. ಅವರು ಯಾವ ರೀತಿಯಾಗಿ ಈಗ ಇರುವಂತಹ ಯೂತ್ಸ್ಗೆ ರಾಜಕೀಯವಾಗಿ ಪ್ರೇರೇಪಿತರಾಗ್ತಾರೆ ಅಂತ? ಯಾಕೆಂತಂದ್ರೆ ತುಂಬಾ ಜನ ಈಗ ಸಿದ್ಧಾಂತಗಳು ತತ್ವಗಳನ್ನೆಲ್ಲ ಗಾಳಿಗೆ ತೂರಿ ಓಡಾಡ್ತೀವಿ ಜಾಸ್ತಿ. ಸರ್, ಜಾತ್ಯತೀತ ಜನತಾದಳ ಅನ್ನೋದು ಅವ್ರದ್ದು ಒಂದ್ ದೊಡ್ಡ ಕನಸು ಕೂಡ ಹೌದು. ಮುಂಚೆಯಿಂದಾನು, ಇವಾಗಲ್ಲ ಅವ್ರದ್ದು ಇದನ್ನ ಕಾನ್ಸೆಪ್ಟ್ ಇರೋದು, ಮುಂಚೆಯಿಂದಾನು. ಆಗಿನ ಕಾಲಕ್ಕೇನೆ ಜಾತ್ಯತೀತ ಅನ್ನೋದು, ಸೆಕ್ಯುಲರ್ ಅನ್ನೋದು ಯಾವ್ದಾದ್ರು ಪಕ್ಷದಲ್ಲಿ ಬರುತ್ತೆ ಅಂದ್ರೆ ಅದು JDS ಅಲ್ಲಿ ಮಾತ್ರ ಅಲ್ವಾ. ಹಾಗೇನೆ ಒಂಥರ ಮಾದರಿ ಅವರು ನಮಗೆ ಕಾಲಕ್ ಮಾದರಿ. ಯಾಕೆಂದ್ರೆ ಏಕೈಕ ಕನ್ನಡಿಗ ಪ್ರಧಾನ ಮಂತ್ರಿ. ಇವತ್ತು ಮುಂದೆ ಆಗ್ತಾರಲ್ಲ ಗೊತ್ತಿಲ್ಲ, ಹಿಂದೆ ಯಾರು ಆಗಿಲ್ಲ, ಇವ್ರೊಬ್ರೇನೆ ನಮಗಿರೋದು. ಇದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಏನು ಇಲ್ಲ ಅನ್ಸತ್ತೆ ಕರ್ನಾಟಕಕ್ಕೆ. ಅಷ್ಟು ದೊಡ್ಡ ಈ ವಯಸ್ಸಲ್ಲೂ ಅಷ್ಟೇ ಇನ್ಸ್ಪಿರೇಷನ್ ಇದಾರೆ. ಮುಂದಿನ ತಲೆಮಾರಿಗೂ ಅಷ್ಟೇ ಇನ್ಸ್ಪಿರೇಷನ್ ಇರ್ತಾರೆ. ಇವಾಗ್ಲೂ ಅವ್ರ ಹೋರಾಟ ಏನ್ ಗೊತ್ತಾ, ನೀರಾವರಿ ಮಾಡಿದೀನಿ ಆಯ್ತಲ್ಲ ಅಂತ ಅಲ್ಲ. ಅವ್ರು ಇವಾಗ್ಲೂ ನೀರಾವರಿನ ರಾಷ್ಟ್ರೀಕರಣ ಮಾಡ್ಬೇಕು, ಅದಕ್ಕೆ ಏನ್ ರಾಷ್ಟ್ರದಿಂದ ಅನುದಾನ ಬರುತ್ತೆ ಅದೆಲ್ಲ ಇಲ್ಲಿ ಸಿಗ್ಬೇಕು, ಇನ್ನೂ ರೈತರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಈ ವಯಸ್ಸಲ್ಲೂ ಪ್ರಯತ್ನ ಪಡ್ತಾ ಇದೆ. ಅದನ್ನ ನೋಡಿದ್ರೆ ನನಗೆ ಅವ್ರ ಛಲ ನೋಡಕ್ಕೆ, ಯೂತಿಗೆ ದೇವದುರ್ಗ ಬಂದಾಗ ಅವ್ರು ತುಂಬಾ ಮೆಸೇಜ್ ಕೊಟ್ರು. ಎದ್ದೇಳಿ ಯುವಕರೇ ಎದ್ದೇಳಿ, ಪ್ರಾದೇಶಿಕ ಪಕ್ಷಕ್ಕೆ ನೀವು ಗೌರವ ಕೊಡ್ಬೇಕು, ಪಕ್ಕದ ನಮ್ ರಾಜ್ಯಗಳನ್ನೆಲ್ಲ ನೋಡಿ ಕಲೀರಿ ಅಂತ ಹೇಳಿದ್ರು. ಅದ್ರಲ್ಲಿ ನಿಜ ತುಂಬಾ ಕಲಿಯಕ್ಕಿದೆ. ಪಕ್ಕದ ಎಲ್ಲಾ ರಾಜ್ಯಗಳು ಎಚ್ಚೆತ್ಕೊಂಡಾಗಿದೆ. ಪ್ರಾದೇಶಿಕ ಪಕ್ಷ ಅಂದ್ರೆ ನಮ್ ತನನ ಉಳಿಸ್ಕೊಳ್ಳೋದು ಅಂತ ಅರ್ಥ. ಅದಕ್ಕೇನೆ ನಮ್ ತನನ ಉಳಿಸ್ಕೊಂಡ್ರೆ ನಮ್ ನೆಲೆ ಜಾಗಕ್ಕೆ, ನಮ್ ಭಾಷೆಗೆ ಎಲ್ಲದಕ್ಕೂ ಒಂದ್ ಗೌರವ ಸಿಗತ್ತೆ. ನಮ್ ಮುಂದಿನ ಫ್ಯೂಚರ್ ಗೆ ಒಳ್ಳೇದಾಗತ್ತೆ. ಅದ್ರಿಂದ ನಾವು ದೇವೇಗೌಡರನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಕುಮಾರಣ್ಣನು ಅಷ್ಟೇ. ಅವ್ರದ್ದು ಮಕ್ಕಳಿಗೆ ಅವ್ರ ದೂರದೃಷ್ಟಿ ಇರ್ಬೋದು. ಮಕ್ಕಳಿಗೆ ಸೈಕಲ್ ಕೊಟ್ರೆ ಎಲ್ಲೇ ಸ್ಕೂಲ್ ಇದ್ರು ಹೋಗಿ ಬರ್ತಾರೆ ಅನ್ನೋದು ಆ ಕಾನ್ಸೆಪ್ಟ್ ಇರ್ಬೋದು. ಎಲ್ಲಾನು ಅವ್ರು ಇಲ್ಲಿ ಹಳ್ಳಿಗೆ ಬಂದು ಹಳ್ಳಿ ಹತ್ರ ಜನಗಳ ಜೊತೆ ಇದ್ದು ಅವ್ರ ಸಮಸ್ಯೆಗಳನ್ನ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಅವ್ರ ಸಮಸ್ಯೆ ತಿಳಿಯುತ್ತೆ. ಇನ್ನು ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇರ್ಬೋದು. ಈ ತರ ಎಲ್ಲಾ ಕಾನ್ಸೆಪ್ಟ್ ಆಗಿರೋದು ದೇವೇಗೌಡ್ರ ಪಕ್ಷ, ಕುಮಾರಣ್ಣನ ಪಕ್ಷ. ಅದೇ ಅವ್ರನ್ನ ಸಾಲ ಮನ್ನಾ ಇರ್ಬೋದು, ಮತ್ತೆ ಎಲ್ಲಾ ತರದ್ದು. ಬರೀ ರೈತರಿಗೆ ಅಷ್ಟೇ ಅಲ್ಲ, ಅವರು ಯುವ ಜನತೆಗೆ ಹೆಲ್ಪ್ ಆಗೋ ತರ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಹಾಗೆ ಇವಾಗ ನೋಡಿ, ಬೇರೆ ರಾಜಕಾರಣಿಗಳು ಅವರಿಂದ ಕಲಿಬೇಕು. ಈ ಪಕ್ಷನ ಒಂಥರ ಫ್ಯಾಮಿಲಿ ಪಕ್ಷ ಅಂತಾರೆ, ಆದ್ರೆ ಎಷ್ಟರ ಮಟ್ಟಿಗೆ ಎಲ್ಲರೂ ಫ್ಯಾಮಿಲಿ ಇದಾರೆ. ಯಾರು ಗೊತ್ತಿರದೆ ಗುರುತಿಸೇ ಇರಲ್ಲ ಅಂತವ್ರನ್ನೆಲ್ಲ ಎಂತೆಂತ ಒಳ್ಳೊಳ್ಳೆ ರತ್ನಗಳಂತಾನೆ ಅನ್ಬೋದು. ಅಂತವ್ರೆಲ್ಲಾರನ್ನ ಗುರ್ತಿಸಿ ಅವರಿಗೆ ಟಿಕೆಟ್ ಕೊಟ್ಟು, ಇವಾಗ ಮಾಜಿ ಮುಖ್ಯಮಂತ್ರಿಗಳು ಎಷ್ಟೊಂದು, ಇವಾಗ ಪ್ರೆಸೆಂಟ್ ಮುಖ್ಯಮಂತ್ರಿಗಳೆಲ್ಲ ಒಂದ್ ಟೈಮ್ ಅಲ್ಲಿ JDS ಅಲ್ಲಿ ಇದ್ದು ಹೋದವ್ರೇನೆ. ಎಲ್ಲಾ ರತ್ನಗಳನ್ನ ರೆಡಿ ಮಾಡಿದ ಒಂಥರ ಫ್ಯಾಕ್ಟ್ರಿ ತರ ಆಗೋಗಿದೆ JDS. ಇನ್ಫ್ಯಾಕ್ಟ್ ನಾವು ಈ ಕಾರ್ಯಕ್ರಮ ನಡೆಯೋದಕ್ಕೂ ಬಿಫೋರ್ ಒನ್ ಡೇ ಡಿಸ್ಕಸ್ ಮಾಡ್ತಾ ಇದ್ವಿ. ರಾತ್ರಿ 2 ಗಂಟೆ 3 ಗಂಟೆ ಟೈಮ್ ಅಲ್ಲಿ ಭಯ ಇರುತ್ತೆ ದೇವೇಗೌಡರ ಪ್ರೋಗ್ರಾಮ್ ಅಂತಂದ್ರೆ ಅದ್ ಹೇಗಾಗುತ್ತೋ ಏನೋ ಅಂತ. ಆ ವೇದಿಕೆಯಲ್ಲಿ ಅವರ ಸ್ಮೈಲಿ ಫೇಸ್ ನೋಡಿದಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ? ಎಸ್, ವಿ ಡಿಡ್ ಇಟ್ ಅಂತ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ತುಂಬಾ ನಾನ್ ನೀವ್ ಹೇಳ್ದಂಗೆನೆ ರಾತ್ರಿ 3:30 ಆದ್ರೂನು ಹೂವ ಬಿಡಿಸ್ತಾ ಇದ್ವಿ ನಾವೆಲ್ಲ. ಅಂದ್ರೆ ಯಾಕೆಂದ್ರೆ ಅಷ್ಟು ಟೈಮ್ ಆಗಿತ್ತು, ಎಲ್ರಿಗೂ ನಿದ್ದೆ ಬರ್ತಾ ಇತ್ತು. ಬಟ್ ಎಲ್ಲಾ ಕಾರ್ಯಕ್ರಮದಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದ್ರೆ ಏನಾಗುತ್ತೋ ಅಂತ 4 ಗಂಟೆ ಆದ್ರೂ ನಿದ್ದೆ ಬಂದಿರಲಿಲ್ಲ. ಇನ್ನ ಪ್ರಿಪರೇಷನ್ ನಡೀತಾ ಇತ್ತು. ಬಟ್ ಅವ್ರು ಬಂದು ವೇದಿಕೆಯಲ್ಲಿ ಅಷ್ಟು ಖುಷಿಯಾಗಿ ಇಷ್ಟು ಮಾತೇ ಆಡಿಲ್ಲ ಅನ್ಸುತ್ತೆ ಅವ್ರು ಎಲ್ಲೂನು. ತುಂಬಾ ಇನ್ಸ್ಪೈರಿಂಗ್ ಆಗಿ ಮಾತಾಡಿದ್ ಖುಷಿ ನೋಡಿದ್ಬಿಟ್ರೆ ಒಂಥರ ಸಮಾಧಾನ ತರ ಫೀಲ್ ಆಯ್ತು. ಅವರಿಗೆ ಆ ಸಮಾಧಾನ ನೋಡಕ್ ನಮ್ಗೆಲ್ಲ ಒಂಥರ ಖುಷಿ ಆಗೋಯ್ತು, ಸಮಾಧಾನ. ವೆಲ್, ಗೌರಿ ಹೇಳ್ತಾ ಇದ್ರಲ್ಲ JDS ಹೇಗೆ ತಳಮಟ್ಟದಿಂದ ಬರುವಂತವ್ರನ್ನ ಗುರುತಿಸುತ್ತೆ ಅಂತ. ನಾನು ಅನೇಕ ಶಾಸಕರ ಇಂಟರ್ವ್ಯೂಗಳಲ್ಲೂ ಕೂಡ ಉದಾಹರಣೆಗಳನ್ನು ಕೊಡ್ತಾ ಇರ್ತೀನಿ. ಅದು ಕರೆಮ್ಮ ನಾಯಕ್ ಅವರಾಗಿರ್ಬೋದು, ದೇವರಿಪ್ಪರ್ಗಿ ರಾಜುಗೌಡ ಪಾಟೀಲ್ ಅವರಾಗಿರ್ಬೋದು. ಹೀಗೆ ರೈತರನ್ನ ಹೆಕ್ಕಿ ತರುವಂತಹ ನಿಟ್ಟಿನಲ್ಲಿ JDS ನ ಕೊಡುಗೆ ಅಪಾರ ಮತ್ತು ದೇವೇಗೌಡರ ಪಾತ್ರ ತುಂಬಾ ದೊಡ್ಡದು. ಜನತಾದಳ ಜಾತ್ಯತೀತವಾಗಿ ಉಳಿದುಕೊಳ್ಳಬೇಕು ಅನ್ನುವಂತಹ ಕನಸಿದೆ. ಬಟ್ ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸಾಕಾರ ಆಗುತ್ತೆ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್
ಕೊಡ್ತಾರೆ ಜನ ಅನ್ನುವಂಥದ್ದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಇನ್ನು ಅನೇಕ ಕ್ಷೇತ್ರಗಳಿಗೆ ಕೂಡ ಹೋಗೋದಿದೆ. ಸೊ ಲೆಟ್ಸ್ ಫಾಲೋಸ್. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ಥಳಿ ಬಳಿಯಿಂದ ಮಸರಕಲ್ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನಾವು ಶಾಸಕಿ ಕರೆಮ್ಮ ನಾಯಕ್ ಅವರ ಜೊತೆ ಪಯಣ ಬೆಳೆಸಿದ್ವು. ಇದೇ ಶಾಲೆಯಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಅವರು ವಿದ್ಯಾಭ್ಯಾಸ ಮಾಡಿದ್ದು. ಇಲ್ಲಿನ ಪ್ರತಿಯೊಂದು ಕಣಕಣದ ಜೊತೆ ಕರೆಮ್ಮ ನಾಯಕ್ ಅವರ ಕಥೆಯೇ ಇದೆ. ಓಕೆ, ಈಗ ನಾವು ಮೊಸರಕಲ್ಲಲ್ಲಿರುವಂತಹ ಒಂದು ಅದ್ಭುತ ಶಾಲೆಯಲ್ಲಿದ್ದೀವಿ. ಮೇಡಮ್, ಇಲ್ಲಿನ ಪ್ರತಿಯೊಂದು ಪಿಲ್ಲರ್ ಕೂಡ ನಿಮ್ಮ ಪ್ರೈಮರಿ ಡೇಸ್ ನ ನೆನ್ಪು ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ಹೇಗೆ ಆ ಕ್ಷಣಗಳನ್ನ ಹೇಗೆ ನೆನ್ಪು ಮಾಡ್ಕೋತೀರಿ? ಹೇಗಿತ್ತು ಸ್ಕೂಲ್ ಆಗ ಅಂತ? ನಿಜವಾಗ್ಲೂ ನಾನು ಈ ಒಂದ್ ಸ್ಕೂಲ್ ನೋಡಿದ್ರೆ ನನ್ನ ಬಾಲ್ಯದ ದಿನಗಳಿಗೆ ನಾನು ಜಾರ್ತೀನಿ. ಯಾಕಂದ್ರೆ ಬಾಲ್ಯದ ದಿನಗಳಲ್ಲಿ ನನ್ನ ಹೆಮ್ಮೆಯ ಸ್ಕೂಲ್ ಇದು. ಯಾಕಂದ್ರೆ ನಾನು 1 to 7th ತನ ನಾನು ಇಲ್ಲಿ ಕಲ್ತಿರೋದು. ಅವಾಗ ಅಷ್ಟೇ ಇತ್ತು, 7th ತನ ಇತ್ತು. ಅದಾದ್ಮೇಲೆ ನಾವು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಆದ್ರೆ ದೊಡ್ಡ ಗ್ರೌಂಡ್ ಇತ್ತು, ಸಾಕಷ್ಟು ದೊಡ್ಡ ದೊಡ್ಡ ಆಕಾಶ ಮಲ್ಲಿಗೆನ ಗಿಡಗಳಿದ್ವು. ಈ ತರ ಒಂದು ನನ್ನ ಶಾಲೆ ಆ ದಿನಗಳ ನಿಜವಾಗ್ಲೂ ನನಗ ಮತ್ತೆ ಮರಳಿ ಬರ್ಬೇಕು ಅನ್ನೋಂಥದನ್ನ ನಾನು ಆಸೆ ಪಡ್ತೀನಿ. ಬಹಳ ಹೆಮ್ಮೆ ಸ್ಕೂಲ್ ಇತ್ತು. ಅಂದ್ರೆ ರಾಜಕೀಯದ ಈ ಎಲ್ಲಾ ಜಂಜಾಟಗಳ ಮಧ್ಯೆ ಬಿಡುವು ಮಾಡ್ಕೊಂಡು ಯಾವತ್ತಾದ್ರೂ ಬಂದಿದ್ದೀರಾ ಸ್ಕೂಲ್ ಹತ್ರ ಎಲ್ಲ? ಇಲ್ಲಿ ಎಲ್ಲ ನಾವು ಗುರುವಂದನಾ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಕಾರ್ಯಕ್ರಮ ಇಟ್ಟು ನನ್ನ ಗೆಸ್ಟ್ ಅಂತ ಕರೆದಿದ್ರು. ಆ ಒಂದು ಸಂದರ್ಭದಲ್ಲಿ ಬಂದು ಅಲ್ಲಿ ಹಳೆ ನೆನಪುಗಳನ್ನ ನಮ್ಮ ಹಳೆ ಗುರುಗಳ ಜೊತೆಯಲ್ಲಿ ನಾನು ಹಂಚಿಕೊಂಡು ಅವ್ರ ಆಶೀರ್ವಾದ ತಗೊಂಡು ಆ ಗುರುವಂದನಾ ಕಾರ್ಯಕ್ರಮನ ನಾನು ಬಹಳ ಎಂಜಾಯ್ ಮಾಡಿದೆ. ಅದಾದ್ಮೇಲೆ ಕೂಡ ನಾನು ಮಾತು ಕೊಟ್ಟಿದ್ದೆ. ಕೆಲವು ಕಾಮಗಾರಿಗಳು ಇಲ್ಲಿ ಅನುದಾನ ಕೇಳಿದ್ರು, ಅದು ಕೂಡ ನಾನೀಗ ಸದ್ಯ ಒಂದು 50 ಲಕ್ಷ ಅನುದಾನ ಇಲ್ಲಿ ಕಾಂಪೌಂಡ್ ಅದು ಕೇಳಿದ್ರು, ಅದನ್ನು ಕೊಟ್ಟಿನಿ. ಒಂದು ಧ್ಯಾನ ಮಂದಿರ ಇದೆಲ್ಲ, ಯೋಗ ಮಂದಿರ ಇದೆಲ್ಲ ಕೇಳಿದ್ರು, ಅದು ಕೂಡ ನಾನು ಶಾಂಕ್ಷನ್ ಕಳಿಸಿನಿ. ಹಂಗಾಗಿ ನಾನ್ ಬಂದೇನೆ ಸರ್ ಈ ಸ್ಕೂಲ್. ಅಂದ್ರೆ ಮೊದ್ಲು ಶಾಲೆಯ ಕೊಠಡಿಗಳಾಗಿರಬಹುದು ಅಥವಾ ಈ ಕಟ್ಟಡ ಆಗಿರಬಹುದು, ಇದರದ ಸ್ವರೂಪನೇ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ಅನ್ಸುತ್ತದೆ. ಹೀಗಿತ್ತ ಮೊದ್ಲು ಅಥವಾ ಬೇರೆ ತರ ಇತ್ತ? ತರ ಇರ್ಲಿಲ್ಲ, ಬೇರೆ ತರ ಇತ್ತು. ಆದ್ರೆ ಇದೇ ಜಾಗದಲ್ಲೇ ಕ್ಲಾಸ್ ರೂಮ್ ಗಳೆಲ್ಲ ಇದ್ವು. ಸ್ವಲ್ಪ ಇದು ಚೇಂಜಸ್ ಆಗಿದೆ ಇವಾಗ. LKG UKG ಮಕ್ಕಳಿಗೆಲ್ಲ ಇಲ್ಲಿ ಪಾಠ ಮಾಡಂತದ್ ನೋಡಿದ್ರೆ ನಾನ್ ಬಂದ ತಕ್ಷಣನೇ ನಿಜವಾಗ್ಲೂ ನಮ್ಗೆ ಯಾಕ ಈ ಒಂದು ಅವಕಾಶ ಸಿಗ್ಲಿಲ್ಲ ಅಂತ ಅನ್ನೋದು ಕೂಡ ನನಗ ಬಹಳ ಅನಿಸಿತ್ತು. ಯಾಕಂದ್ರೆ ಇಲ್ಲೆಲ್ಲ ಮಕ್ಕಳು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ರು, ಪೋಯಂ ಹೇಳ್ತಾ ಇದ್ರು, 1 2 3 ಹೇಳ್ತಿದ್ರು, ವೀಕ್ ಗಳೆಲ್ಲ ಹೇಳ್ತಾ ಇದ್ರು, ಎಲ್ಲ ಮತ್ತೆಲ್ಲ ಹೇಳ್ತಿದ್ರು. ಇದೆಲ್ಲ ನೋಡಿದ್ರೆ ನಮಗ ಅವಾಗ ಹಂಗಿರ್ಲಿಲ್ಲ. ನಮ್ಗೆ ಇಂಗ್ಲಿಷ್ ಅಂದ್ರೆ 5ನೇ ಕ್ಲಾಸ್ ಆದ್ಮೇಲೆ ನಮ್ಗ ಇಂಗ್ಲಿಷ್ ಪಾಠ ಬರ್ತಿತ್ತು. ನಮ್ಮ ಎಲ್ಲಾ ಮುದ್ದು ಮಕ್ಕಳು ನೋಡಿದಾಗ ನಾನು ಕೂಡ ನನ್ನ ಬಾಲ್ಯದ ದಿನಗಳನ್ನ ನಾನು ನೆನ್ಸ್ಕೊಳ್ತೀನಿ. ನನ್ನ ಕ್ಷೇತ್ರದಲ್ಲಿ ಈ ರೀತಿ ಡೆವಲಪ್ ಆಗೋದ್ ನೋಡಿದ್ರೆ ನಮ್ಮ ಯಾವುದೇ ಸರ್ಕಾರಿ ಶಾಲೆ ಮಕ್ಕಳು ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗೆ ಏನ್ ಕಡಿಮೆ ಇಲ್ಲ ಅನ್ನಂಥದ್ದು. ಎಲ್ಲ ಬಡ ಕುಟುಂಬದಿಂದ ಹುಟ್ಟಿದಂತ ಮಕ್ಕಳು ಇರಲಿಲ್ಲ, ಬಂದವರು ಬಹಳ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು ಇರ್ತಾರ. ಅಂತವ್ರಿಗೆಲ್ಲ ಇಲ್ಲಿ ನಮ್ಮ ಸಿಬ್ಬಂದಿ ಟೀಚರ್ಸ್ ಎಲ್ಲ, ಗೆಸ್ಟ್ ಟೀಚರ್ಸ್, ಅತಿಥಿ ಶಿಕ್ಷಕರು ಇವರೆಲ್ಲ ಅವ್ರನ್ನೆಲ್ಲ ತಯಾರು ಮಾಡೋದ್ ನೋಡಿದ್ರೆ ನಮ್ಮ ತಾಲೂಕಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಒಂದು ಭವಿಷ್ಯ ಅದಂತ ನನ್ನ ಭಾವನೆ. ನಾವೆಲ್ಲ ನೆಲದ ಮೇಲೆ ಕೂತ್ಕೊಂಡು ಬೆಳೆದವರು, ಈಗಿನ ಮಕ್ಕಳು ಒಂದ್ ಸ್ವಲ್ಪ ಮಾಡ್ರನ್. ಸೊ ಆ ಕ್ಷಣಗಳನ್ನ ಹೇಗೆ ಸ್ಮರಿಸ್ಕೊಳ್ತೀರಿ ಅಂತ? ಇಲ್ಲ, ನನಗ ಆ ದಿನಗಳೇ ನಿಜವಾಗ್ಲೂ ಬಹಳ ಇಷ್ಟ ಆಗ್ತಾವ. ಆದ್ರೆ ಈಗ ಈ ಮಕ್ಕಳಿಗೆಲ್ಲ ಅನುಕೂಲಗಳು ಬರ್ಲಿ, ಇದಕ್ಕಿಂತ ಚೆನ್ನಾಗಿ ಬೆಳಿಲಿ. ಆದ್ರೆ ನಿಜವಾಗ್ಲೂ ಆ ದಿನಗಳನ್ನ ನಾನು ಮರೆಯಕ್ ಆಗೋದಿಲ್ಲ. ಯಾಕಂದ್ರೆ ಗುರುಗಳು ನಮ್ಮನ್ನ ನೋಡ್ಕೊಳ್ಳಂತ ರೀತಿ, ನಮ್ಮ ಸರ್ಗಳೆಲ್ಲ, ಮಾಸ್ಟ್ರು, ಟೀಚರ್ಸ್ ನಮ್ಗೆಲ್ಲ ಏನ್ ಹೇಳ್ತಿದ್ರೆ ಅಂದ್ರೆ ಇಲ್ಲೆಲ್ಲ ಕೆಲವೊಂದು ಇವೆಲ್ಲ ಇವೇನ್ ಚಿತ್ರಗಳದವ ನಮ್ಗ ಆ ತರ ಇರ್ತಿತ್ತು. ಆನೆ, ಅಗಸ, ಉಗಿಬಂಡೆ, ಅನ್ನದಾತ, ಇರುವೆ, ಈ ತರ ಎಲ್ಲಾನು ನಾವು ನೋಡಿ ಆಕರ್ಷಣೆಗೆ ಒಳಗಾಗ್ತಿದ್ವಿ. ಯಾವ್ದಲ್ಲ ಅಂತೇಳಿ ನಾವ್ ಏನಾದ್ರೂ ಪದಗಳು, ಕನ್ನಡ ಪದಗಳು ಏನಾದ್ರೂ ಕಲ್ತಿದ್ವಿ, 1-4 ಅಕ್ಷರ ನಾವು ಏನಾದ್ರೂ ಇವತ್ತಿನವರೆಗೆ ನಾವು ಈ ಒಂದು ದೊಡ್ಡ ಒಂದು ಸ್ಥಾನವನ್ನ ನಿಭಾಯಿಸೋ ಒಂದು ಶಕ್ತಿ ಏನಾದ್ರೂ ಬಂದ್ರೆ ಅದು ನನ್ನ ಒಂದು ಸ್ಕೂಲ್ ಇಂದ ಬಂದದ್ದು. ಹೈಸ್ಕೂಲ್ ಇಲ್ಲಿಂದ 4 ಕಿಲೋಮೀಟರ್ ಹೊರಗಡೆನಾ ಅಥವಾ ಹೇಗೆ? ಇಲ್ಲ ಸರ್, ಹೈಸ್ಕೂಲ್ ಇಲ್ಲಿ ಇರ್ಲೇ ಇಲ್ಲ. ಮಸರ್ಕಲ್ಲಲ್ಲಿ ನಾನು ಹುಟ್ಟಿದೂರು ಚಿಂತಲ್ಕುಂಟ ಅಂತೇಳಿ 1 4 ಕಿಲೋಮೀಟರ್ ಆಗ್ತದ. ನಮಗ ರಸ್ತೆ ಸಹ ಇರ್ಲಿಲ್ಲ, ಯಾವ್ದು ಬಸ್ಸಿನ ಅನುಕೂಲಗಳಿರ್ಲಿಲ್ಲ. ನಾವು ನಡ್ಕೊಂಡ್ ಬರ್ತಿದ್ವಿ. ಬಂದು ನಾನು ಇಲ್ಲಿ 7th ಓದಿದೆ. ಓದಿದ್ಮೇಲೆ ನಾನು ದೇವದುರ್ಗಕ್ಕ, ನನ್ನ 8th ಗೆ ದೇವದುರ್ಗಕ್ಕೆ ಹಚ್ಚಿದ್ರು ನಮ್ಮ ತಂದೆ ತಾಯಿಯವರು. ಆದ್ರೆ ಅಲ್ಲಿ ಗರ್ಲ್ಸ್ ಸ್ಕೂಲು ಬೆಳಿಗ್ಗೆ 7 ಗಂಟೆಗೆಲ್ಲ ಸ್ಟಾರ್ಟ್ ಆಗ್ತಿತ್ತು. 7 ಗಂಟೆಯಿಂದ 12 ಗಂಟೆಗೆಲ್ಲ ಅಲ್ಲಿ ಮುಗಿತಿತ್ತು. ಆದ್ರೆ ನನ್ಗ ಅಲ್ಲಿ ಹೋಗಕ್ಕ ಬಸ್ ನನ್ನ ಅನುಕೂಲಗಳಿರ್ಲಿಲ್ಲ. ಬೆಳಿಗ್ಗೆ ಯಾವ ಬಸ್ ಅಪ್ಪ ಅಂತಂದ್ರೆ ಮುಷ್ಟೂರ್ ಬಸ್ ಅಂತ ಇತ್ತು. ಆ ಬಸ್ಸಿನಾಗ ನಾವು ಮುಷ್ಟೂರ್ ಬಸ್ ಇತ್ತು. ಆ ಬಸ್ಸಿಗೆ ಹೋಗಿ ನಾವು ಹೋಗೋದ್ರಾಗೆ ಅಲ್ಲಿ ನನ್ನ ಕ್ಲಾಸ್ ಎಲ್ಲ
ಮುಗ್ದಿರೋದು, ನಾನು ಹಾಜರಿ ಎಲ್ಲ ತಗೊಂಡಿರೋದು. ಅಲ್ಲಿ ಕೂಡ ನಾವು ಹಳ್ಳಿಯಿಂದ ಬಂದ್ವಿ ಅಂದ್ಗಳೇ ನಮಗೂ ಕೂಡ ಒಂಚೂರು ಅಲ್ಲಿ ಈಗಿನಂಗ ಇರ್ಲಿಲ್ಲ ವ್ಯವಸ್ಥೆ. ಹಂಗಾಗಿ ಅಲ್ಲಿ ನಾನು ಎಕ್ಸಾಮ್ಗೆ ಕೂಡ ನಾನು ಫೇಲ್ ಮಾಡಿದ್ರೆ 8ನೇ ಕ್ಲಾಸಿಗೆ ದೇವದುರ್ಗದಲ್ಲಿ. ಅದಾದ್ಮೇಲೆ ಮತ್ತೆ ನಾನ್ ನಮ್ ತಂದೆ ತಾಯಿ ಬೇಡ ಯಾಕೆ ಕೂತಿದ್ದೆ 8ನೇ ಕ್ಲಾಸಿಗೆಲ್ಲ ನೀವ್ ಮುಂದೆ ನಮ್ಗೆ ಓದ್ಸಕ್ ಆಗಲ್ಲ ಅಂದ್ರೆ ಅಂದ್ಮೇಲೆ ಮತ್ತೆ ಹಠ ಮಾಡ್ಕೊಂಡು ಕೂತ್ಮೇಲೆ ಗಬ್ಬೂರಿಗೆ ಹಚ್ಚಿದ್ರು ಸರ್ ನನಗೆ. ಗಬ್ಬೂರಲ್ಲಿ ಅಲ್ಲಿ 10 ಗಂಟೆಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತಿತ್ತು. ಹಂಗಾಗಿ ನಾನು ಗಬ್ಬೂರಿಗೆ ಹೋಗಿ ಅಲ್ಲಿ 8, 9 ಅಲ್ಲಿ ಕಲ್ತೆ ನಾನು. ಅಲ್ಲಿ ಕಲ್ತು 9ಕ್ಕೆಲ್ಲ ನಾನು ಹೇಳ್ಬೇಕ ಬಿಡ್ಬೇಕು ಗೊತ್ತಿಲ್ಲ, ನನ್ ಮದುವೆ ಆಯ್ತು. ಹಂಗಾಗಿ ನಾನು ಇದು 10ನೇ ಕ್ಲಾಸ್ ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಹುಮ್ನಾಬಾದಲ್ಲಿ ನಾನು ವಿದ್ಯಾಭ್ಯಾಸ. ಅಂದ್ರೆ ನಾನೇನ್ ಆಗ್ಬೇಕನ್ನೋದು ಬಹಳ ಆಸೆ ಇತ್ತು ನನಗೆ. ನನ್ಗ ಅವಕಾಶ ಸಿಗ್ಲಿಲ್ಲ. ನಾನು ಏನಾದ್ರೂ ಆಗ್ಬೇಕು, ಜಾಸ್ತಿ ಓದ್ಬೇಕು, ಏನನ್ನ ಸಾಧನೆ ಮಾಡ್ಬೇಕಂತ ನನ್ನ ಈ ಚಿಕ್ಕ ಮಕ್ಳಿದ್ರಲ್ಲ ಇಂಥವ್ರು ಹಿಂಗಿದ್ದಾಗೆ ನನಗೇನೋ ಒಂದು ಕನಸು ಬರ್ತಿತ್ತು. ಹಂಗಾಗಿ ನನಗ್ ಓದಕ್ ಆಗಿಲ್ಲ ಅಂದ್ರೂ ಇಲ್ಲಿ ದೇವದುರ್ಗದ ಎಲ್ಲಾ ಜನಗಳ ಮತದಾರ ಆಶೀರ್ವಾದದಿಂದ ದೊಡ್ಡ ಸ್ಥಾನ ಕೊಟ್ಟು ನಾನು ಇವತ್ತು ಗೌರವಿಸ್ತೀನಿ. ಓಕೆ, ವೀರಭದ್ರ ಮಾಸ್ಟರ್ ಎಲ್ಲ ಎಲ್ಲಿ, ಈ ಕಡೆನಾ ಅಥವಾ ಅಲ್ಲ ಹೈಸ್ಕೂಲ್ ಅಲ್ಲಿ? ಈಗ ಅವರು ಇಲ್ಲೇ ಇದ್ರೆ ರಿಟೈರ್ಡ್ ಆಗ್ಯಾರವ್ರು. ವೀರಭದ್ರಪ್ಪ ಮಾಸ್ಟರ್ ಅಂತಿದ್ರು, ಯಮುನಾಬಾಯಿ ಟೀಚರ್ ಅಂತಿದ್ರು, ಮೇರಿಬಾಯಿ ಟೀಚರ್ ಅಂತಿದ್ರು, ಲಿಂಗಮ್ಮ ಟೀಚರ್ ಅಂತಿದ್ರು. ಮತ್ತೆ ಅಜಿಮುದ್ದೀನ್ ಮಾಸ್ಟರ್, ನನ್ನ ಇಷ್ಟವಾದ ಮಾಸ್ಟರ್ ಅವರು ಅಜಿಮುದ್ದೀನ್ ಸರ್. ಅಂದ್ರೆ 7th ಗೆ ಅವ್ರಿದ್ರು. ಯಾಕಂದ್ರೆ ಅವ್ರು ಹೆಂಗಿದ್ರಪ್ಪ ಅಂದ್ರೆ ಅವ್ರು ಬರ್ತಾರಂದ್ರೆ ಕ್ಲಾಸ್ ರೂಮ್ ಎಲ್ಲ ಸೈಲೆಂಟ್ ಆಗಿಬಿಡೋದು. ಅಷ್ಟು ಒಂದು ಅಂದ್ರೆ ಅವ್ರು ನೋಡಿದ್ರೇನೆ ನಾವೆಲ್ಲ ಬಹಳ ಹೆದರ್ತಿದ್ವಿ. ಅಷ್ಟು ಒಂದು ಒಳ್ಳೆ ಸರ್ ಅವರು. ರಾಮಲಿಂಗಪ್ಪ ಮಾಸ್ಟರ್ ಅಂತ ಹೇಳಿ ಇದ್ರು, ಅವ್ರು ಸೈನ್ಸ್ ಹೇಳ್ತಿದ್ರು 5ನೇ ಕ್ಲಾಸಿಗೆ, ಅವ್ರು ಇದ್ ಮಾಡ್ತಿದ್ರು. ಅದಾದ್ಮೇಲೆ ಅಬ್ದುಲ್ ರೆಹಮಾನ್ ಸರ್ ಅಂತ ಇದ್ರು. ಅದಾದ್ಮೇಲೆ ನಾಗರೆಡ್ಡಪ್ಪ ಮಾಸ್ಟರ್ ಅಂತ ಇದ್ರು ಮಿಯಾಪುರದವ್ರು. ಇನ್ನ ಸುಮಾರು ಜನ ನಮ್ಮ ರಾಮೇಶ್ ಮಾಸ್ಟರ್ ಅಂತ ಇದ್ರು, ಹಿಂದಿ ಹೇಳ್ತಿದ್ರು. ನಿಜವಾಗ್ಲೂ ಯಾಕೆ ಹಿಂದಿ ನಮ್ಗ ಅಷ್ಟ್ ಗೊತ್ತಾಗಲ್ದಂದ್ರೆ ಅವ್ರು ವಾರಕ್ಕೊಮ್ಮೆ ಹಂಗೆ ಯಾಕೋ ದೂರದಿಂದ ಬರೋರು ಅವ್ರು. ಹಂಗಾಗಿ ನಾವು ಕಲೀಲಿಲ್ಲ. ನನಗೆ ನೀವು ಹೇಳ್ತಾ ಇದ್ರಿ, ನಾವು ಶಾಲೆಗೆಲ್ಲ ಹೋದಾಗ ಗೌಡ್ರ ಮಕ್ಳೆಲ್ಲ ಬರ್ತಾ ಇದ್ರು, ನಾವ್ ಒಂದ್ ಕಡೆ ಕೂತ್ಕೋತಾ ಇದ್ವಿ, ಅವ್ರ ಒಂದ್ ಕಡೆ ಕೂತ್ಕೋತಾ ಇದ್ರು. ನಮ್ ಮನೆಯಿಂದ ಡಬ್ಬಿ ತರ್ತಿದ್ವಿ, ಆ ಡಬ್ಬಿಯಲ್ಲಿ ಏನಿರುತ್ತೋ ಏನಿರಲ್ವೋ ಅಂತ ನಮ್ಗೊಂದ್ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಅಂತ. ಅಂದ್ರೆ ಒಂದ್ ಹೊತ್ತು ಊಟಕ್ಕೂ ಕೂಡ ಕಷ್ಟ ಪಡ್ತಾ ಇದ್ದಂಥವ್ರು. ನಾವ್ ಆ ಹಾದಿನ ಮರಿಲೇಬಾರ್ದು ಅಂತಾರೆ ಆಕ್ಚುಲಿ. ಈ ಕ್ಷಣಕ್ಕೂ ಇಲ್ಲಿ ಬಂದಾಗ ಅದ್ ನೆನಪಾಗುತ್ತಾ ಅಂತ? ಖಂಡಿತವಾಗ್ಲೂ ಆ ದಿನಗಳ ನೆನಪಾಗ್ತದ. ಅಂದ್ರೆ ನಮ್ಮಲ್ಲಿ ಇರೋದೇ ಒಂದು ಅಮೃತ ಅಂತ ಅನ್ಕೊಂತಿದ್ವಿ ನಾವು ಶ್ರೀಮಂತರ ಊಟ ಚಂದ, ಬಡವ್ರದ್ದು ಹಂಗೇನ್ ಅಂತಿದ್ದಿಲ್ಲ. ಆದ್ರೆ ನಮ್ ತಾಯಿ ತಂದೆ ಏನ್ ಕೊಡ್ತಾರ ಅದು ನಮ್ಗೆ ಅಮೃತ ಸಮಾನ. ನಾವ್ ಚೆನ್ನಾಗಿ ತಿಂತಿದ್ವಿ. ಆದ್ರೆ ನಮ್ ಗುರುಗಳು ಗಮನಿಸ್ತಿದ್ರು, ಈ ಮಕ್ಕಳಿಗೆ ಒಳ್ಳೆ ಊಟ ಸಿಗ್ತದ ಇಲ್ಲ ಅನ್ನಂತದ್ದು ಅವ್ರು ಗಮನಿಸ್ತಿದ್ರು. ಗಮನಿಸಿ ಅವರೆಲ್ಲ ಶ್ರೀಮಂತರ ಮಕ್ಕಳೇನೋ ಊಟ ತರ್ತಿದ್ರಲ್ಲ, ಅದ್ರಲ್ಲಿ ನಮಗ್ ಕೊಡಂತ ಪ್ರಯತ್ನ ಅವ್ರು ಮಾಡಿದ್ರು. ಆದ್ರೆ ನಮಗೇನೋ ಸ್ವಾಭಿಮಾನ, ಅವ್ರು ತಗೋಬಾರ್ದಂತೇಳಿ ನಾನು ನಮ್ ತಮ್ಮ ಬೇರೆ ಕಡೆ ಹೋಗಿ ನಾವಿಬ್ರೇ ಕೂತ್ ಊಟ ಮಾಡೋದು. ಕೂಡ ಇದೇ ತರ ಹಿಂಗೆ ಕೂಡ್ತಾ ಇದ್ದೆ, ನಾನು ಕೂಡ ಈ ತರ ಹಿಂಗೆ ಎಲ್ಲ ನಾವೆಲ್ಲ ಏನ್ ಮಾಡ್ತಿದ್ವಿ, ಹಿಂಗ ನನ್ ಕಾಲ್ ಮೇಲೆ ನೀನ್ ಹಾಕಿ ಬಿಡ, ನೀನ್ ಸರಿ ಅಂತೇಳಿ ಈ ತರ ಮಾಡ್ತಿದ್ವಿ. ನಿಜವಾಗ್ಲೂ ಆ ದಿನಗಳನ್ನ ನಾನು ಇವತ್ತು ಈ ಸ್ಕೂಲಿಗೆ ಬಂದ್ಮೇಲೆ ನಾನು ಒಬ್ಬ ಶಾಸಕಳನ್ನ ಮರೆತು ನಾನೊಬ್ಬ ಒಂದು ಸ್ಟೂಡೆಂಟ್ ಆಗ್ಬಿಟ್ಟಿನಿ ನಾನು ನಿಜವಾಗ್ಲೂ. ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ರ? ಇಲ್ಲ ಸರ್, ನಾನ್ ಯಾವತ್ತೂ ಸುಮ್ನೆ ಸಮಾಧಾನ, ಈಗ ಹೆಂಗಿದ್ದೀನಿ ಅವಾಗನ ಹಂಗೆ ಇದ್ದೆ. ನಾನು ಏನು ಮಾಡ್ತಿದ್ದಿಲ್ಲ. ಅದ್ರಾಗ ನಾವು ಹಳ್ಳಿಯಿಂದ ಬರ್ತಿದ್ವಲ್ಲ, ಹಂಗಾಗಿ ನಮಗ ಆ ಧೈರ್ಯ ಬರ್ತಿದ್ದಿಲ್ಲ. ನಾನೊಂದ್ ಮಾತು ಹೇಳ್ಬೇಕು ನಾನು, ಯಾಕಂದ್ರೆ ಇಲ್ಲಿ ಮಕ್ಕಳಿಗೆಲ್ಲ ಒಂದು ಕ್ಲಾಸ್ ನಡೀತಾ ಇದೆ. ನಾನು ಒಬ್ಬರು ಜಿಲ್ಲಾ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಬಂದಿದ್ರು. ಆ ಸಂದರ್ಭದಲ್ಲಿ ನನಗ ನಮ್ಮ ವೀರಭದ್ರಪ್ಪ ಮಾಸ್ಟರ್ ಭಾಷಣ ಕಲಿಸಿದ್ರು. ಆ ಭಾಷಣ ಅವ್ರು ಬಂದಾಗ ಮಾತಾಡ್ಬೇಕಂದಿದ್ರು. ನಿಜವಾಗ್ಲೂ ನಮ್ ನೆನೆಸಿದ್ರೆ ಧೈರ್ಯ ಆಗ್ಲಿಲ್ಲ ನನಗೆ ಮಾತಾಡಕ. ಆ ದಿನಗಳಲ್ಲಿ ಮಕ್ಕಳಿಗೆ ಆ ರೀತಿ ಭಯ ಇರ್ತಿತ್ತು. ನಾವೊಬ್ರು ಶಾಸಕರು ಬಂದಿವಿ ಅಂದ್ರು ಕೂಡ ಮಕ್ಕಳು ಬಂದು ಅವರ ಒಂದು ಕಲ್ತಂತ ವಿದ್ಯೆನ ನಮ್ ಮುಂದೆ ಹೇಳದ್ ನೋಡಿದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತದೆ. ಕರೆಕ್ಟ್. ಮೇಡಮ್, ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ಅಂತ? ಕನ್ನಡನೇ ಜಾಸ್ತಿ, ಕನ್ನಡ ಸಮಾಜ ಜಾಸ್ತಿ ಇದ್ ಮಾಡ್ತಿದ್ವಿ. ಕನ್ನಡ ಅದೇನ ಅವಾಗೇನ ಅಷ್ಟು ನಮಗ್ ನಿಜವಾಗ್ಲೂ ನಾವ್ ಅನ್ಕೊಂಡಂಗ್ ಓದಕ್ ಆಗ್ಲಿಲ್ಲ ನಮ್ಗೆ. ಯಾಕಂದ್ರೆ ನಮ್ಗ ಅನುಕೂಲಗಳು ಇರ್ಲಿಲ್ಲಲ್ಲ. ಏನಾರು ಒಂದಿಷ್ಟು ಅಬ್ದುಲ್ ರೆಹಮಾನ್ ಸರ್ ಅಂತ ಇದ್ರು, ಅವ್ರು ಹಳೆಗನ್ನಡ ಹೇಳ್ತಿದ್ರು.
ಎಲ್ಲ ಏನಾದ್ರೂ ಕನ್ನಡದಲ್ಲಿ ನಾವು ಕಲ್ತೀವಿ ಅಂತಂದ್ರೆ ನಾವು ಇದೇ ಸ್ಕೂಲ್ ಇಂದಾನೆ ಇವತ್ತಿನ ದಿನ ಕಲ್ತದ್ದು ಅನ್ನೋದಕ್ಕಿಂತ ನಾವು ಒಳ್ಳೆ ಸಂಸ್ಕಾರ ಕಲ್ತೀವಿ, ಸತ್ಯ ಕಲ್ತೀವಿ, ನಿಷ್ಠೆಯಿಂದ ಇರ್ಬೇಕು ಅನ್ನೋದು ಕಲ್ತೀವಿ, ಜನರನ್ನ ಹಿರಿಯರನ್ನ ಗೌರವಿಸೋದು, ಪ್ರೀತಿಯಿಂದ ನೋಡೋದು ನಾವು ಈ ಶಾಲೆಯಿಂದ ಕಲ್ತೀವಿ. ಓಕೆ ಮೇಡಮ್, ನನಗೆ ನೀವು ಹೇಳ್ತಾ ಇದ್ರಿ ನಿನ್ನೆ ಕೂಡ ಲೈಕ್ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಳ ಸಂಖ್ಯೆ ತೀರಾ ಕಡಿಮೆ ಇತ್ತು, ಒಬ್ರು ನೀವು ಬರ್ತಿದ್ರಿ ಸ್ಕೂಲಿಗೆ ಹೆಣ್ಮಗಳು. ಈಗಿನ ಸ್ಟ್ರೆಂತ್ ನೋಡಿದಾಗ ತುಂಬಾ ಚೇಂಜಸ್ ಆಗಿದೆ, ಬಟ್ ನಮಗೆಲ್ಲ ಈ ತರದ ಅವಕಾಶಗಳು ಇರ್ಲಿಲ್ಲಲ್ಲ ಆಗ ಅಂತ. ಇಲ್ಲ, ಖಂಡಿತವಾಗ್ಲು ಅವಾಗ ತಂದೆ ತಾಯಿಗಳು ಹೆಣ್ಣು ಮಕ್ಕಳ ಕಳ್ಸೋದಕ್ಕ ಬಹಳ ಹಿಂದೆ ಮುಂದ್ ನೋಡ್ತಿದ್ರು. ನಮ್ಮಲ್ಲಿ ನಮ್ ತಂದೆ ನಮ್ನ್ಯಾಕ್ ಕಳ್ಸಿದ್ರ ಅಂತಂದ್ರೆ, ನಮ್ ತಂದೆಯವರು ಇದೇ ಊರಲ್ಲಿ ದುಡಿತಿದ್ರು. ಲಿಂಗಮ್ಮ ಟೀಚರ್ ಅಂತ ಅವ್ರ ಅಮ್ಮನವ್ರ ಮನೆಯಲ್ಲಿ, ಮತ್ತೆ ಇಲ್ಲಿ ದಣೆಯವರು ಕುಲಕರ್ಣಿ ಅವ್ರು ಇದ್ರು, ಅವ್ರ ಮನೆಯಲ್ಲಿ ನಮ್ ತಂದೆಯವರು ದುಡಿತಿದ್ರು. ಅವ್ರಿಗೆ ಬುತ್ತಿ ಕೊಡೋ ನೆಪದಲ್ಲಿ ನಮ್ ತಮ್ಮನ ಓದ್ಸ್ಬೇಕನ್ನೋದು ಅವ್ರಿಗೆ ಬಹಳ ಆಸೆ ಇತ್ತು. ಆ ತಮ್ಮನ ಓದ್ಸಕ್ಕ ಅವನಿಗೆ ಬ್ಯಾಗು, ಅವನು ಪುಸ್ತಕ ಎಲ್ಲ ತಗೊಂಡು, ಒಂದು ಊಟ ತಗೊಂಡು, ನಮ್ ತಂದೆಯರಿಗೆ ಊಟ ತಗೊಂಡು ನಾನ್ ಇಲ್ಲಿಗೆ ಬರ್ತಿದ್ದೆ ಅಷ್ಟೇ. ಹಂಗಾಗಿ ನನಗ ನಮ್ಮೂರಲ್ಲಿ, ವಿಶೇಷವಾಗಿ ನಮ್ಮೂರಲ್ಲಿ ಶಿವಾಜಿ ಸರ್ ಅವ್ರೆ, ನಾನೊಬ್ಳೆ ಅವಾಗ ನಾನೊಬ್ಬಕ್ಕೆ ಹೆಣ್ಣು ಹುಡುಗಿ ನಾನು ಬಂದಿರೋದು ನಮ್ ಚಿಂತಲ್ಕುಂಟೆಲಿ. ಇವಾಗ ಸುಮಾರು 200 ಜನ ಹುಡುಗಿಯರೆಲ್ಲ ವಿದ್ಯೆ ಕಲಿತಾರೆ. ಇದು ವಿಶೇಷ ಅಂತ ಹೇಳ್ಬೋದು ನಾನು. ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಿದ್ದೀರಾ ಕ್ಷೇತ್ರದಲ್ಲಿ ಅಂತ. ನಿಜವಾಗ್ಲು ಅವಾಗ ಎಷ್ಟೇ ಕಲಿಸಿದ್ರು ಕೂಡ ಒಳ್ಳೆ ರೀತಿಯಿಂದ ವಿದ್ಯೆ ಕಲಿತಿತ್ತು. ಆದ್ರೆ ತಂದೆ ತಾಯಿ ಅವಾಗ ಹೆಂಗ್ ನೋಡ್ತಿದ್ರು ಗುರುಗಳನ್ನಂದ್ರೆ, ನಿಮ್ ಮಕ್ಕಳವ್ರು ಅಂತೇಳಿ ಅವ್ರು ಹೇಳ್ಬಿಡ್ತಿದ್ರು. ಏನಾದ್ರು ಬೈದ್ರ ಹೊಡೆದ್ರ ಏನ್ ಮಾತಾಡಿದ್ರ ಅವ್ರು ಯಾವ್ದು ಮಾತಾಡ್ತಿದ್ದಿಲ್ಲ. ಈಗ ಒಂದ್ ಸ್ವಲ್ಪ ಬದಲಾವಣೆಗಳು, ಮಕ್ಳಿಗೆ ಏನಾರ ಅಂದ್ರ ನಾವು ಯಾಕ ಅಂತೇಳಿ ಕ್ವಶನ್ ಮಾಡಂತ ಸಂದರ್ಭದಲ್ಲಿ ಒಂಚೂರು ಶಿಕ್ಷಕರು ಕೂಡ ನಾವ್ ಏನಾರ ಅಂದಿವಿ ಅಂದ್ರೆ ಮತ್ತೆ ಏನಾರ ಕೇಳ್ಬಹುದು ಅನ್ನೋಂಥದ್ದು ಕೂಡ ಅವ್ರಿಗೆ ಮುಜುಗರ ಅದ. ಆದ್ರೆ ನಾನು ಎಲ್ಲಾ ತಂದೆ ತಾಯಿಗಳಿಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ತಮ್ಮ ಒಂದು ಪ್ರೋಗ್ರಾಮ್ ಮುಖಾಂತರ ಅವ್ರು ಅಡ್ದ ತಂದೆ ತಾಯಿ ಅವ್ರು ನಮ್ಗ್ ಜನ್ಮ ಕೊಟ್ಟವ್ರಾದ್ರೆ, ಇವ್ರು ವಿದ್ಯೆ ಸಂಸ್ಕಾರ ಕಲಿಸಿದಂತ ಇವ್ರು ಕೂಡ 2ನೇ ತಂದೆ ತಾಯಿಗಳಿದ್ದಂಗ ಶಿಕ್ಷಕರು ಮತ್ತೆ ಎಲ್ಲರೂ. ಹಂಗಾಗಿ ಅವ್ರಿಗೆ ಕೂಡ ಅವ್ರ ಜವಾಬ್ದಾರಿ ಇರ್ತದ. ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ಬೇಕು, ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡ್ಬೇಕನ್ನೋ ಕನಸು ತಂದೆ ತಾಯಿಕ್ಕಿಂತ ಶಿಕ್ಷಕರು ಕನಸು ಕಾಣ್ತಿರ್ತಾರ. ಅವ್ರಿಗೊಂದು ಜವಾಬ್ದಾರಿ ನೀವು ಕೊಡ್ರಿ, ಯಾವ್ದೇ ಕಾರಣಕ್ಕೂ ಅವ್ರಿಗೆ ಫ್ರೀಯಾಗಿ ಅವ್ರ ಮಕ್ಕಳ ಮೇಲೆ ಒಂದು ಜವಾಬ್ದಾರಿ, ಅವ್ರ ಮೇಲೆ ಅಧಿಕಾರ ಹಕ್ಕು ಕೊಡ್ರಿ ಅನ್ನೋಂಥದ್ದು ನಾನ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನನಗೆ ನೀವ್ ಹೇಳ್ತಾ ಇದ್ರಿ ಡಬ್ಬಿಯಲ್ಲಿ ಊಟ ತಂದು ಕೊಡ್ತಾ ಇದ್ರು ಟೀಚರ್ಸ್ ಎಲ್ಲ ಅಂತ. ನಮಗೆ ನಾವ್ ಏನೇ ಊಟ ಮಾಡಿದ್ರು ಟೀಚರ್ ತಂದು ಕೊಟ್ಟು ಬಿಟ್ರು ಅಂದ್ರೆ ಸ್ಕೂಲಿಗೆ ನಾವೇ ಗ್ರೇಟು ಅಂತ. ಖಂಡಿತವಾಗ್ಲು ನಾವು ಹಂಗ್ ನೋಡಿದ್ರೆ ನಮಗ್ ಯಾವ್ದು ರೆಕಮೆಂಡ್ ಆಗ್ಲಿ, ಅವಾಗಿನ ಕಾಲದಲ್ಲಿ ಕೆಲವು ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ಪ್ರೀತಿಲಿಂದ ಕರೆದು ಮಾತಾಡ್ಸಂತದ್ದು ಇತ್ತು. ಆದ್ರೆ ನಾವೇನಲ್ಲ ಶ್ರೀಮಂತರಲ್ಲೇನಲ್ಲ, ಏನು ಗೊತ್ತಿಲ್ಲ. ನನ್ನ ಸ್ಕೂಲಿಗೆ ಎಲ್ಲಾ ಟೀಚರ್ಸ್ ನ ಪ್ರೀತಿಯಿಂದ ಕರೆಮ್ಮ ಬಾ ಅಂತ ಕರೆಯಾರ. ಅವಾಗ ಏನು ರೆಕಮೆಂಡ್ ಗಳೆಲ್ಲ ಏನಿಲ್ಲ, ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಆದ್ರೆ ಅವ್ರು ಡಬ್ಬಿ ಯಾಕೆ ತಂದು ಕೊಡ್ತಿದ್ರಂದ್ರೆ, ಅವರು ಎಲ್ಲಾ ಹಿಂಗ ಮಕ್ಕಳೆಲ್ಲ ಕೂತ್ಕೊಂಡು ಉಂಡು ಅವ್ರದ್ದು ಡಬ್ಬಿಯಾಗಿಂದ ನಾವು ತಗೊಂಡ್ ತಿನ್ಬೇಕಂದ್ರೆ ನಮ್ಗೆ ಯಾಕೋ ಮನ್ಸು ಒಪ್ತಿದ್ದಿಲ್ಲ. ನಾನು ನಮ್ ತಮ್ಮ ಬೇರೆ ಸ್ಕೂಲ್ಗೆ ಕುಂತ ಊಟ ಮಾಡೋದು ನಮ್ ಗುರುಗಳು ಗಮನಿಸಿ ಇಲ್ಲ ನಾವೇ ಹುಡುಗರು ಸ್ವಾಭಿಮಾನ ಇದಾರ ಅಂತೇಳಿ ಅವರೇ ನಮಗ್ ಸ್ವತ ಒಂದು ಡಬ್ಬಿ ತಂದು ಕೊಡ್ತಿದ್ರು. ಪ್ರತಿದಿನ ನಾನ್ ತಂದದನ್ನ ನಮ್ ತಮ್ಮ ಇಷ್ಟಿದ್ದ ಅವನಿಗೆ ಕೊಟ್ಟು ಊಟ ಮಾಡಿಸಿ, ಅವ್ರು ತಂದಂತ ಡಬ್ಬಿನ ನೀಟಾಗಿ ತೊಳ್ಕೊಂಡು ತಂದು ಅವ್ರ ಜೊತೆ ಇರ್ತೀವಿ. ಓಕೆ, ಬಟ್ ಆ ದಿನಗಳನ್ನ ಮರೆಯದೆ ಅದನ್ನ ಹಾಗೆ ನಾವು ಕಷ್ಟಪಟ್ಟು ಬಂದ ಹಾದಿಯನ್ನ ನೆನ್ಪಿಟ್ಕೊಳ್ಳೋದು ತೀರಾ ಕಡಿಮೆ ಜನ. ಅಧಿಕಾರ ಬಂತು ಎಲ್ಲ ಬಂತು ಅಂತ ಮರ್ತೋಗ್ಬಿಡ್ಬೋದಿತ್ತಲ್ಲ ಅಂತ ನನ್ನ ಪ್ರಶ್ನೆ. ಇಲ್ಲ, ಯಾರು ಮರಿಬಾರದು. ಅವರು ತೋರಿಕೆ ಕೆಲವ್ರು ಎಲ್ಲರಿಗೆ ನೆನಪಿದ್ದೇ ಇರ್ತದ, ಕೆಲವ್ರು ತೋರಿಕೆಗೆ ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ನಮಗೇನಲ್ಲ, ನಮ್ದು ಯಾವ್ದೋ ಶಾಶ್ವತ ಅಲ್ಲ. ಇಲ್ಲಿ ನಾವ್ ಏನ್ ಮಾಡ್ತೀವಿ, ನಾವ್ ಹೆಂಗ್ ನೆನ್ಸ್ಕೊಂತೀವಿ, ನಮ್ನ ಇವತ್ತು ಗುರುಗಳು, ಅನ್ನ ಕೊಟ್ಟಂತ ದೇವ್ರುಗಳು, ಇಂಥವ್ರನ್ನೆಲ್ಲ ನೆನ್ಸ್ಕೊಳ್ಬೇಕು. ಪ್ರತಿಯೊಬ್ರು ನೆನ್ಸ್ಕೊಳ್ಳಂತದ್ದು ಆಗ್ಲೇಬೇಕು. ಅದು ಮಾಡ್ತೀನಿ ಸರ್. ಓಕೆ, ಇದು ಮೊಸರುಕಲ್ಲು. ಓಕೆ, ಮೊಸರುಕಲ್ಲು ಶಾಲೆ. ನನ್ನ ಹೆಸರು ಸುನೀತಾ. ನಾನು ಓದುತ್ತಿದ್ದೆದು 6ನೇ ತರಗತಿ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ಶಿಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ಕರ್ಯಮ್ಮ ಜಿ ನಾಯಕ್ ಮೇಡಮ್ ಅವರು ಇಂದು ನಮ್ಮ ಶಾಲೆಯಲ್ಲೇ ಓದಿ ಇಂದು ನಾಡಿನಾದ್ಯಂತ ಜನಪ್ರಿಯ ರಾಜಕಾರಣಿಯಾಗಿದ್ದಾರೆ. ಇವರು ನಮ್ಮ ಶಾಲೆಯಲ್ಲೇ ಓದಿ ನಿಮಗೆಲ್ಲರಿಗೂ ಸ್ವಾಗತ ನನಗೆ ಹೇಳಲು ಹೆಮ್ಮೆ ಅನಿಸುತ್ತದೆ. ಇಷ್ಟು ಹೇಳೋಣ. ಸುನೀತಾ.
ಈಗೀಗ ಇಷ್ಟನ ಬರ್ತದ ಮಾತಾಡೋದಕ್ಕೆ, ನಮ್ಗ ಅದನ್ನು ಬರ್ತದಿಲ್ಲ ಅವಾಗ. ತಾನು ಓದುವ ಸಮಯದಲ್ಲಿ ಬಹಳ ಕಷ್ಟಪಟ್ಟಿದ್ದ ಕರೆಮ್ಮ ಈಗಿನ ಮಕ್ಕಳಿಗೆ ತ್ರಾಸಾಗದಿರಲಿ ಅನ್ನೋ ಕಾರಣಕ್ಕೆ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ. ಸ್ಮಾರ್ಟ್ ಕ್ಲಾಸ್ಗಳನ್ನ ಖುದ್ದು ಶಾಸಕಿ ಕರೆಮ್ಮಾಜಿ ನಾಯಕ್ ಪರಿಶೀಲಿಸಿದ್ರು. ಮಧ್ಯಾಹ್ನ 1:30 ಊಟದ ಸಮಯ. ಮಕ್ಕಳ ಜೊತೆ ಕುಳಿತು ಶಾಸಕಿ ಕರೆಮ್ಮ ನಾಯಕ್ ಭೋಜನ ಸವಿದ್ರು. ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ಸಮಯ ಈಗ. ಸೊ ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಕ್ರಮಗಳನ್ನು ಕವರ್ ಮಾಡ್ತಾ ಇದ್ವಿ. ನಾ ಹೇಳಿದೆ ಯಾವ್ದಾದ್ರು ಒಂದೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗಿ, ನಿಮಗೆ ತುಂಬಾ ಹತ್ರ ಇರ್ಬೇಕು ಮನಸ್ಸಿಗೆ ಅಂತ. ಸೊ ಶಾಲೆಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಮಧ್ಯಾಹ್ನದ ಊಟದ ಸಮಯ. ಏನ್ ಮೇಡಮ್, ಮೊಟ್ಟೆ ತಿನ್ನಲ್ವಾ? ಇಲ್ಲ, ಮೊಟ್ಟೆ ತಿಂತೀನಿ, ಆದ್ರೆ ಇವತ್ತು ತಿನ್ನಲ್ಲ. ಓಕೆ, ಅಂದ್ರೆ ಡೇ ಏನಾದ್ರು ಫಾಲೋ ಮಾಡ್ತೀರಾ? ಇಲ್ಲ, ಆತರ ಏನಿಲ್ಲ ಸರ್, ಇವತ್ತು ನೀವ್ ಹೇಳ್ತಾ ಇದ್ರಿ ನಮಗೆ ಸ್ಕೂಲಿಗೆ ಬೇರೆ ಬೇರೆ ಬ್ಯಾಸ್ಕೆಟ್ ಅಲ್ಲಿ ಮಕ್ಕಳೆಲ್ಲ ಊಟನ ತಗೊಂಡ್ ಬರ್ತಿದ್ರು ಅಂತ. ಬಟ್ ಇವತ್ತು ಪರಿಸ್ಥಿತಿ ಹಾಗಿಲ್ಲ. ಎಲ್ಲಾ ಮಕ್ಕಳಲ್ಲೂ ಒಂದೇ ಭಾವನೆ ಇರ್ಲಿ ಅನ್ನೋ ಕಾರಣಕ್ಕೆ ಅನ್ನದಾಸೋಹ ಆಗಿರಬಹುದು ಮತ್ತು ಮಕ್ಕಳಿಗೆ ಮೊಟ್ಟೆ ಹಾಗೂ ಬಾಳೆಹಣ್ಣನ್ನ ಕೊಡುವಂತಹ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಇದು ಅಂತ ಹೇಳ್ತೀರಿ? ಇಲ್ಲ, ಬಹಳ ಅನುಕೂಲ ಆಗ್ಯದ ಇದು. ಒಳ್ಳೆ ಒಂದು ಇದು, ಯಾಕಂದ್ರೆ SM ಕೃಷ್ಣ ಅವ್ರು ಇರೋಂತ ಒಂದು ಕಾಲದಲ್ಲಿ ಫಸ್ಟ್ ಅರಿಕೆರಿಂದಾನೇ ಇದು ಬಿಸಿ ಊಟದ ಸ್ಟಾರ್ಟ್ ಮಾಡಿದಂತದ್ದು ಉದಾಹರಣೆ. ಹಂಗಾಗಿ ಇಲ್ಲಿ ಮಕ್ಕಳಿಗೆ ನೋಡ್ರಿ, ಇಲ್ಲಿ ಯಾವುದು ಭೇದ ಭಾವನೆ ಇಲ್ಲ. ನಾವು ಹೋದಾಗ ಸ್ವಲ್ಪ ಶ್ರೀಮಂತರ ಮಕ್ಕಳು ಊಟ ತರೋದಕ್ಕ, ನಾವು ಬಡವ್ರ ಮಕ್ಕಳು ಊಟ ತರೋದಕ್ಕ ಬಹಳ ವ್ಯತ್ಯಾಸ ಇತ್ತು. ಯಾಕಂದ್ರೆ ನಾವು ಮನೆಯಿಂದ ಊಟ ತರ್ತಿದ್ವಿ. ಆದ್ರೆ ಇಲ್ಲಿ ಸರ್ಕಾರನೇ ಇವತ್ತು ಎಲ್ಲಾ ಮಕ್ಕಳಿಗೆ ಊಟ ಒಳ್ಳೆ, ನಾನು ಊಟ ಮಾಡಿ ನೋಡ್ತಾ ಇದ್ದೀನಿ, ಒಳ್ಳೆ ಪೌಷ್ಟಿಕ ಅಂಶ ಇರ್ತಕ್ಕಂತ ಪದಾರ್ಥಗಳು ಅದಾವ ಇದ್ರಲ್ಲಿ. ನಾನು ಕೇಳಿದೆ ಟೀಚರ್ಗೆ ಏನೇನ್ ಹಾಕಿರಿ ಅಂತ. ಇಲ್ಲಿ ಹೆಸರು ಬೇಳೆ, ತೊಗರಿ ಬೇಳೆ, ಕಾಯಿ ಪಲ್ಯ, ಎಲ್ಲ ತರಕಾರಿ, ಒಳ್ಳೆ ಒಂದು ಟೇಸ್ಟಿ ಅದ ಊಟ ಇದು ನೋಡಿದ್ರೆ ನಿಜವಾಗ್ಲು. ಮತ್ತೆ ಬಾಳೆಹಣ್ಣು ಮತ್ತೆ ಮೊಟ್ಟೆ ಕೂಡ ಕೊಡ್ತಾರ. ಇದ್ರಲಿಂದ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತದ. ಹಿಂಗಾಗಿ ಬಹಳ ಸಂತೋಷ ಆಗ್ತದೆ ಈ ದಿನಗಳ ನೋಡಿದ್ರೆ. ಸೊ ನೀವೇ ಖುದ್ದಾಗಿ ಬಂದು ಪರಿಶೀಲನೆಯನ್ನ ಮಾಡಿದ್ದೀರಿ. ಇನ್ನು ಏನಾದ್ರೂ ಆಡ್ ಅಪ್ ಮಾಡಬಹುದಾ ಸರ್ಕಾರ? ಏನಾದ್ರೂ ಸಜೆಷನ್ಸ್ ಇದೆಯಾ ತಮ್ಮ ಕಡೆಯಿಂದ ಅಂತ? ಕೆಲವೊಂದು ಇನ್ನ ಸಾಕಷ್ಟು ಚೇಂಜಸ್ ಮಾಡೋದೇನಂದ್ರೆ, ನಾನ್ ಬಂದ್ ನೋಡಿದಾಗ ಇದು ಒಳ್ಳೆ ಜಾಗ ಅದ, ಒಳ್ಳೆ ಕಟ್ಟಡ ಆಗ್ಯದ. ಆದ್ರೆ ಇದಕ್ಕ ಇನ್ನ ಮೂಲಭೂತ ಸೌಕರ್ಯಗಳಾಗ್ಬೇಕು, ಗಾರ್ಡನ್ ಆಗ್ಬೇಕು, ಶೌಚಾಲಯಗಳು, ಇದೆಲ್ಲ ಬೇಡಿಕೆ ಇಟ್ಟಾರೆ. ಯಾಕಂದ್ರೆ ಮಕ್ಕಳು ಕೂಡಕ ಬೆಂಚು, ಮುಂದೆ ಟೇಬಲ್, ಮತ್ತೆ ಎಲ್ಲ ಭೋಜನಾಲಯ ಅವಶ್ಯಕತೆ ಕೆಲವೊಂದೆಲ್ಲ ನಾನು ಕೇಳಿದಂತ ಇದ್ರಲ್ಲಿ ಹೇಳ್ಯಾರ. ನಾವು ಕೂಡ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಏನ್ ಕೊಡಕ್ ಆಗ್ತದ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಕೂಡ ಈ ಶಾಲೆಗೆ ಗುರುವಂದನ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಂದಾಗ ಕಂಪೌಂಡ್ ಬೇಡಿಕೆ ಇಟ್ಟಿದ್ರು. ಹಂಗಾಗಿ ನಾನು ಒಂದು 50 ಲಕ್ಷ ದುಡ್ಡು ಒಂದು ಕಂಪೌಂಡ್ ಗೆ ನಾನು ಕೊಟ್ಟೇನಿ. ಅದು ಕೂಡ ಈಗ ಕಾಮಗಾರಿ ಈಗ ಸ್ಟಾರ್ಟ್ ಮಾಡ್ತೀವಿ, ಮಂಜೂರಾಗಿದೆ. ಈಗ ಬಂದ ಸಂದರ್ಭದಲ್ಲಿ ಕೆಲವರು ಭೋಜನಾಲಯಗಳು ಮತ್ತೆ ಶೌಚಾಲಯ, ಸಮತಟ್ಟು, ಈ ತರ ಗಾರ್ಡನ್, ಈ ತರ ಗ್ರೌಂಡ್ ಎಲ್ಲ ಕೇಳ್ಯಾರ. ಅದೆಲ್ಲ ಇನ್ನ ಆಗ್ಬೇಕು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಇನ್ನ ಕೂಡ ಸರ್ಕಾರಿ ಶಾಲೆಗಳನ್ನ ಇಷ್ಟು ಬದಲಾವಣೆ ಮಾಡಿದ್ರೆ ಕಡಿಮೆ. ಎಲ್ಲ ಅನುದಾನ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾಗಿ ಜಾಸ್ತಿ ಇಟ್ಟು ಅಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂಥದ್ದು ನನ್ನ. ಸೊ ಮಧ್ಯಾಹ್ನದ ಊಟದ ಸಮಯ 1 ಗಂಟೆ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾ ಇದ್ವಿ. ಇನ್ಫ್ಯಾಕ್ಟ್ ಮನೆ ಹತ್ರ ಕವರ್ ಮಾಡಿದ್ದಾಗಿರ್ಬಹುದು, ಅಥವಾ IB ಹತ್ರ ಜನ ಬಂದು ಭೇಟಿ ಮಾಡುವಂತಹ ಕಾರ್ಯಕ್ರಮ. ಅದಾದ ನಂತರ ಅದಕ್ಕೂ ಬಿಫೋರ್ ಗ್ರಾಮದ ಶಾಸಕರ ನಡೆ, ಗ್ರಾಮೀಣ ಮಹಿಳೆಯರ ಕಡೆ ಅನ್ನುವಂತಹ ಕಾರ್ಯಕ್ರಮವನ್ನ ಕೂಡ ನೀವು ನೋಡಿದ್ರಿ. ದೇವೇಗೌಡರ ಪುತ್ಥಳಿ ಅನಾವರಣ ಆಗಿದ್ದಂತಹದರ ಸ್ಥಳಕ್ಕೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈಗ ಸರ್ಕಾರಿ ಶಾಲೆಯಲ್ಲಿ ನಾವು ಕೂತ್ಕೊಂಡಿದೀವಿ. ಇಲ್ಲಿಂದ ನಾವು ಮತ್ತೊಂದು ಕಾರ್ಯಕ್ರಮಕ್ಕೂ ಕೂಡ ಹೋಗ್ತೀವಿ. ಇನ್ನೊಂದು ಗ್ರಾಮ, ಅಂದ್ರೆ ಮೇಡಮ್ ಹುಟ್ಟಿದಂತಹ ಸ್ಥಳ, ಹಾಗೂ ಇಲ್ಲೊಂದು ಟೋಲ್ ಇದೆ. ಸೊ ಅದ್ರ ಬಗ್ಗೆಯೂ ಕೂಡ ಮಾತನಾಡುವಂತಹದ್ದಿದೆ. ಮತ್ತು ಬಂಜಾರ ಸಮುದಾಯದ ಜನ ಇರುವಂತಹ ಜಾಗಕ್ಕೂ ಕೂಡ ಹೋಗೋಣ. ಅಂದ್ರೆ ವಿವಿಧ ಸಮುದಾಯಗಳು ಒಂದು ಸಾಮರಸ್ಯದೊಂದಿಗೆ ಬದುಕು ನಡೆಸ್ತಾ ಇರುವಂತಹದ್ದು ದೇವದುರ್ಗ ಕ್ಷೇತ್ರದಲ್ಲಿ. ಸೊ ಈ ಎಲ್ಲಾ ಉದ್ದೇಶ ಸಾಧನೆ ಆಗಿದ್ದು ಕರೆಮ್ಮ ನಾಯಕ್ ಅವರ ಒಂದು ಪ್ರತಿಫಲ ಅದರಲ್ಲಿ ಇದ್ದೇ ಇರುತ್ತೆ. ಅವರ ಶ್ರಮ ಇದೆ ಅನ್ನುವಂಥದ್ದು ತುಂಬಾ ಸ್ಪಷ್ಟ. ಓಕೆ ಮೇಡಮ್, ಊಟಕ್ಕೂ ಬಿಫೋರ್ ಪ್ರೇಯರ್ ಎಲ್ಲ ಮಾಡ್ತಾ ಇದ್ವಿ ಸ್ಕೂಲ್ಗಳಲ್ಲಿ. ಸೊ ನೀವು ಮಾಡ್ತಿದ್ರ ಪ್ರೇಯರ್ ಎಲ್ಲ ಹೇಗೆ ಅಂತ? ಇಲ್ಲ, ಆತರ ನಾವೇನು ಮಾಡ್ತಿದ್ದಿಲ್ಲ.
ಇದು ಒಳ್ಳೆ ಸಂಸ್ಕಾರ. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಆ ಊಟದ ಬೆಲೆ ಗೊತ್ತಾಗ್ಬೇಕು, ಆ ಊಟದ ಟೇಸ್ಟ್ ಗೊತ್ತಾಗ್ಬೇಕು. ಯಾಕಂದ್ರೆ ಊಟದ ಬಗ್ಗೆ ಅವರು ಆ ಒಂದು ಅನ್ನದ ಮೇಲೆ ಅವ್ರಿಗೆ ಒಂದು ಗಮನ ಬರ್ಬೇಕು ಅನ್ನೋಂತ ಒಂದು ಇದರಿಂದ ಆ ಒಂದು ಪ್ರೇಯರ್ನ ನಮ್ಮೆಲ್ಲ ಸ್ಕೂಲ್ ಟೀಚರ್ಗಳು ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದು ಬಹಳ ಒಳ್ಳೇದು. ಯಾಕಂದ್ರೆ ನಮ್ಮ ಕಾಲದಲ್ಲಿ ಆತರ ಏನ್ ಇರ್ಲಿಲ್ಲ. ಬೆಲ್ಲ ಆದ ತಕ್ಷಣ ಓಡ್ಕೊಂತ ಹೋಗ್ಬಿಡ್ತಿದ್ವಿ, ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ವಿ, ಮಾಡಿ ಮತ್ತೆ ನಾವು ಇಲ್ಲಿ ಮಾಡ್ತೀವಿ. ಆದ್ರೆ ಈಗ ಒಂದು ಶಿಸ್ತನ್ನ ನೋಡಿದಾಗ ಬಹಳ ಸಂತೋಷ ಅನಿಸ್ತದ. ಇದೇ ತರ ಇದಕ್ಕಿಂತ ಒಳ್ಳೊಳ್ಳೆ ಒಂದು ಶಿಸ್ತನ್ನ ನಮ್ಮ ಮಕ್ಕಳಲ್ಲಿ ಅಳವಡಿಸ್ಬೇಕನ್ನೋದು ನನ್ನ. ವೆಲ್ ವೀಕ್ಷಕರೇ, ನನಗೆ ಸ್ಟಿಲ್ ನೆನಪಿದೆ, ಪ್ರತಿ ಶನಿವಾರ ಆದ್ರೆ ಶಾಲೆಗಳಲ್ಲಿ ಕೊಡ್ತಾ ಇದ್ದಂತಹ ಬಿಸಿಬೇಳೆ ಬಾತ್, ಸಿಹಿ ಪೊಂಗಲ್, ಆ ಟೇಸ್ಟ್ ಮರೆಯೋದಕ್ಕಾಗೋದಿಲ್ಲ. ಮತ್ತು ತಟ್ಟೆ ಹಿಡ್ಕೊಂಡು ಕ್ಯೂನಲ್ಲಿ ನಿಲ್ತಾ ಇದ್ದದ್ದು ಒಂದು ಕ್ಷಣ ಹಳೆ ನೆನಪುಗಳು ಕಣ್ಣ ಮುಂದೆ ಹಾಗೆ ಬಂದು ಹೀಗೆ ಹೋಗ್ತದೆ. ಸೊ ಮತ್ತಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗೋಣ. ಮತ್ತೊಂದು ಪ್ರದೇಶದತ್ತ ಈಗ ನಮ್ಮ ಪಯಣ. ಚಿಂತಾಲಕುಂಟದಲ್ಲಿ ನೂತನ ಶಾಲಾ ಕಟ್ಟಡ ತಯಾರಾಗ್ತಾ ಇದೆ. ಕರೆಮ್ಮ ಅವರು ತಾವು ಓದುವ ಸಂದರ್ಭದಲ್ಲಿ ಗುಡ್ಡ ಕೆರೆ ದಾಟಿ ಹೋಗುವ ಸ್ಥಿತಿ ಇತ್ತು. ಈಗ ಆ ಪರಿಸ್ಥಿತಿ ಚಿಂತಾಲಕುಂಟದಲ್ಲಿ ಇಲ್ಲ. ಇದಕ್ಕೆ ಕಾರಣ ಕರೆಮ್ಮಾಜಿ ನಾಯಕ್ ಅವರ ಶಿಕ್ಷಣ ಕ್ರಾಂತಿ. ಚಿಂತಾಲಕುಂಟದಿಂದ ಎಜಿ ಕಾಲೋನಿ ಕಡೆ ನಾವು ಪಯಣ ಬೆಳೆಸಿದ್ವಿ. ಅಲ್ಲಿ ಬಂಜಾರ ಸಮುದಾಯದ ನೂರಾರು ಜನ ಸೇರಿದ್ರು. ಶಾಸಕಿ ಕರೆಮ್ಮ ನಾಯಕ್ ಅವರೊಟ್ಟಿಗೆ ಕುಳಿತು ತಡರಾತ್ರಿವರೆಗೂ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳಿಗೆ ಆನ್ ಸ್ಪಾಟ್ ಸೂಚನೆಯನ್ನ ಕೊಟ್ಟರು. ಅವರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವುದೊಂದೇ ಕರೆಮ್ಮಾಜಿ ನಾಯಕ್ ಅವರ ಧ್ಯೇಯ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಾನು ತಲುಪಬೇಕು ಮತ್ತು ತನ್ನ ಕ್ಷೇತ್ರದ ಒಬ್ಬನೇ ಒಬ್ಬ ಶ್ರೀಸಾಮಾನ್ಯ ನೊಂದು ಬೆಂದು ಬದುಕು ಸಾಗಿಸಬಾರದು. ಅವರ ಬದುಕು ಹಸನಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸಿ ಶಾಸಕಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ದಿನದಲ್ಲಿ ಇಷ್ಟೆಲ್ಲ ಕುಂದು ಕೊರತೆಗಳನ್ನ ಆಲಿಸಿ ಅವುಗಳಿಗೆ ಪರಿಹಾರ ಕಲ್ಪಿಸುತ್ತಿರುವ ಕರೆಮ್ಮ ನಾಯಕ್ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ತಮ್ಮ ಕಾಯಕ ಮುಂದುವರೆಸಿದ್ದಾರೆ. ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ, ದೇವದುರ್ಗದ ಶಾಸಕರು 2.5 ವರ್ಷದಲ್ಲಿ ಏನ್ ಮಾಡಿದ್ರು ಅಂತ. ಸೊ 2.5 ವರ್ಷದ ಲೆಕ್ಕವನ್ನ ಕೊಡುವಂತಹ ಸಮಯ. ಶಾಸಕಿ ಕರೆಮ್ಮ ನಾಯಕ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಳೆದ 2.5 ವರ್ಷದಲ್ಲಿ JDS ಶಾಸಕರಾಗಿ ಚಾಲೆಂಜಸ್ಗಳು ತುಂಬಾ ಇರುತ್ತೆ. ಆದ್ರೂ ಅನುದಾನ ಎಷ್ಟು ತರೋದಕ್ಕೆ ಸಾಧ್ಯ ಆಯ್ತು ಕ್ಷೇತ್ರಕ್ಕೆ, ಮತ್ತು ಇನ್ಡೆಪ್ತ್ ಆಗಿ ಜನಕ್ಕೆ ಹೇಳೋದಾದ್ರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು ಈ 2.5 ವರ್ಷದಲ್ಲಿ ಅಂತ? ಸರಿ, 2.5 ವರ್ಷದಲ್ಲಿ ಸುಮಾರು 200 ಕೋಟಿವರೆಗೆ ಅನುದಾನ ನಾವು ತರಕ್ ಸಾಧ್ಯ ಆಗಿದೆ. ಅದು ನಮಗ್ ಸಂಬಂಧಪಟ್ಟದ್ದು, ಅದು ಕಲ್ಯಾಣ ಕರ್ನಾಟಕ ಅನುದಾನ. ಹಂಗಾಗಿ ಆ ಅನುದಾನವನ್ನ ಸರಿಯಾಗಿ ಪ್ರತಿ ಒಂದು ಹಳ್ಳಿಗೆ ಮೂಲಭೂತ ಸೌಕರ್ಯಗಳು, ಶಾಲೆಗಳು, ಕಟ್ಟಡಗಳು, ಮತ್ತೆ ಭವನ, ಸಮುದಾಯ ಭವನಗಳು, ಮತ್ತು CC ರಸ್ತೆ, ಚರಂಡಿ, ಮತ್ತು ಕುಡಿಯ ನೀರಿಗಾಗಿ ಕೂಡ ಬಳಸುವಂಥದ್ದಾಗಲಿ, ಇದನ್ನು 2.5 ವರ್ಷದ 2 ತಿಂಗಳ ಆಯ್ತೇನೋ, ಇಲ್ಲಿವರೆಗೆ ಕೂಡ ಆ ರೀತಿ ಒಂದು 200 ಕೋಟಿ ಅನುದಾನ ನಾನು ಬಳಸೀನಿ. ಅದಲ್ಲದೆ ಕೆಲವೊಂದು ಇಲಾಖೆವಾರ್ಕ ಅನುದಾನ ಕೂಡ ನಮ್ಮ ಬಂದದ. ಆ ಅನುದಾನ ಕೂಡ ಅದನ್ನು ಕೂಡ ಏನೇನು ಅನುದಾನ ಬಂದದ ಇವೆ, ಫೈರ್ ಸ್ಟೇಷನ್ ಆಗಿರ್ಬೋದು, ಪೊಲೀಸ್ ಕ್ವಾರ್ಟರ್ಸ್ಗಳು, ಮತ್ತೆ ಇದು ಸಮುದಾಯ ಆರೋಗ್ಯ ಕೇಂದ್ರಗಳು, ಈ ತರ ನಾವೇನು ಸೆಷನ್ನಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಈಗ ಇನ್ನೊಂದು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಕೂಡ ನಮ್ಮ ಗೂಗಲ್ಗೆ 10 ಕೋಟಿ ಮಂಜೂರಾಗಿದೆ ದುಡ್ಡು. ಗೂಗಲ್ ಅಂದ್ರೆ ಜನ ನಾವು ಸರ್ಚ್ ಮಾಡೋ ಗೂಗಲ್ ಅನ್ಕೋತಾರೆ, ಇಲ್ಲೊಂದು ಊರಿದೆ ಗೂಗಲ್ ಅಂತ. ಇಲ್ಲಿ ಗೂಗಲ್ ಅಲ್ಲಂಪ್ರಭು ದೇವಸ್ಥಾನ ಅದ, ಅಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಅದ. ಅದರಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೂಡ ಅದದು. ಹಂಗಾಗಿ ಅಲ್ಲಿ ಜಾಸ್ತಿ ನೀರ್ ನಿಂದಿರ್ತಾವ, ಮತ್ತೆ ದೊಡ್ಡ ಒಂದು ಇತಿಹಾಸ ಉಳ್ಳಂತ ದೇವ್ರು. ಹಂಗಾಗಿ ಅಲ್ಲಿ ಬಹಳ ಜನ ಈ ಕಡೆ ಯಾದಗಿರಿಯಿಂದನೂ ಬರ್ತಾರ, ನಮ್ಮ ರಾಯಚೂರಿಂದನೂ ಮತ್ತೆ ದೇವದುರ್ಗದಿಂದನೂ ಎಲ್ಲ ಕಡೆಯಿಂದ ಕನೆಕ್ಟ್ ಆಗ್ತದ ಅಲ್ಲಿ ಆ ದೇವಸ್ಥಾನ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜನ ಆ ದೇವಸ್ಥಾನಕ್ಕೆ ಬರ್ತಾರ. ಹಂಗಾಗಿ ಅಲ್ಲಿ ಕೂಡ ಪ್ರವಾಸ ಸ್ಥಳ ಆಗ್ಬೇಕು, ಅದಕ್ಕೆ ಅನುದಾನ ಬೇಕು ಅನ್ನೋಂಥದ್ದು ನಾನು ಕೂಡ ಸೆಷನ್ನಲ್ಲಿ ಮಾನ್ಯ HK ಪಾಟೀಲ್ ಸಾಹೇಬ್ರಿಗೆ ಅವ್ರ ನೇತೃತ್ವದಲ್ಲಿ ಅನುದಾನ ಬಂದದ, ಮಂಜೂರಾಗ್ಯದ. ಹಾಗಾಗಿ ನಾವು ಅದಕ್ಕೆ ಒಂದಿಷ್ಟು ನಾವು ಕೂಡ KKRDBಯಲ್ಲಿ ನಮ್ಮ ಅನುದಾನ ಕೊಡ್ಬೇಕಂತ ಕೂಡ ಅಧಿಕಾರಿಗಳು ಹೇಳ್ಯಾರ. ಹಾಗಾಗಿ ಅಲ್ಲಿ
ಅದೊಂದು ಸ್ವಲ್ಪ ಅನುದಾನ ಅದ. ಅದು ಬಿಟ್ಟರೆ ಇದು ಕಲ್ಯಾಣ ಪಥ ರೋಡ್ಗಳೆಲ್ಲ ಬಂದವ. ಈ ಥರ ಸಾಕಷ್ಟು ನಮ್ಮ ಹಿಂದುಳಿದ ತಾಲೂಕು ಇರೋದ್ರಿಂದ ಈಗೇನು ಈ ಅನುದಾನವನ್ನು ಸರಿಯಾಗಿ ನಾವು ಬಳಸ್ತಾ ಇದ್ದೀವಿ. ಓಕೆ, ಅತಿಥಿ ಶಿಕ್ಷಕರ ಬಗ್ಗೆ ತುಂಬಾ ಜನ ಚರ್ಚೆ ಮಾಡ್ತಾ ಇರ್ತಾರೆ. ಸೊ ಆ ವಿಚಾರದಲ್ಲಿ ಹೇಳೋದಾದ್ರೆ ಕೆಲವೊಂದು ಕಡೆಗಳಲ್ಲಿ ಶಿಕ್ಷಕರೇ ಇಲ್ಲ, ಏನು ಇಲ್ಲದ್ದು ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನುವಂತಹ ರೀತಿಯಲ್ಲಿ ಕೆಲಸ ಆಗ್ತಿದೆ ಅನ್ನುವಂಥದ್ದು ತುಂಬಾ ಜನಕ್ಕೆ ಅದು ಕನ್ವೆ ಆಗಿಲ್ಲ. ಅದನ್ನೇ ಟೀಕೆ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಅದನ್ನ ಹೇಗೆ ಕನ್ವೆ ಮಾಡ್ತೀರಿ ಅಂತ? ಇಲ್ಲ, ಮೊದಲು ನಮ್ಮಲ್ಲಿ ಶಿಕ್ಷಕರ ಕೊರತೆ ಇತ್ತು, ಮೊದ್ಲಿಂದನೂ ಶಿಕ್ಷಕರ ಕೊರತೆ ಇರೋದ್ರಿಂದ ಈಗ ನಾವು ಬಂದ ಮೇಲೆ 2 ವರ್ಷದಿಂದ ಈಗೇನು ಮೊದಲು ಎಷ್ಟು ಶಿಕ್ಷಕರದಾರ ಅವ್ರನ್ನ ತಗೊಂಡು ಅವ್ರ ಜೊತೆಯಲ್ಲೇ ಒಂದು ಅತಿಥಿ ಉಪನ್ಯಾಸಕರನ್ನ ಮತ್ತೆ ಅತಿಥಿ ಶಿಕ್ಷಕರುಗಳನ್ನ ಅವ್ರನ್ನ ಒಳ್ಳೆ ಕ್ವಾಲಿಫಿಕೇಶನ್, ಯಾಕಂದ್ರೆ ನಾವು ಇಂಥವ್ರನ್ನೇ ತಗೋರಿ ಹಿಂಗೆ ತಗೋರಿ ಅಂತ ಹೇಳೋದಿಲ್ಲ. ಇಲಾಖೆ ಅವರಿಗೆ DD5 ಅವರಿಗೆ BO ಅವರಿಗೆ ನೋಡ್ರಿ ಅಲ್ಲಿ ಮೆರಿಟ್ ಮೇಲೆ ತಗೋಬೇಕು, B.Ed ಆಗಿರ್ಬೇಕು, ಈ ತರ ಎಲ್ಲಾ ಒಂದು ಮಾನದಂಡದ ಮೇಲೆ ಯಾರು ಬರ್ತಾರ ಅಂತವ್ರನ್ನ ತಗೊಂಡು ಗುಣಮಟ್ಟದ ಶಿಕ್ಷಣ ಕೊಡ್ರಿ ಅಂತೇಳಿ ನಾನೀಗ ಇಲ್ಲಿ ಸೂಚನೆ ಮಾಡಿರೋದ್ರಿಂದ 2 ವರ್ಷದಿಂದ ನಮಗ ಸರ್ಕಾರಿ ಶಿಕ್ಷಕರ ಕೊರತೆ ಅದ. ಆದ್ರೆ ಈಗೇನು ಗೆಸ್ಟ್ ಟೀಚರ್ ಏನು ಅತಿಥಿ ಶಿಕ್ಷಕರ ಕೊರತೆ ಏನಿಲ್ಲ. ನಮ್ಮಲ್ಲೇ ಸಾಕಷ್ಟು ವಿದ್ಯಾವಂತರು ಅವರು ಕೂಡ ನೌಕರಿಗಾಗಿ ಕಾಯ್ತಾ ಇದ್ದಾರೆ. ಎಲ್ಲರೂ ಪದವಿಗಳು ಮುಗಿಸ್ಕೊಂಡು ಕೂತಾರೆ. ಅಂತವ್ರಿಗೆ ನಮ್ಗೊಂದು ಅವಕಾಶ ಅದಂತೇಳಿ ಅವರು ಕೂಡ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಡ್ತಾ ಇದ್ದಾರೆ. ಓಕೆ, ಸಮುದಾಯವಾರು ಮಾತಾಡೋದಾದ್ರೆ ಯಾವೆಲ್ಲ ಸಮುದಾಯಗಳಿಗೆ ಏನೆಲ್ಲ ಕೊಡೋದಕ್ಕೆ ಸಾಧ್ಯ ಆಯ್ತು ಅಂತ? ಯಾಕೆಂತಂದ್ರೆ ಮುಸ್ಲಿಂ ಸಮುದಾಯ ಆಗಿರ್ಬಹುದು, ಬಂಜಾರ ಸಮುದಾಯ ಆಗಿರ್ಬಹುದು, ಹೀಗೆ ಅನೇಕ ಸಮುದಾಯಗಳು ಕರೆಮ್ಮ ನಾಯಕ್ ಅವರ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತು. ಈಗ ಅವರಿಗೆ ಏನ್ ರಿಸಲ್ಟ್ ಸಿಕ್ಕಿದೆ ಅದರಿಂದಾಗಿ ಅಂತ? ಇಲ್ಲಿ ಅನುದಾನ, ಸಮಾಜವಾರ ಅನುದಾನ ಅಂದ್ರೆ SC/ST ಅನುದಾನ ಈಗಾಗಲೇ ಕೊಟ್ಟಿಲ್ಲ ಸರ್ಕಾರ. ಯಾವುದೇ ಈಗ ST ಬರ್ತಕ್ಕಂತ ಸೌಲಭ್ಯಗಳ ಅನುದಾನವನ್ನ ಅಲ್ಲೇನು ಮೇಲೆ ಒಂದು ಪ್ರಕರಣ ನಡೀತು, ಹಂಗಾಗಿ ST ಬರ್ತಕ್ಕಂಥದ್ದು ಇನ್ನ ಬಂದಿಲ್ಲ. ಈಗೇನು SC ಎಲ್ಲ ನಿಗಮಗಳಾಗ್ಯಾವ, ಈಗ ಸಮಾಜವಾರ ನಿಗಮಗಳಾಗ್ಯಾವ. ಅವರಿಗೆ ಬೋರ್ವೆಲ್, ನೇರ ಸಾಲ, ಮತ್ತೆ ಈ ಕಡೆ ಕೆಲವೊಂದು ಅವ್ರಿಗೇನು ಸ್ವಾವಲಂಬಿ ಸಾರಥಿ, ಈ ತರ ಅವ್ರಿಗೆ ಬರ್ತಕ್ಕಂತ ಒಂದು ಸೌಲಭ್ಯಗಳೇನಿದ್ವು ಅವು ಮೊದ್ಲಿನ್ಕಿಂತ ಈಗ ಅತಿ ಕಡಿಮೆ ಆಗ್ಯಾವ. ಇವಾಗ ಈಗ ನೋಡ್ರಿ 200-300 ಅರ್ಜಿ ಬಂದಿರ್ತಾವ, 1000 ಅರ್ಜಿ ಬಂದಿರ್ತಾವ. ನಮಗ್ ಬಂದಿರೋದು 2-3 ಟಾರ್ಗೆಟ್ 2-3 ಕೊಟ್ಟಿರ್ತಾರೆ. ಗಾಡಿಗಳಾಗ್ಲಿ, ಗಂಗಾ ಕಲ್ಯಾಣ ಆಗ್ಲಿ, ಈ ತರ ಅದನ್ನ ನಾವು ಆಯ್ಕೆ ಮಾಡೋದು ಬಹಳ ಕಷ್ಟ ಆಗ್ತದ. ಆದ್ರೆ ಅವ್ರು ನಾವೇನ್ ಮಾಡಿವಿ ಅಂದ್ರೆ KKRD ಅನುದಾನದಲ್ಲಿ ಏನು SC/ST ಕಾಲೋನಿಗಳಾಗ ಅಭಿವೃದ್ಧಿಯನ್ನು ಮಾಡಂತದಿತ್ತು. ಅದು ಕೂಡ ನಾನೀಗ ಬಂಜಾರ ಅತಿ ಹೆಚ್ಚು ಬಂಜಾರ ಗೋಟುಗಳಿಗೆ ಏನು ಕೆಲಸಗಳಾಗಿರ್ಲಿಲ್ಲ, ಅಲ್ಲೆಲ್ಲ ರಸ್ತೆಗಳು ಅದೆಲ್ಲ ತಗೊಂಡಿವಿ. ಮತ್ತೆ SC ಕಾಲೋನಿಗಳಿಗೆ ಕೂಡ ರಸ್ತೆಗಳು ತಗೊಂಡಿವಿ. ಮೈನಾರಿಟಿ ಅನುದಾನ ಕೂಡ ಕಡಿಮೆ ನಮಗ್ ಬಂದಿಲ್ಲ. ಯಾಕಂದ್ರೆ ನಾವು ಜಮೀರ್ ಅಹಮದ್ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿದ್ವಿ. ಯಾಕಂದ್ರೆ ನಮ್ಮಲ್ಲಿ 30,000 ಮುಸಲ್ಮಾನ್ ಇರೋದ್ರಿಂದ ಅವ್ರಿಗೆ ಒಂದಿಷ್ಟು ಅನುದಾನ ಕೊಡ್ರಿ ಅಂತೇಳಿ ಕೂಡ ನಾನು ಕೇಳಿದ್ದೆ. ಆದ್ರೆ ಒಂದು 3 ಕೋಟಿ ಅನುದಾನ ನಮಗ್ ಸಿಗ್ತದ. ಆ 3 ಕೋಟಿ ಅನುದಾನದಲ್ಲಿ ಮತ್ತೆ ಕೆಲವೊಂದು ಹೆಚ್ಚುವರಿ ಅನುದಾನ ತಗೊಂಡ್ ಬಂದಂತ ಯಾರಾದ್ರೂ ತರ್ತಿರ್ತಾರ. ಹಂಗಾಗಿ ನಮ್ಮಲ್ಲಿ ಮೈನಾರಿಟಿಗೆ ಕೂಡ ನಾವು ಜಾಸ್ತಿ ಒತ್ತು ಕೊಟ್ಟಿವಿ. ಯಾಕಂದ್ರೆ 4 ಮೌಲಾನಾಜಾದ್ ಸ್ಕೂಲ್ಗಳನ್ನ ನಾವು ನಿರ್ಮಾಣ ಮಾಡಿ, ಯಾಕಂದ್ರೆ ಗಬ್ಬೂರು, ಅರಿಕೇರ, ಜಾಲಹಳ್ಳಿ, ಈ ತರ ದೇವದುರ್ಗ, ಇಷ್ಟು ಮೌಲಾನಾಜಾದ್ ಸ್ಕೂಲ್ಗಳಂದ್ರೆ ಸುಮಾರು 5 ಕೋಟಿ ರೂಪಾಯಿ 5 ಕೋಟಿ ದುಡ್ಡು ಇರ್ತದೆ. ಅದಕ್ಕೆ ಅವು ಕೂಡ ಆಗ್ತದ. ಮತ್ತೆ ಮುರಾರ್ಜಿ ಮೈನಾರಿಟಿ ಮುರಾರ್ಜಿ ಒಂದು ಸೆಲೆಕ್ಷನ್ ನಮ್ಮಲ್ಲಿ ಕೂಡ ಶಾಂಕ್ಷನ್ ಆಗಿದೆ. ಅದಾಯ್ತಂದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಮಕ್ಕಳಿಗೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅದು ಕೂಡ ನಾವು ಮಾತಾಡಿ ಮಂಜೂರು ಮಾಡ್ಕೊಂಡಿದ್ದಾಗ ಈ ತರ ಎಲ್ಲಾ ಸಮುದಾಯ ಕೂಡ ನಾವು ಗೆದ್ದ ಮೇಲೆ ನನಗೇನಾಗ್ತದ, ನಮ್ಗೇನ್ ಅನುದಾನ ಬರ್ತದ, ಅವರಿಗೆ ತೃಪ್ತಿಕರ ಆದ ಇಲ್ಲ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಏನ್ ಬೇಡಿಕೆಗೆ ಅನುಗುಣವಾಗಿ ನಾನು ಕೊಟ್ಟೇನೆ ಅನುದಾನ. ಓಕೆ, ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಮಹಿಳಾ ಸಬಲೀಕರಣ ಈ 3 ವಿಚಾರದಲ್ಲಿ ಮಾತಾಡೋದಾದ್ರೆ ಈ ಪರ್ಟಿಕ್ಯುಲರ್ ವಿಚಾರಗಳಲ್ಲಿ ಹೇಗೆ ಅನುಕೂಲ ಆಗ್ತಿದೆ ಅವರಿಗೆ ಅಂತ? ಶಿಕ್ಷಣಕ್ಕ ಅಂತಂದ್ರೆ ಈಗ ಕೆಲವೊಂದು ಬೇಡಿಕೆಗಳದಾವ. ಇನ್ನೂ ಕೂಡ ಹಾಸ್ಟೆಲ್ಗಳಾಗಬೇಕು. ಜಾಲಹಳ್ಳಿಗೆ ಹಾಸ್ಟೆಲ್ಗಳ ಬೇಡಿಕೆ ಅದ, ಕ್ಯಾದಿಕೇರ, ಮತ್ತೆ ಇನ್ನಿತರ ಒಂದು ಹಾಸ್ಟೆಲ್ಗಳು ನಮ್ಮ ದೇವದುರ್ಗ, ಈ ತರ ಹಾಸ್ಟೆಲ್ಗಳ ವ್ಯವಸ್ಥೆ ಆಗ್ಬೇಕು. ಆದ್ರೆ ನಮಗ್ ಬಂದ ಅನುದಾನವನ್ನಷ್ಟೇ ನಾವು ಖರ್ಚು ಮಾಡ್ತಾ ಇದೀವಿ. ಆದ್ರೆ ಇನ್ನ ನಾವು ನಮ್ಮಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ ಆಗ್ಬೇಕನ್ನಂಥದ್ದು ಬೇಡಿಕೆ ಅದ ನಮ್ಗೆ. ಅದು ಕೂಡ ಆಗ್ಬೇಕು, ಅದು ಪ್ರಯತ್ನ ಮಾಡಿ. ಯಾಕಂದ್ರೆ ಮೊನ್ನೆ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹೋಗಿ ಭೇಟಿಯಾಗಿ ಅದು ಕೂಡ ಮಂಜೂರು ಮಾಡಿ ಕೊಡ್ಬೇಕಂತೇಳಿ ನಾನು ಕೇಳೀನಿ. ಮತ್ತೆ
B.Ed ಕಾಲೇಜ್ ಆಗ್ಬೇಕು ನಮ್ಮಲ್ಲಿ. B.Ed ಓದಕ್ಕ ಮಕ್ಕಳಿಗೆ B.Ed ಕಾಲೇಜ್ ಆಗ್ಬೇಕು ಅನ್ನೋಂಥದ್ದು ಒಂದು ಕನಸದ. ಅದು ಕೂಡ ನಾನು ಎಷ್ಟೊತ್ತಿದ್ರೆ ಮಾಡ್ತೀನಿ, ಅದು ಮಾಡ್ತೀನಿ ಅನ್ನೋಂಥ ಒಂದು ಭರವಸೆ ಕೂಡ ನನಗದ. ಸರ್ಕಾರದ ಮಟ್ಟದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೀನಿ. ಮತ್ತು ಇದೇ ರೀತಿ ಈಗ ಮಹಿಳೆಯರಿಗೆ ಸಂಬಂಧಪಟ್ಟದ್ದು ನಾವು ಮಾತಾಡಬೇಕಾದ್ರೆ ಈಗಾಗಲೇ ಗ್ಯಾರಂಟಿಗಳು ಮಹಿಳೆಯರಿಗೆ ಅವ್ರಿಗೊಂದು ಸ್ವಲ್ಪ ಏನೋ ಸಮಾಧಾನ ತಂದಿರ್ತದ. ಆದ್ರೆ ನಮಗ ಅದರಿಂದ ಆ ಗ್ಯಾರಂಟಿಗಳ ಜೊತೆ ಬೇರೆ ಬೇರೆ ಅನುದಾನವನ್ನು ಕೂಡ ಕೊಟ್ಟಿದ್ರೆ ಇನ್ನೂ ಕೂಡ ನಾವು ಮಹಿಳಾ ಸಬಲೀಕರಣ ಮಾಡಬಹುದಾಗಿತ್ತು. ಹಂಗಾಗಿ ಮಹಿಳೆಯರಿಗೆ ತೃಪ್ತಿಕರವಾದಂತ ಒಂದು ಅನುಕೂಲಗಳಾಗಬೇಕು ಅಂತಂದ್ರೆ ಅದಕ್ಕೆ ನಾನು ಈಗ ಪ್ರತಿ ಊರಿಗೆ ಹೋಗಿ ಮಹಿಳೆಯರನ್ನ ಮಾತಾಡಿಸಿ ಅಲ್ಲಿ ಏನು ಅವಶ್ಯಕತೆ ಅದ ಅನ್ನೋಂಥದ್ದು ನಾವು ಕೇಳ್ತಾ ಇದ್ದೀವಿ. ನಾನು ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡಬೇಕು ಅನ್ನೋಂಥದ್ದು ನನ್ನ ಆಶೆ. ಕೈಗಾರಿಕೆಗಳಾಗಬೇಕು, ನಮ್ಮ ಮಹಿಳೆಯರು ದುಡಿಯೋ ಕೈಗಳಿಗೆ ಕೆಲಸ ಸಿಗ್ಬೇಕಂತಂದ್ರೆ ಕೈಗಾರಿಕೆಗಳಾಗಬೇಕು. ಅವರಿಗೆ ಗಾರ್ಮೆಂಟ್ಸ್ ಆಗಲಿ ಏನು ಅವರು ಏನು ಬರ್ತದೆ ಅವ್ರಿಗೆ ಟೈಲರಿಂಗ್ ಮಾಡ್ತಾರಂದ್ರೆ ಅವ್ರಿಗೆ ಒಂದೇ ಕಡೆ ಅವ್ರಿಗೆ ಒಂದಿಷ್ಟು ನಮ್ಮಲ್ಲಿ ಈಗೇನು ಸ್ಕೂಲ್ ಡ್ರೆಸ್ ಹೊರಗಡೆಯಿಂದ ತರ ಬದಲು ನಮ್ಮಲ್ಲೇ ರೆಡಿ ಮಾಡಿ ಕೊಡೋಂಥದ್ದು ಮಾಡಿಸ್ಬೇಕು ಅನ್ನೋಂಥದ್ದು ನನ್ನ ಕನಸಾದ. ಹಂಗಾಗಿ ಮುಂದಿನ ದಿನಗಳಲ್ಲಿ ಅವೆಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಈಗಾಗಲೇ ನಮ್ಮಲ್ಲಿ ಡಾಕ್ಟರ್ಗಳ ಕೊರತೆ ಅದ. ಕಟ್ಟಡಗಳಾದ್ರೂ ಕೂಡ ಡಾಕ್ಟರ್ಗಳ ಕೊರತೆ ಎದ್ದು ಕಾಣಿಸ್ತದ. ಆದ್ರೂ ಕೂಡ ನಾನು ಒಂದು ಆರೋಗ್ಯ ಮಂತ್ರಿಗಳಿಗೆ ಭೇಟಿಯಾಗಿ ಮತ್ತೆ ನಮ್ಮ DH ಅವರಿಗೆ ಮತ್ತೆ ನಮ್ಮ ತಾಲೂಕ್ DH ಅವರಿಗೆ ಎಲ್ಲ ವೈದ್ಯಾಧಿಕಾರಿಗಳನ್ನ ಕರೆದು ಸಾಧ್ಯ ಆದಷ್ಟು ನೀವು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಜನ ಬರಬೇಕು, ಅವರಿಗೆಲ್ಲ ರೀತಿಯಿಂದ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಇದು ಚಿಕಿತ್ಸೆ ಕೊಡ್ರಿ ಅನ್ನೋಂಥದ್ದು ನಾನು ಕೂಡ ಅವಾಗ ಮೀಟಿಂಗ್ ತಗೊಂಡು ಹೇಳ್ತಾ ಇರ್ತೀನಿ. ಅದೇನು ಆಗಿದೆ. ಆದ್ರೆ ಇನ್ನ ಮಹಿಳಾ ಡಾಕ್ಟರ್ಗಳಿಗೆ ಡಾಕ್ಟರ್ ಎಲ್ಲ ಬರಬೇಕು. ಅದು ಕೂಡ ನಿನ್ನೆ ನೈಟ್ ನಾನು DH ಅವ್ರಿಗೆ ಮಾತಾಡಿದೆ. ಕೆಲವು ವೈದ್ಯರ ಸಮಸ್ಯೆಗಳನ್ನ ನಿನ್ನೆ ಅವರು ಮನವಿ ಕೊಟ್ಟಿದ್ರು. ಆ ಮನವಿಯನ್ನ ನಾನು ನಮ್ಮಲ್ಲಿ ವೈದ್ಯರು ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ, ಅವ್ರಿಗೆ ಯಾವ ತೊಂದರೆ ಆಗ್ಬಾರ್ದು ಅನ್ನೋಂಥದ್ದು ಬೇಡಿಕೆ ಕೂಡ ಅವರಿಗೆ ಒಂದು ಮನವರಿಕೆ ಮಾಡಿ ಕೊಟ್ಟಿನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬರಬೇಕು. ಮತ್ತೆ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ದು ಬಹಳ ದಿನಗಳಿಂದ ವರ್ಷಗಳಿಂದ ಬೇಡಿಕೆ ನಮ್ಮಲ್ಲಿ ಸಾಕಷ್ಟು ಡೆಲಿವರಿ ಆದ್ರೂ ಕೂಡ ಅದಕ್ಕೆ ಯಾರು ಗಮನ ಹರಿಸಿರ್ಲಿಲ್ಲ. ಹಂಗಾಗಿ ನಾನು ಕೂಡ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ದು ಚರ್ಚೆ ಮಾಡಿ ಸದನದಲ್ಲಿ ಮಾತಾಡಿದ ಮೇಲೆ ಮಾನ್ಯ ಸ್ಪೀಕರ್ ಸಾಹೇಬರು ಕೂಡ ನನ್ನ ಸಪರೇಟ್ ಆಗಿ ಕರೆದು ಮತ್ತೆ ನಮ್ಮ ಆರೋಗ್ಯ ಸಚಿವರನ್ನ ಕರೆದು ಮಗ ಮಾಡಿಕೊಡ್ರಿ ಇಷ್ಟೆಲ್ಲ ಕೇಳ್ತಿದಾರ ಅಂತ ಅವರು ಕೂಡ ರೆಕಮೆಂಡ್ ಮಾಡಿದ್ರೆ ಅದು ಸ್ಯಾಂಕ್ಷನ್ ಆಗ್ಯದ. ಹಾಗಾಗಿ ಅದಕ್ಕೂ ಕೂಡ ಜಾಗ ನಾವು ರೆಡಿ ಮಾಡಿವಿ. ಈಗಿನ್ನೇನು ಅದು ನಾವು ಕಟ್ಟಡ ಸ್ಟಾರ್ಟ್ ಮಾಡೋಂಥದ್ದು ಅದು ಮಾಡ್ತೀವಿ. ಈ ತರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಎಲ್ಲ ರೀತಿಯಿಂದ ನನಗೆ ಒಳ್ಳೆಯ ಒಂದು ಅಭಿಪ್ರಾಯ. ಓಕೆ, ಮತ್ತೊಂದು ವಿಚಾರ ಟೋಲ್. ನಾನು ಕೂಡ ನಿನ್ನೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಜನರ ಹತ್ರ ₹5 ಕಡಿಮೆ ಇದೆ ಅಂತಂದ್ರೆ ಕ್ಯಾಶ್ ತಗೋತಾರೆ, ಮತ್ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ರಿಟರ್ನ್ ಕೊಡ್ತಾರಂತೆ. ನನಗೆ ಅರ್ಥ ಆಗಿಲ್ಲ, ಅವ್ರ ಮಾವನ ಮಕ್ಕಳ ಅಥವಾ ಚಿಕ್ಕಪ್ಪನ ಮಕ್ಕಳ ವಾಪಸ್ ಕೊಡೋದಕ್ಕೆ ಅಂತ. ಇಲ್ಲಿ ಟೋಲಿನ ಬಗ್ಗೆ ನಾನು ಮೊದ್ಲಿಂದನೂ ನಾವು ಆ ಟೋಲ್ ಯಾವಾಗ ಆಗ್ತಾರಂದಲ್ಲಿಂದ ನಾವು ಅದನ್ನ ಬೇಡ ಅಂತ ಹೇಳ್ಕೊಂಡು ಬರ್ತೀವಿ. ಆದ್ರೆ ಈ ಅಧಿಕಾರಿಗಳನ್ನ ಬಳಸಿಕೊಂಡು ಆ ಟೋಲ್ನಲ್ಲಿ ಉದ್ದೇಶಪೂರ್ವಕವಾಗಿ ಟೋಲನ್ನ ನಮ್ಮಲ್ಲಿ ಖಾಲಿ 40 ಕಿಲೋಮೀಟರ್ದೊಳಗಡೆ 2 ಟೋಲ್ ಹಾಕ್ಯಾರ. 28 ಕಿಲೋಮೀಟರ್ ಈಗೇನ್ ಜಾಲಹಳ್ಳಿಗೆ ನಮ್ಗ ಒಂದು 20 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಹಾಕ್ಯಾರ. ಈ ರೀತಿ ಹಾಕೋದ್ರಿಂದ ಜನರಿಗೆ ಬಹಳ ಹೊರೆ ಬಿದ್ದದ. ಅದರಿಂದ ಮತ್ತೆ ಅಲ್ಲಿ ಏನು ಕ್ರಮಬದ್ಧವಾಗಿ ಅದೇನ್ ನಡೀತಿಲ್ಲ. ಯಾಕಂದ್ರೆ ದುಡ್ಡು ತಗೊಂಡ್ ರಸೀದಿ ಕೊಡ್ಲಾರ್ದ ರಿಸಿಪ್ಟ್ ಕೊಡ್ಲಾರ್ದ ಕೂಡ ಗೊತ್ತಾಗಲ್ಲ ನಮ್ಮವರಿಗೆ, ಅರ್ಜೆಂಟ್ ನಲ್ಲಿ ಹೋಗ್ಬೇಕಿರ್ತ. ಆ ತರ ವಸೂಲಿಗಳಾಗೋದ್ ನೋಡಿದ್ರೆ ಅದನ್ನ ತೆಗ್ಸಂತದ್ದು ನನ್ನ ದೊಡ್ಡ ಒಂದು ಹೋರಾಟನೇ ನಾನು ಮಾಡ್ತೀನಿ. ಈ ಸುಮ್ನೆ ಈಗ ನಮ್ಮೇಲೆ ಇಲ್ಲ ಸಲ್ಲದ ಸುಳ್ಳು ಒಂದು ಕಂಪ್ಲೇಂಟ್ಗಳು ಕೂಡ ಬುಕ್ ಮಾಡ್ಯಾರ. ಅದ್ರ ಮೇಲೆ ಇಲ್ಲ ಈ ತರ ಟೋಲಿಯನ್ ಮೇಲೆ ದಾಂಧಲೆ ಮಾಡ್ಯಾರ, ಅದು ಮಾಡ್ಯಾರ ಅಂತೇಳಿ ಅಪಪ್ರಚಾರ ಮಾಡ್ಯಾರ. ಅದಕ್ಕೇನ್ ನಾವ್ ಆತರ ಯಾರು ನಮ್ಮವ್ರು ದಾಂಧಲೆ ಮಾಡೋಂಥವ್ರಲ್ಲ. ಈಗ ನೋಡ್ರಿ, ನೀವು ನಿನ್ನೆ ನೋಡಿದಂತದ್ದು ಈಗ ದುಡ್ಡು ಕೊಟ್ಟು ಸುಮ್ನೆ ಬಂದಾರ ಪಾಪ ಅವರು. ಇದೇ ತರ ಮುಗ್ದಿರ್ತಾರ, ಸಾಕಷ್ಟು ಜನರ ಮೇಲೆ ಈ ರೀತಿ ಹೊರೆ ಬೀಳಕತ್ತದ. ಹಂಗಾಗಿ ಈ ಟೋಲಿನ ಅವಶ್ಯಕತೆ ಇಲ್ಲ. ಈಗ ಅದು ನಮ್ಮ ಕಾಲದಾಗ ಆಗಿದ್ದಲ್ಲ, ಅದು 5-6 ವರ್ಷದ ಹಿಂದಗಡೆ ಆದಂತ ಟೋಲನ ಕಾಂಗ್ರೆಸ್ನವ್ರಿಗೆ ಉದ್ದೇಶಪೂರ್ವಕವಾಗಿ ಮಾಡಿದ್ ನೋಡಿದ್ರೆ ಇವ್ರು ಯಾವ ರೀತಿ ಜನರ ಮೇಲೆ ಕಳಕಳಿ ಇಟ್ಕೊಂಡಾರ ಅನ್ನೋಂಥದ್ದು ನಮಗೂ ಕೂಡ ಬಹಳ ಬೇಸರ ಅನಿಸ್ತದ ಅವ್ರ ನಡವಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಖಂಡಿತವಾಗ್ಲೂ ಟೋಲ್ ತೆಗೆಯೋವರೆಗೂ ನಾನು ಹೋರಾಟನ ಮುಂದುವರಿಸ್ತೇನೆ. ಓಕೆ, ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಇಲ್ಲೊಂದು ಹತ್ತಿ ಫ್ಯಾಕ್ಟರಿ ಬೇಕು ಅನ್ನುವಂತಹ ಡಿಮ್ಯಾಂಡ್ ಇದೆ. ಇನ್ಫ್ಯಾಕ್ಟ್ ದೇವೇಗೌಡರು ಕೂಡ ಕನ್ವೆ ಮಾಡ್ತೀನಿ ಕುಮಾರಸ್ವಾಮಿಗೆ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ ಹೇಗೆ ಅಂತ?
ಸನ್ಮಾನ್ಯ ದೇವೇಗೌಡರು ಮೊನ್ನೆ ಬಂದಂತ ಸಂದರ್ಭದಲ್ಲಿ ನಮ್ಮ ರೈತರು ನಾವೆಲ್ಲ ಸೇರ್ಕೊಂಡು ನಮ್ಮ ಪಕ್ಷದ ಮುಖಂಡರೆಲ್ಲ ನಾವು ಬೇಡಿಕೆ ಇಟ್ಟಿವಿ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಹತ್ತಿ ಬೆಳಿತೀವಿ ನಾವು, ಮೆಣಸಿನಕಾಯಿ ಕೂಡ ಬೆಳಿತೀವಿ. ಮತ್ತೆ ಇನ್ನೊಂದು ನಮ್ಮ ಊಟಿಯಲ್ಲಿ ಚಿನ್ನ ಕೂಡ ತೆಗಿತಾರೆ ಇಲ್ಲಿ. ಆ ಅಟ್ಟಿ ಚಿನ್ನದ ಗಣಿಯಲ್ಲಿ ಕನೆಕ್ಟ್ ಇರೋಂಥದ್ದು ನಮ್ದು ಇಲ್ಲಿ ಒಂದು ಬ್ರಾಂಚ್ ಐತೆ. ಅದಕ್ಕೆ ಕೂಡ ನಾವು ಇಲ್ಲೇ ಚಿನ್ನ ಸಂಸ್ಕರಣೆ ಮಾಡೋಂಥ ಘಟಕಗಳನ್ನ ನೀವು ಇಲ್ಲಿ ನೇಮಕ ಮಾಡಿದ್ರೆ, ನಿರ್ಮಾಣ ಮಾಡಿದ್ರೆ ನಮ್ಮ ಜನರಿಗೆ ಕೆಲಸ ಸಿಗ್ತದ, ಅದರ ಮಾಡ್ರಿ ಅಂತೇಳಿ ಒಂದು 3-4 ನಾವು ಬೇಡಿಕೆಗಳನ್ನ ಕೊಟ್ಟಿವಿ. ಅವ್ರು ಕೂಡ ದೇವೇಗೌಡರು ಸಂಬಂಧಪಟ್ಟ ಸಚಿವರಿಗೆಲ್ಲ ಪತ್ರ ಬರ್ದಾರ. ಅವರು ನಮಗೂ ಕೂಡ ಒಂದು ಕಾಪಿ ಆಗ್ಯಾರ. ನನಗೆ ಬಹಳ ಖುಷಿ ಆಯ್ತು, ಅವ್ರು ಅಷ್ಟು ಸೀರಿಯಸ್ ಆಗಿ ಅದನ್ನ ತಗೊಂಡಾರ ಅಂತೇಳಿ. ಒಂದ್ಸಲ ನಾವು ಅವ್ರಿಗೆ ಹೇಳಿ ಬಂದಾಗ ಅದು ಮಾಡೇ ಮಾಡ್ತಾರ ಅನ್ನೋ ಭರವಸೆ ಅದ. ಮತ್ತೆ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಕೂಡ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಇಲ್ಲಿ ನಮ್ಗೆ ಕೈಗಾರಿಕೆಗಳು ಬೇಕು ಮತ್ತೆ ಒಂದು ಹತ್ತಿ ಜಿನ್ನಿಂಗ್ ಫ್ಯಾಕ್ಟ್ರಿದು ಬೇಕು ಅಂತೇಳಿ ನಾನು ಕೇಳಿ ಬಂದೀನಿ. ಅದು ಕೂಡ ನೋಡೋಣ ಅಂತೇಳಿ ಅವರು ಇಲಾಖೆಯವರಿಗೆ ಅವಾಗಿಂದವಾಗಿ ಫೋನ್ ಮಾಡಿಸಿ ಅದೇನಾದ್ರು ಸರ್ವೆ ಮಾಡಿ ವರದಿ ಕೊಡ್ರಿ ಅಂತ ಕೇಳ್ಯಾರ. ಅದೇನಾದ್ರು ನಮ್ಮ ಇಲ್ಲಿ ನಮ್ಮ ಕರ್ನಾಟಕದಿಂದ ಬೇಗ ಅವ್ರು ಎಷ್ಟು ವರದಿ ಬೇಗ ಕಳಿಸಿಕೊಡ್ತಾರ ನಮ್ಗೆ ಅಲ್ಲಿ ಕುಮಾರಣ್ಣವ್ರು ಮಂಜೂರು ಮಾಡಿ ಕೊಡ್ತೀವಿ ಅಂತ ಖಂಡಿತವಾಗ್ಲೂ ಹೇಳ್ಯಾರ. ಓಕೆ, ವೆಲ್, ಒಟ್ಟಾರೆಯಾಗಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಇಲ್ಲಿ ರಿಸರ್ವೇಶನ್ ಏನಿದೆ ಅದು ಚೇಂಜ್ ಆಗುತ್ತೆ ನೆಕ್ಸ್ಟ್ ಟರ್ಮ್ಗೆ ಅನ್ನುವಂತಹ ಮಾತಿದೆ. ಇದೇ ಕ್ಷೇತ್ರದಲ್ಲಿ ಇರ್ತೀರಾ ಅಥವಾ ಹೇಗೆ, ಏನ್ ಮಾಡ್ತೀರಿ, ಮುಂದಿನ ರಾಜಕೀಯ ನಡೆ ಹೇಗಿರುತ್ತೆ ಅಂತ? ಯಾಕೆಂತಂದ್ರೆ ಈಗ 2.5 ವರ್ಷ ಆಗಿದೆ. ಡೇಸ್ ಲೆಕ್ಕದಲ್ಲಿ ಕಾರ್ಯಕರ್ತರಾಗಿರ್ಬಹುದು ಅಥವಾ ಮುಖಂಡರಾಗಿರ್ಬಹುದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಚುನಾವಣೆ ತುಂಬಾ ಹತ್ರ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ. ಸೊ ಕರೆಮ್ಮ ನಾಯಕ್ ಅವರು ದೇವದುರ್ಗದಲ್ಲೇ ಇರ್ತಾರಾ ಅನ್ನೋದು ಪ್ರಶ್ನೆ. ನಾನು ದೇವದುರ್ಗದಲ್ಲೇ ಇರ್ತೀನಿ. ನಾನು ಯಾವತ್ತೂ ದೇವದುರ್ಗ ಬಿಟ್ಟು ಹೋಗೋದಿಲ್ಲ. ಆದ್ರೆ ಮೀಸಲಾತಿ ಬಗ್ಗೆ ನನ್ ಗಮನಕ್ಕಿಲ್ಲ. ಮೀಸಲಾತಿ ಏನ್ ಬದಲಾವಣೆ ಆಗ್ತದೆ ಬಿಡ್ತದೆ ಏನ್ ಗೊತ್ತಿಲ್ಲ. ಮಹಿಳಾ ಮೀಸಲಾತಿ ಅಂತ ಖಂಡಿತವಾಗ್ಲೂ ಆಗ್ತದ. ನಿಜವಾಗ್ಲೂ ಸನ್ಮಾನ್ಯ ದೇವೇಗೌಡರು ಒಂದು ಪುಣ್ಯದಿಂದ ಅವರು ಮಂಡನೆ ಮಾಡಿದ್ರ ವಿಷಯನ, ಮಹಿಳೆಯರಿಗೆ ಮೀಸಲಾತಿ ಸಿಗ್ಬೇಕಂತೇಳಿ. ಈಗ ನೋಡ್ರಿ, ಪಂಚಾಯತಿಯಲ್ಲಿ 50% ಮೀಸಲಾತಿ ಮಹಿಳೆ ಅದಾಳ. ಅದೇ ರೀತಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಹಿಳೆಯನ್ನು ನೋಡ್ಬೇಕು ಅನ್ನೋಂಥದ್ದು ದೇವೇಗೌಡರ ಕನಸು ಇವಾಗ ಅನ್ಸಾಗ್ಯದ ಸನ್ಮಾನ್ಯ ಮೋದಿಜಿ ಅವರು ಒಂದು ಇದರಲ್ಲಿ. ಹಂಗಾಗಿ ಇವತ್ತಿನ ಮುಂದಿನ ಒಂದು ಮಹಿಳಾ ರಿಸರ್ವೇಶನ್ ಏನಾಗ್ತದ ನೋಡೋಣ. ಆದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ಸಾಕಷ್ಟು ಕನಸದ ನನಗ ಈ ಕ್ಷೇತ್ರಕ್ಕೆ ಇನ್ನ ಏನೇನೋ ಮಾಡ್ಬೇಕನ್ನಂಥದ್ದು ದೊಡ್ಡ ಕನಸು ಇಟ್ಕೊಂಡಿದೆ. ಆದ್ರೆ ಸರ್ಕಾರ ಇಲ್ಲ ಸಲಹೆ ಆ ಕನಸುಗಳು ನನಗ ಇದಿಲ್ಲ. ಆದ್ರೆ ನಮ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾನು ಪೂರ್ಣ ಪ್ರಮಾಣದ ನೀರಾವರಿ ಮಾಡ್ಬೇಕನ್ನೋದು, ಪೂರ್ಣ ಪ್ರಮಾಣದ ಇನ್ನ ಒಂದಿಷ್ಟು ನೀರಾವರಿ ಆಗ್ಬೇಕು. ಆ ಬೇಡಿಕೆ ಕೂಡ ಈ ಸರ್ಕಾರಕ್ಕೂ ಕೂಡ ಇಟ್ಟೀನಿ ನಾನು. ಇಷ್ಟು ನೀವು ದೇವೇಗೌಡರು ಅಧಿಕಾರದಲ್ಲಿದ್ದಾಗ ನಾರಾಯಣಪುರ ಬಲದಂಡೆ ಕೊಟ್ರು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ನೈನೆ ಕೆನಲ್ ಕೊಟ್ರು. ನೈನೆ ಕೆನಲ್ ಅಂದ್ರೆ ನಿಜವಾಗ್ಲು ಬಹಳ ಅದು ಆಗದೇ ಇಲ್ಲ ಅಂತ ಹೇಳಿ ಕೆಲವರು ವಿಶ್ಲೇಷಣೆ ಮಾಡಿದ್ರು. ಆದ್ರೆ ಅಂತದನ್ನ ಅವ್ರು ಮಾಡ್ಲಾರ್ದು ಮಾಡಿ ಕೊಟ್ರು ಅವರು. ಆದ್ರೆ ಈಗ ನೀವಿದ್ರಿ ಅಂತೇಳಿ DCM ಅವರಿಗೆ ನಾನು ಭೇಟಿಯಾಗಿ, CM ಅವರಿಗೂ ಕೂಡ ಭೇಟಿಯಾಗಿ, ಸರ್ ಅವ್ರ ಹೆಸರು ಇಟ್ಟಾರ, ಇವಾಗ ದೇವೇಗೌಡರ ಹೆಸರು ಇಟ್ಟಾರ, ನೀವೇನಾದ್ರು ನಮ್ಗ ಇನ್ನ ಉಳ್ದಂತ ನೀರಾವರಿ ಮಾಡಿ ಕೊಟ್ರೆ ತಮ್ಮ ಹೆಸರು ಕೂಡ ಇಡ್ತೀವಿ ಏನಂತದ್ದು ಕೂಡ ನಾನು ಅವರಿಗೆ ಖುದ್ದಾಗಿ ಭೇಟಿಯಾಗಿ ಹೇಳಿನಿ. ಅವರು ಕೊಟ್ರೆ ಇನ್ನ ನಮಗ ಸಂತೋಷ. ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಮಾತ್ರ ರಾಜಕೀಯ ಜೀವನದಲ್ಲಿ ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ನಮ್ಮ ತಾಲೂಕಿಗೆ ಪೂರ್ಣ ಪ್ರಮಾಣದ ನಮ್ಮ ಸರ್ಕಾರ ಬರೋದಂತರ ನಿಶ್ಚಿತ. ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ದೇವದುರ್ಗ ಪೂರ್ಣ ಪ್ರಮಾಣದ ನೀರಾವರಿ ಕೊಡ್ತೀವಿ. ಮತ್ತೆ ಕೈಗಾರಿಕೆಗಳ ತರಬೇಕು, ಯುವಕರಿಗೆಲ್ಲ ಉದ್ಯೋಗ ಕೊಡ್ಬೇಕಾಗ್ಯದ. ಯುವಕರನ್ನ ನಾವು ನೋಡ್ತೀವಿ, ಅವರೆಲ್ಲ ಡಿಗ್ರಿ ತಗೊಂಡಿರ್ತಾರ, ಓದಿರ್ತಾರ, ಆ ಕಡೆಲ್ದ ಈ ಕಡೆಲ್ದ ಓಡಾಡ್ತಿರ್ತಾರ ಅವ್ರು. ಯಾಕಂದ್ರೆ ಮನೆ ಬಿಟ್ಟು ಕುಟುಂಬಗಳು ಬಿಟ್ಟು ಹೋಗಕ್ ಆಗೋದಿಲ್ಲ, ಬೇರೆ ಕಡೆ ಪುನಃ ಇದು ಎಲ್ಲ ಕಡೆ ಅವಲಂಬಿತರ ಕೆಲಸ ಮಾಡಕ್ ಆಗಲ್ಲ. ನಮ್ಮಲ್ಲೇ ಕೈಗಾರಿಕೆಗಳು ಬಂದ್ರೆ ಯುವಕರಿಗೆಲ್ಲ ಒಂದು ಉದ್ಯೋಗ ಸೃಷ್ಟಿ ಆಗ್ತದ. ಈಗ ಗೋಲ್ಡ್ ಮೈನ್ ಇಲ್ಲೇ ನಮ್ಮಲ್ಲಿ 15 kg ಬಂಗಾರ ತೆಗಿತಾರ ನಮ್ಮಲ್ಲಿ. ಆದ್ರೆ ನಮ್ಮಲ್ಲಿ ಅದೇ ಒಂದು ಕಾರ್ಖಾನೆ ನಮ್ಮಲ್ಲಿ ಹಾಕ್ಬಿಟ್ರೆ ನಮಗೂ ಕೂಡ ಉದ್ಯೋಗ ಕೊಡ್ಬೇಕನ್ನೋದು. ಇವು 3-4 ಬೇಡಿಕೆಗಳ ಇದಕ್ಕಾಗಿ ನಾನು ನಮ್ಮ ಯುವಕರಿಗೆ ಉದ್ಯೋಗ, ಮಹಿಳೆಯರಿಗೆ ಉದ್ಯೋಗ ಮತ್ತೆ ರೈತರಿಗೆ ಪೂರ್ಣ ಪ್ರಮಾಣದ ನೀರಾವರಿ, ಇವು 3ಕ್ಕೆ ನಾನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀನಿ. ಎಜುಕೇಶನ್ ಕೂಡ ಕೇಂದ್ರೀಯ ವಿದ್ಯಾಲಯ ಆಗ್ಬೇಕು, ಮತ್ತೆ B.Ed ಕಾಲೇಜ್ ಆಗ್ಬೇಕು. ಇದಕ್ಕೂ ಕೂಡ ನಾನು ಹೋರಾಟ ಮಾಡ್ತೀನಿ ಸರ್. ನಾನು ಹೈದರಾಬಾದ್ ಕರ್ನಾಟಕ ಭಾಗದ ಕಾಂಗ್ರೆಸ್ ಸೀನಿಯರ್ ಲೀಡರ್ ಒಬ್ಬರ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಕರೆಮ್ಮ ನಾಯಕ್ ಕಳೆದ ಬಾರಿ ಮರಳು ಮಾಫಿಯಾದ ವಿರುದ್ಧ ಹೋರಾಟ ಮಾಡಿದ್ರು, ಬಟ್ ಮರಳು ದುಬಾರಿ ಆಗೋದಕ್ಕೆ ಅವ್ರ ಕ್ಷೇತ್ರದಲ್ಲಿ ಅವರೇ ಕಾರಣ ಅಂತ ಒಂದ್ಸತಿ ವಿಚಾರಿಸಿ ಸತ್ಯಾನ ಅದು ಅಂತ ಕೇಳ್ತಾ ಇದ್ರು. ಸೊ ಈ ಮೆಸೇಜ್ ನ ಹೇಗೆ ಕನ್ವೆ ಮಾಡ್ತೀರಿ ಅಂತ? ಯಾಕೆಂತಂದ್ರೆ ನಿಮ್ಮ ಮೇಲೆ
ಸಾಕಷ್ಟು ಜನ ಈ ರೀತಿಯಾದಂತಹ ಷಡ್ಯಂತ್ರಗಳನ್ನು ಮಾಡ್ತಾ ಇರೋದಂತೂ ಸತ್ಯ. ಇಲ್ಲಿ ಈಗ ಮರಳಿನ ಒಂದು ಹೋರಾಟ, ನಾನು ಮರಳು ಬೇಡ ತೆಗಿಬೇಡ್ರಿ ಅನ್ನಂತದ್ದೇನು ಹೋರಾಟ ಮಾಡಿಲ್ಲ ನಾನು ಯಾವತ್ತು. ನಂದೇನಂದ್ರೆ ಲೀಗಲ್ ಆಗಿ ಕೆಲವೊಂದು ಮರಳನ್ನ ನೀವು ತೆಗಿರಿ ಅನ್ನಂತದ್ದು, ಬೇಡಿಕೆಗೆ ಅನುಸಾರವಾಗಿ ಮರಳು ತೆಗಿರಿ. ನೀವು ಸುಮ್ನೆ ನಮ್ಮ ತಾಲೂಕಿನ ಮರಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸೋದಂಥದ್ದು, ಅದೊಂದು ವ್ಯಾಪಾರ ಮಾಡಿಕೊಂಡದ್ದು ಬೇಡ ಅನ್ನಂಥದ್ದು ನನ್ನ ವಾದ ಇತ್ತು. ಆದ್ರೆ ನಾವು ಅದನ್ನ ಬಂದ್ ಮಾಡಿಲ್ಲ ಯಾವತ್ತೂ ಕೂಡ, ನಿಮ್ಗೆ ಗೊತ್ತಾದಂಥದ್ದು. ಯಾಕಂದ್ರೆ ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳ ಮುಖಾಂತರ ಮರಳು ತರ್ತಾರ, ಅವರಿಗೆಲ್ಲ ಕೊಡ್ರಿ ಫ್ರೀಯಾಗಿ, ಕೊಟ್ರೇನೆ ನಮ್ಮಲ್ಲೆಲ್ಲ ಮನೆಗಳಾಗಿರ್ತಾವ, ಇನ್ನೊಂದು ಕೆಲ್ಸಗಳು ನಡೆದಿರ್ತಾವ, ಅಂತದಕ್ಕೆಲ್ಲ ಅವ್ರಿಗೆ ಯಾಕೆ ನೀವು ತೊಂದರೆ ಕೊಡ್ತೀರ ಅನ್ನೋಂಥದ್ದು ಪೊಲೀಸರಿಗೆ ನಾನು ಕೇಳಿದ್ದು ಕರೆವು. ಯಾಕಂದ್ರೆ ನೀವು ಅಲ್ಲಿ ಟಿಪ್ಪರ್ಗಳನ್ನೆಲ್ಲ ಬೇರೆ ರಾಜ್ಯಕ್ಕೆ ಕಳ್ಸೋದಕ್ಕೆ ಸಪೋರ್ಟ್ ಮಾಡ್ತೀರಿ, ಇಲ್ಲಿ ನಮ್ಮ ರೈತರು ಟ್ರ್ಯಾಕ್ಟರ್ ಮುಖಾಂತರ ಮರಳು ತರೋರಿಗೆ ನೀವು ತಡಿತೀರಿ. ಇದೆಲ್ಲ ಹಂಗ ಆಗ್ಬಾರ್ದು ಅನ್ನೋದು ಬಿಟ್ರೆ ಯಾವುದೇ ಕಾರಣಕ್ಕೂ ಮರಳನ್ನು ದುಬಾರಿ ಮಾಡ್ಬೇಕು, ಜನರಿಗೆ ಹೊರೆ ಮಾಡ್ಬೇಕು, ನಾನು ಯಾವುದೇ ಕಾರಣಕ್ಕೂ ಮರಳನ್ನು ನಿಂದ್ರಿಸ್ಬೇಕಂತ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ಯಾವುದೇ ಇರ್ಲಿ, ಕಾನೂನು ಚೌಕಟ್ಟಿನಲ್ಲಿ ನಮಗ್ ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ತಾಲೂಕಿಗೆ ಏನ್ ಬರೋಂಥ ಮರಳನ್ನು ನಾವು ಯಾವಾಗ್ಲೂ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಪರವಾನಗಿ ತಗೊಂಡು ನೀವು ಮಾಡ್ರಿ ಅಂತ ಹೇಳಿನಿ ಅಷ್ಟೇ. ಈ ವಿಷಯದಲ್ಲಿ ಯಾರಿಗೆ ನಾನು ತೊಂದರೆ ಕೊಟ್ಟಿಲ್ಲ. ಅದನ್ನ ಉದ್ದೇಶಪೂರ್ವಕವಾಗಿ ನನಗೇನೋ ಒಂದ್ ಹೆಸರು ತಗೋಬೇಕಂತೇಳಿ, ಜನರಿಗೆ ತೊಂದರೆ ಕೊಡ್ಬೇಕಂತೇಳಿ ನಾನು ಯಾವತ್ತೂ ಆತರ ಮಾಡಿಲ್ಲ. ಓಕೆ, ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ದೇವದುರ್ಗ ಕ್ಷೇತ್ರದ ಜನರಿಗೆ ಎಸ್ಪೆಷಲಿ? ನಿಜವಾಗ್ಲೂ ತಮ್ಮ ಚಾನೆಲ್ ಮುಖಾಂತರ ಏನ್ ಹೇಳ್ತೀನಿ ಅಂತಂದ್ರೆ, ನನ್ನ ದೇವದುರ್ಗ ನನ್ನ ನಂಬಿದ್ದು, ನನ್ನ ತಾಲೂಕಿನ ಮನೆಮಗಳು ಅನ್ನಂತ ಒಂದು ನನಗೆ ಬಿರುದು ಕೊಟ್ಟು ಇವತ್ತಿಗೂ ಒಂದು ಕುಟುಂಬದ ಮಗಳಾಗಿ ನನ್ನನ್ನು ನೋಡ್ತಿದ್ದಾರ. ಅವರಿಗೆ ನಾನು ಯಾವತ್ತೂ ಅವ್ರ ಜೊತೆಯಲ್ಲಿ ಕೊನೆ ಉಸಿರಿರೋವರೆಗೂ, ರಾಜಕೀಯ ಜೀವನದಲ್ಲಿ ಇರೋವರೆಗೂ ನಿಮ್ ಜೊತೆಲಿ ಇರ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳಿಗೆ ನಾನು ಕೂಡ ಬೆನ್ನೆಲುಬಾಗಿರ್ತೀನಿ, ಕೆಲಸ ಮಾಡ್ತೀನಿ. ಸದಾ ನೀವು ನನ್ನ ಭೇಟಿ ಆಗ್ರಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆದ್ರೆ ನಾನು ಕೂಡ ನನ್ನ ಪ್ರಾಣ ಒತ್ತಿಟ್ಟು ಹೋರಾಟ ಮಾಡ್ತೀನಿ. ನಮ್ಮ ತಾಲೂಕಿನ ಒಂದು ಸೇವಾಳಾಗಿ ನನ್ನ ತಾಲೂಕಿನಲ್ಲಿ ದುಡಿತೀನಿ ಅನ್ನೋಂಥ ಮಾತನ್ನ ಹೇಳಿ, ನನಗಿಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಂತ ನನ್ನ ತಾಲೂಕಿನ ಪ್ರಜ್ಞಾವಂತ ಒಂದು ಮತದಾರರು ಮತ್ತೆ ಗುರು ಹಿರಿಯರು, ಎಲ್ಲಾ ಅಕ್ಕ ತಂಗಿಯರ ಯುವಕರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ ಇಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಚಿತ್ರಣ. ಅದೇನೇ ಇದ್ರೂ ಕೂಡ ಒಂದಷ್ಟು ಆರೋಪಗಳು ಮತ್ತು ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದೇವದುರ್ಗದಿಂದ.